ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತು ನಾಮದಲ್ಲೂ ಮನೆಯಲ್ಲಿ ಸಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಅನೇಕ ಒಂದು ದಿವಸಗಳಿಂದ ಮುಖ್ಯವಾಗಿ ನಮ್ಮ ಕರ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ವಿಚಾರಗಳನ್ನ ಏನು ಮಾಡ್ತಾ ಇದ್ರೆ ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ರೆ ಅದರಲ್ಲಿ ಮುಖ್ಯವಾಗಿ ಕಳೆದ ಒಂದು ವಾರಗಳಲ್ಲಿ ನಾವು ನೋಡಿರೋಂಥ ಒಂದು ಅಂಶಗಳು ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನಾವೇನು ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡಿದ್ರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಹೇಗಿರ್ತದೆ, ಆತನ ಬಗ್ಗೆ ನಾವು ಓದ್ಬೇಕಾದ್ರೆ ನಾವು ಹೇಗೆ ಓದಬೇಕು ಅಂತಂದ್ಬಿಟ್ಟು ಒಂದು 5 ಮುಖ್ಯವಾಗಿರೋಂಥ ಪಾಯಿಂಟ್ಗಳನ್ನ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯಾವ ರೀತಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ಜನಗಳು ಎದುರು ನೋಡ್ತಾರೆ, ಸತ್ಯವೇದರ ಪ್ರಕಾರ ಏನು ಹೇಳ್ತದೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನಾವು ಅದನ್ನ ನೋಡಿದ್ರಿ ಅಲ್ವರ. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಾಗಿದ ನಂತರ ಯೇಸು ಕ್ರಿಸ್ತನ ಅವರು ಕಣ್ಣಿಗೆ ಕಾಣದೆ ರೀತಿಲಿ ಬರುವುದನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ರಿ. ಆಮೇಲೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ರಿ. ಆ ಸೂಚನೆಗಳು ಯಾವುದು ಅಂತ ನಾವೇನ್ ಮಾಡಿದ್ರಿ ಕಳೆದ ವಾರ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ ಅದರ. ಸೊ ಅದಕ್ಕೆ ನಾವು ಕಳೆದ ವಾರ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ವಾಕ್ಯದ ಪ್ರಕಾರ ಏನಪ್ಪಾ ನೋಡಿದ್ದು ಅಂತಂದ್ರೆ ಕ್ರಿಸ್ತನ ಒಂದು ಬರುವಿಕೆಗೆ ಇರುವಂತ ಸೂಚನೆಗಳು ಅದರ. ಸೊ ಅದಕ್ಕೆ ದಯವಿಟ್ಟು ಯಾರ ವಾಕ್ಯನ ಓದಿ. ಮತ್ತೆ 24ನೇ ಅಧ್ಯಾಯ 2ನೇ ವಾಕ್ಯ, ಮ್ಯಾಥ್ಯೂ 24:2 ಯಾರು ಓದ್ಬೋದಾ ಕನ್ನಡದಲ್ಲಿ? ಸೋದರ ಸೋದರಿಗಳು ದಯವಿಟ್ಟು. ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಓಕೆ ಓಕೆ ಸರಿ, ಹಂಗಾರೆ ಕನ್ನಡದಲ್ಲಿ 1ನೇ ವಾಕ್ಯ ಓದಿ ಬ್ರದರ್ ದಯವಿಟ್ಟು. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಕಂಟಿನ್ಯೂ. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಓಕೆ, ಹಂಗೆ ಕಂಟಿನ್ಯೂ 3rd ವರ್ಸ್. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು ಯೇಸು ಸೊ ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಶುರು ಮಾಡ್ತಾರೆ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲಿರಲ್ಲ, ನೀವು ನೋಡ್ತಾ ಅಂತ ಆಲಯ ಈ ತರ ಇರೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಶಿಷ್ಯನ್ರು ಅವಾಗ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಇವುಗಳ ಆಗುವುದು ನೀನು ತಿರುಗು ಏನ್ರಿ ಪ್ರತ್ಯಕ್ಷನಾಗುವುದಕ್ಕೂ ಸೂಚನೆ ಏನು ಅಂತ ಅದರ. ಸೊ ಅಲ್ಲಿ ನಾವು ಏನಪ್ಪ ನೋಡಿದ್ರಿ, ಪ್ರತ್ಯಕ್ಷ ಅಂತ ಆ ಪದದ ಅರ್ಥ ಏನಂತ ನೋಡಿದ್ರಿ ಅಲ್ವರ. ಪ್ರತ್ಯಕ್ಷ ಅಂದ್ರೆ ಪದದ ಅರ್ಥ ಏನಂತ ನೋಡಿದ್ರಿ ನಾವು, ಯಾರಿಗೆ ಗೊತ್ತಿದ್ಯಾ? ಪ್ರತ್ಯಕ್ಷ ಅಂತಂದ್ರೆ ಅದು ಪದದ ಅರ್ಥ ಏನು ಕನ್ನಡದಲ್ಲಿ? ಆ ಸಂದರ್ಭದಲ್ಲಿ ನಡೆಯುವಂತ ಘಟನೆ ಅಲ್ವರಾ. ಸರಿ, ಓಕೆ, ಬೇರೆ ಏನ್ ಹೇಳ್ತೀರಾ ಹೇಳಿ ರಾಜೇಂದ್ರ ಬ್ರದರ್. ರಾಜೇಂದ್ರ ಬ್ರದರ್ ಹೇಳಿ. ಎದುರಾಗಿರೋದು. ಹಾ, ಪ್ರತ್ಯಕ್ಷ ಅಂದ್ರೆ ಎದುರಾಗಿರೋದು. ವೆರಿ ಗುಡ್, ಎದುರಾಗಿರೋದು. ಓಕೆ, ಮುತ್ತುರಾಜ್ ಬ್ರದರ್ ಹೇಳಿ. ಮುತ್ತುರಾಜ್ ಬ್ರದರ್ చెప్పండి. చెప్పండి. ಅಲ್ಲೇ ಡೈರೆಕ್ಟ್ ಆಗಿ ಇದ್ದು. ವೆರಿ ಗುಡ್, ಅಲ್ಲೇ ಡೈರೆಕ್ಟ್ ಆಗಿರೋಂಥದ್ದು ಅದರ. ಸೊ ಅದಕ್ಕೆ ಪ್ರತ್ಯಕ್ಷತೆ ಅಂತ ಪದದ ಅರ್ಥ ನಾವು ಪ್ರತ್ಯಕ್ಷತೆ ಅಲ್ಲೇ ಇರೋದು, ಎದುರುಗಡೆ ಇರೋದು, ಅವ್ರ ಮುಂದೆ ನಡೆಯುವಂಥದ್ದು ಅಂತ ಬಹು ಸ್ಪಷ್ಟವಾಗಿ ಅನೇಕ ವಾಕ್ಯಗಳ ಮುಖಾಂತರ ನಾವೇನ್ ಮಾಡಿದ್ರಿ, ನೀವು ನೋಡಿದ್ರಿ. ಇದನ್ನ ಸ್ಕೂಲಲ್ಲಿರೋಂಥ ಅಟೆಂಡೆನ್ಸ್ ಅಂತ ಎಕ್ಸಾಂಪಲ್ ಕೂಡ ನೋಡಿದ್ರಿ ಅದರ. ಅಟೆಂಡೆನ್ಸ್ ತಗೊಬೇಕಾದ್ರೆ ಹೆಂಗಿರ್ಬೇಕು, ಪ್ರೆಸೆಂಟ್ ಸರ್ ಅಂತ ಹೇಳ್ಬೇಕು ಅದರ. ಅದಕ್ಕೆ ಅನುಗುಣವಾಗಿ ಗ್ರೀಕಲ್ಲಿ ಕೂಡ ವಾರ್ತೆಗಳು ಕೂಡ ನಾವೇನ್ ಮಾಡಿದ್ರಿ, ಚೆಕ್ ಮಾಡಿದ್ರಿ ಅಂದ್ರ. ಆ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನು? ಪ್ರಸನ್ನತೆ, ಪ್ರತ್ಯಕ್ಷತೆಗೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಯಾರಿಗ ಗೊತ್ತಿದ್ಯಾ? ಪರೋಶಿಯ. ಪರವಾಗಿಲ್ಲಪ್ಪ, ವೆರಿ ಗುಡ್. ಪರೋಶ್ಯ, ಗ್ರೀಕ್ ಎಲ್ಲ ನೀವೆಲ್ಲ ಗ್ರೀಕ್ ಎಲ್ಲ ಕಲ್ತ್ಕೊಂಡ್ಬಿಟ್ರಿ ಹೆಂಗಾರೆ ಅಲ್ವರ. ಸರಿ, ಗ್ರೀಕಲ್ಲಿ ಬರೋಂಥ ಪದ ಪರೋಶ್ಯ ಅದರ. ಸೊ ಪರೋಶ್ಯ ಅಂದ್ರೆ ಏನ್ರಿ, ಪ್ರಸನ್ನತೆ ಬಂದು ಇರೋದಿಕ್ಕೇನೆ ಪ್ರತ್ಯಕ್ಷತೆ ಅಂತ ಹೇಳಿ. ಅದಕ್ಕೆ ಹೇಳೋದು ನೋವನ ದಿನಗಳಲ್ಲಿ ಹೇಗಿತ್ತು, ಮನುಷ್ಯ ಕುಮಾರನ ದಿನಗಳಲ್ಲಿ ಇರುವುದು. ಅಂದ್ರೆ ನೋವನ ದಿನಗಳಲ್ಲಿ ನೋವ ಯಾವ ರೀತಿ ಇದ್ನೋ, ಮನುಷ್ಯ ಕುಮಾರನ ದಿನಗಳಲ್ಲಿ ಮನುಷ್ಯ ಕುಮಾರ ಏನಾಗಿರ್ಬೇಕು, ಇರಬೇಕು ಅಂದಿರುವಂಥ ದಿನಗಳಲ್ಲಿ ಇವೆಲ್ಲ ಆಗುವಂಥದ್ದು ಅಂತಂದ್ರ. ಇದು ಮೊದಲನೇ ಗ್ರೀಕ್ ಪದ.
ಇದಾಗಿದ ನಂತರ ಇನ್ನೂ 2 ಗ್ರೀಕ್ ಪದ ಇದೆ, ಎಫಿಫೇನಿಯಾ ಮತ್ತೆ ಅಪೋಕೊಲಾಪ್ಸಿಸ್ ಅಂತ. ಅದನ್ನ ನಾವು ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ, ಕ್ಲಾಸಸ್ ಹೋಗ್ತಾ ಹೋಗ್ತಾ. ಸೊ ಆತನ ಪ್ರತ್ಯಕ್ಷತೆಗೆ ಇರುವಂತ ಸೂಚನೆಗಳು ಏನಪ್ಪಾ ಅಂತ ಹೇಳಿದ್ರೆ ಕ್ರಿಸ್ತನು ಅದೇ ಹೇಳೋದು. ಮತ್ತೆ 24ನೇದಲ್ಲಿ ಏನ್ ಹೇಳ್ತಾರೆ? ಯುದ್ಧಗಳ ಬಗ್ಗೆ ಹೇಳ್ತಾರಾ? ಯೇಸು ಕ್ರಿಸ್ತ ಹೇಳ್ತಾರ ಇಲ್ಲ ಯುದ್ಧಗಳ ಬಗ್ಗೆ? ಅಲ್ವರಾ? ಯುದ್ಧಗಳ ಬಗ್ಗೆ ಹೇಳ್ತಾರೆ. ಯುದ್ಧಗಳ ಬಗ್ಗೆ ಹೇಳ್ತಾರೆ ಅದರ. ಇವಾಗ ಲೋಕದಲ್ಲಿ ಎಷ್ಟು ಯುದ್ಧಗಳಾಗಿದೆ? ಮಹಾಯುದ್ಧಗಳು ಎಷ್ಟಾಗಿದೆ? 2 ಎರಡಾಗಿದೆ. ಅದರ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ. ಯೋಚನೆ ಮಾಡಿರ್ತೀನಿ, ಈ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ 19ನೇ ಶತಮಾನದಲ್ಲಿ ಆಗಿರೋದು, ಅದಕ್ಕಿಂತ ಮುಂಚೆ ಆಗಿಲ್ಲ. ಯಾಕಪ್ಪ? ಲೋಕದಲ್ಲಿ ಯುದ್ಧನೇ ಆಗಿಲ್ಲ ಅಂದ್ರೆ ಎಷ್ಟು ಯುದ್ಧಗಳಾಗಿದೆ. ಆದ್ರೆ ಯಾವುದೇ ಯುದ್ಧಕ್ಕೂ ಏನ್ ಮಾಡಿಲ್ಲ, ಹಾ ಏನ್ರಿ, ಮಹಾಯುದ್ಧ, ಇಡೀ ಜಗತ್ತಿನ ಯುದ್ಧ, ವರ್ಲ್ಡ್ ವಾರ್ ಅಂತ ಹೆಸರು ಏನ್ ಮಾಡಕ್ ಹೋಗಿಲ್ಲ, ಕೊಡಕ್ ಹೋಗಿಲ್ಲ. ಇದು ಯಾಕೆ ಈ ಪರ್ಟಿಕ್ಯುಲರ್ ಟೈಮ್ ಬಂತು? ಇದು ಕೂಡ ಬೈಬಲ್ ಅಂತ ಪ್ರವಾದನೆ ಮಾತಿನ ನೆರವೇರಿಕೆ ಇದೆಲ್ಲ ನೋಡೋಣ. ಎಲ್ಲ ಬೈಬಲ್ ಪ್ರವಾದನೆ ಮಾತಿದ್ದಾರೆ. ಮೊದಲನೇ ಮಹಾಯುದ್ಧಕ್ಕೆ ಪ್ರವಾದನೆ ಮಾತಿದೆ, ಎರಡನೇ ಮಹಾಯುದ್ಧಕ್ಕೆ ಪ್ರವಾದನೆ ಮಾತಿದೆ. ಇವೆಲ್ಲ ನಾವ್ ಏನ್ ಮಾಡೋಣ, ಜಯಿಸಿ ನೋಡೋಣ. ಆದ್ರೆ ಇದನ್ನೇ ಸಂಕ್ಷಿಪ್ತವಾಗಿ ಯೇಸು ಕ್ರಿಸ್ತ ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇವಾಗ ನಾವು ಅತಿ ಶೀಘ್ರದಲ್ಲಿ 3ನೇ ಮಹಾಯುದ್ಧ ಏನ್ ಮಾಡ್ಬೋದು, ನಾವು ನೋಡ್ಬೋದು ಅಲ್ವರಾ? ಏನ್ರಿ, ಅದಕ್ಕೆ ಯುದ್ಧದ ಸಿದ್ಧತೆಗಳು ಎಲ್ಲ ಆಗ್ತಾರ ನೋಡ್ತೀರಿ. ಅದಕ್ಕೆ ದಿನಾನಿತ್ಯ ನಾವು ನ್ಯೂಸ್ ಅಲ್ಲಿ ನೋಡ್ತೀರಿ, ಬರೀ ಯುದ್ಧಗಳು, ಬರೀ ಜಗಳಗಳು, ಬರೀ ಗಲಾಟೆಗಳು ಅಲ್ವರಾ? ಇದಕ್ಕೆ ನಮ್ಮ ಕಣ್ಮುಂದೆ ಇರೋಂಥ ಒಂದು ದೊಡ್ಡ ಸಾಕ್ಷಿ, ಯಾವ ರಾಜ್ಯದಲ್ಲಿ ಆಗ್ತಿರಂತ ಯುದ್ಧ? ಯಾವ ರಾಜ್ಯ ಇದು? ಇವ್ರಿಬ್ರಿಗೆ ಯುದ್ಧ ಆಗ್ತೈತಲ್ಲ, ಯಾವ ರಾಜ್ಯ? ರಷ್ಯಾ brother. ವೆರಿ ಗುಡ್. ರಷ್ಯಾ ಯುಕ್ರೇನ್. ಎಸ್, ರಷ್ಯಾ ಮತ್ತೆ ಯುಕ್ರೇನ್ ಅಲ್ರ. ಯುದ್ಧ ಆಗಿ ಎಷ್ಟು ಸುಮಾರು 2 ವರ್ಷನೇ ಆಗ್ಬಿಡ್ತೀರಿ. ಏನೋ ಸಮಾಧಾನ ಬಂದಿದ್ಯಾ ಅವ್ರ ನಡುವೆ? ಬಂದಿದ್ದಾ? ಇನ್ನೂ ಇಲ್ಲ brother. ಇನ್ನೂ ಇಲ್ಲ, ಬರೋದೂ ಇಲ್ಲ ಅಲ್ವರ. ಯಾಕೆಂದ್ರೆ ಬೈಬಲ್ ಪ್ರವಾದನೆ ಮಾತಿರ್ಬಿಡಿದೆ, ಇದು ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಯಾವಾಗ ಸಮಾಧಾನ ಅಂತ ಹೇಳ್ತಿರೋ ಅವಾಗ ಭೂಲೋಕದಲ್ಲಿ ಏನ್ ಬರ್ತಾರಂತೆ, ಭಯಂಕರ ಕಷ್ಟ ಬರ್ತಾರಂತೆ. ವಾಕ್ಯ ಓದಿದ್ದೀನಿ ಯಾರಾದ್ರು? 1ನೇ ಥೆಸಲೋನಿಕ 5ನೇ ಅಧ್ಯಾಯ ತೆಗಿರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ದಯವಿಟ್ಟು ಓದ್ರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯ, 1ನೇ ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದ್ರಿ ಯಾರಾದ್ರು ದಯವಿಟ್ಟು. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಹೇಗೋ ತಪ್ಪಿಸಿಕೊಳ್ಳಲಾರು. ವೆರಿ ಗುಡ್. ಅದರ ಮೋಹನ್ ಬ್ರದರ್, ನೀವು ದಯವಿಟ್ಟು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅವಕಾಶನ, ಓಕೆನಾ? ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಲ್ಲಿ, ಯಾವ ರೀತಿ ಕಷ್ಟ ಸಂಕಟಗಳು ಬರ್ತಾರೆ ಅಂತಂದ್ರೆ, ಒಂದ್ ಸ್ತ್ರೀಗೆ ಪ್ರಸವ ವೇದನೆ ಬರ್ತಲ್ಲ, ಆ ತರ ಬರ್ತದೆ. ಒಂದ್ ಸ್ತ್ರೀಗೆ ಪ್ರಸವ ವೇದನೆ ಬರ್ಬೇಕು, ಹೇಗ್ ಬರ್ತದೆ? ಯಾರಿಗಾರ ಗೊತ್ತಿದ್ಯಾ ಹೇಗ್ ಬರ್ತಾರೆ ಅಂತ? ಯಾರು ಗೊತ್ತಿದ್ಯಾ? ಏನ್ ಬ್ರದರ್ ಎಲ್ಲ ಬ್ರದರ್ಸ್ಗಳು ಕೇಳ್ತೀರಾ ಅಂತ ಅಂತೀರಾ? ಸರಿ, ಸಹೋದರಿಗಳು ಯಾರು ಇಲ್ವಾ? ಸಹೋದರಿಗಳೇ ಏನ್ರ ಯಾರು ಇದ್ರೆ ಪ್ರಸವ ವೇದನೆ ಹೆಂಗ್ ಬರ್ತಾರೆ? ಒಂದೇ ಸತಿ ಬರ್ತದಾ, ಇಲ್ಲ ಬಿಟ್ಟಿ 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 ಬರ್ತದಾ? ಇರಿ, ಸಿಸ್ಟರ್ಸ್ ಉತ್ತರ ಕೊಡ್ಲಿ ಇರಿ, ಹೇಳ್ರಿ. ಬ್ರದರ್ಸ್ಗಳು ಗೊತ್ತಿದ್ರೆ ಹೇಳ್ರಿ ಯಾರು. ಒಂದೇ ಸತಿ ಬರ್ತದಾ? ಇಲ್ಲ ಬಿಟ್ಟಿ 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 ಬರ್ತದಾ? ಯಾರೋ ಸಿಸ್ಟರ್ ಕೇಳಿ, ಇದು ಒಂದೇ ಸತಿ ಬರಲ್ಲ, ಬಿಟ್ಟಿ ಬಿಟ್ಟಿ ಬರ್ತದೆ ಅಲ್ವರ. ಫಸ್ಟ್ ಪ್ರಸವ ವೇದನೆ ಬರ್ತದೆ, ಆಮೇಲೆ ಅಯ್ಯೋ ಮಗು ಉಟ್ಬಿಡ್ತೇನೋ ಅನ್ಸ್ಬಿಡ್ಬೇಕು. ಆವಾಗ ಏನಂತಾರೆ, ಇಲ್ಲ ಇಲ್ಲ ಸ್ವಲ್ಪ ಕೂಲ್ ಆಗ್ಬಿಡ್ತಾರೆ. ತಿರ್ಗಾ ವಾಪಸ್ ಬರ್ತದೆ, ತಿರ್ಗಾ ಏನಾಗ್ತಾರೆ, ಶಾಂತವಾಗಿರ್ತಾರೆ. ತಿರ್ಗಾ ಬರ್ತಾರೆ, ತಿರ್ಗಾ ಶಾಂತವಾಗಿರ್ತಾರೆ. ಹೋಗ್ತಾ ಹೋಗ್ತಾ ಹೆಂಗಾಗ್ತಾರೆ ಅಂತಂದ್ರೆ, ಪ್ರಸವ ವೇದನೆ ಆವಾಗ ಬರ್ತಾನೆ ಇರ್ತದೆ. ಆ ಒಂದು ಏನ್ರಿ ಸಮಾಧಾನ ಶಾಂತಿ ಇರೋಂಥ ಟೈಮ್ ಇದೆ ಗೊತ್ತಾ, ಅದು ಬರ್ತಾ 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 ಕಮ್ಮಿ ಆಗ್ತಾ ಹೋಗ್ತದೆ. ಹೆಂಗ್ ಆಗ್ಬಿಡ್ತಾರೆ ಕೊನೆಗೆ ಅಂತಂದ್ರೆ, ಬರೀ ವೇದನೆ ಆಗ್ಬಿಡ್ತಾರೆ. ಆ ದೊಡ್ಡ ವೇದನೆಯಲ್ಲೇ ಆ ನೋವಲ್ಲಿ ಏನ್ ಮಾಡೋದು, ಒಂದು ಕೂಸು ಜನ್ಮ ತೊಗೊಳೋದು. ಆ ರೀತಿ ಸಮಾಧಾನ ಅಂತ ಯಾವಾಗ ಜಗತ್ತು ಹೇಳ್ತಾರೋ ಆವಾಗೆ ನೆಕ್ಸ್ಟ್ ದಿಢೀರ್ ಅಂತ ಏನಾಯ್ತಾರಂತೆ, ಪ್ರಸವ ವೇದನೆ ಅಂತ ವಾಕ್ಯ ಹೇಳ್ತಾರೆ ನೋಡಿರ್ತೀರಿ. ಈ ರೀತಿ ಲೋಕದಲ್ಲಿ ಯುದ್ಧಗಳು ಆಗೋದನ್ನು, ಏನು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವೂ, ಇವೆಲ್ಲ ಸುದ್ದಿಗಳು ನೀವೇನ್ ಮಾಡ್ತೀರಾ, ಕೇಳ್ತೀರಾ ಅಂತ ಹೇಳ್ತಾರೆ ಅಲ್ವರ. ನಮ್ಮ ಕಣ್ಮುಂದೆ ನಮ್ಮ ಜಗತ್ತಲ್ಲಿ ನಾವು ಜೀವಂತವಾಗಿ ಇರ್ಬೇಕಾದ್ರೆ ನಾವು ನೋಡಿದಂಥ ಮಹಾಯುದ್ಧಗಳು ಯಾವ್ದು ಅಂತಂದ್ರೆ ಏನ್ರಿ, ಕಂಪ್ಯೂಟರ್ ವಾರ್ಫೇರ್, ಬಯಾಲಜಿಕಲ್ ವಾರ್ಫೇರ್, ಅದರ ಡ್ರೋನ್ ವಾರ್ಫೇರ್. ಇವೆಲ್ಲ ಯಾರು ನೋಡಿದ್ರಾ? ಒಂದು ಏನ್ರಿ 20 ವರ್ಷ 30 ವರ್ಷ ಮುಂಚೆ ಯಾವ್ದಾರ ಜನಾಂಗ ನೋಡಿದ್ರ ಅಂದ್ರೆ ಇಲ್ಲ ರೀ. ಏನ್ರಿ ಇವತ್ತು ಮನೇಲಿ ಕೂತ್ಕೊಂಡೆ ಏನ್ ಮಾಡ್ತಾರೆ, ಎಲ್ಲ ಕಂಪ್ಯೂಟರ್ಗಳ ಮುಖಾಂತರ ಆಪರೇಟ್ ಮಾಡ್ಬಿಟ್ಟು, ರೋಬೋಟ್ಗಳ ಮುಖಾಂತರ ಆಪರೇಟ್ ಮಾಡ್ಬಿಟ್ಟು ಯುದ್ಧಗಳು ಏನ್ ಮಾಡ್ತಾರೆ ಇವತ್ತು ನಡೆಸ್ತಾರೆ ಅಲ್ರ. ಅಂತ ಒಂದು ಕಾಲದಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ, ಇವತ್ತು ಬದುಕ್ತಾ ಇದ್ದೀರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅಲ್ರ. ನ್ಯೂಕ್ಲಿಯರ್ ಬಾಂಬ್ಗಳು ನೋಡಿರ್ತೀನಿ,
ರಷ್ಯಾ ಏನಕ್ಕೆ ಸೈನ್ ಹಾಕಿದೆ ಅಂತಂದ್ರೆ ನ್ಯೂಕ್ಲಿಯರ್ ಬಾಂಬ್ನ ಟೆಸ್ಟ್ ಮಾಡಕ್ಕೆ ಏನಾಗಿದೆ ಸೈನ್ ಹಾಕಿದೆ ನೋಡ್ರಿ ಅಲ್ವರ. ಯಾಕೆ ಏನ್ರಿ ಏನಕ್ಕೆ ಟೆಸ್ಟ್ ಮಾಡಬೇಕು? ಅಯ್ಯೋ ಅತಿ ಶೀಘ್ರದಲ್ಲ ಪ್ರಯೋಗ ಮಾಡ್ತೀರಪ್ಪ ಅಂತ ನಮ್ಮೇನ್ರಿ ಅಲ್ವರ ಇಂಪ್ಯಾಕ್ಟ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಯುದ್ಧಗಳಾಗೋದು, ಆಮೇಲೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಅಲ್ವರ. ಇದಾರ ಎಕ್ಸಾಂಪಲ್ ಹೇಳ್ಬೋದಾ? ಯಾವ ರಾಜ್ಯ ಯಾವ ಜನಾಂಗದವ್ರ ನಡುವೆ ಜಗಳ ಗಲಾಟೆಗಳಾಗ್ತೈತೆ ಅವತ್ತು? ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಜನಾಂಗಗಳಿಗೆ ಗಲಾಟೆ ಆಗ್ತೈತೆ ಅವತ್ತು? ಯಾರ ಉದಾಹರಣೆ ಹೇಳ್ತೀರಾ? ಹೇಳಿ ಲಕ್ಷ್ಮೀಶ್ವರ ಹೇಳಿ. ಬ್ರದರ್ ನಾನು ಹೇಳ್ರಿ ಪ್ರಸನ್ನ ಬ್ರದರ್ ಹೇಳಿ. ಇಲ್ಲೇ ಆಗ್ತೈತಿಲ್ಲ ಬ್ರದರ್, ಇಲ್ಲೇ ತಮಿಳ್ನಾಡು ನಮ್ ಕರ್ನಾಟಕ ಕಾವೇರಿ ನೀರಿಗೋಸ್ಕರ ಜಗಳ. ಇದನ್ನೇ ಇರಲ್ಲ, ನೀವು ಹೇಳಿದ್ಮೇಲೆ ಎಲ್ಲ ಇವ್ರು ಹಚ್ಕೊಂತಾರೆ. ಸರಿ ಅಲ್ವರ, ಅದು ಕೂಡ ಏನ್ರಿ ಒಂದು ಎಕ್ಸಾಂಪಲ್ ಅಲ್ವರ. ಏನ್ರಿ ಜಗಳ. ಆಮೇಲೆ ಬೇರೆ ಯಾವ ರಾಜ್ಯದಲ್ಲಿ ಆಗ್ತೈತಿ ಜಗಳ ಈ ಥರ? ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಅಲ್ವರ. ನೋಡ್ರಿ ಏನ್ರಿ ಪ್ರೈಮ್ ಮಿನಿಸ್ಟರ್ನೇ ಓಡಿಸ್ಬಿಟ್ರು ಅಲ್ವರ. ಬಾಂಗ್ಲಾದೇಶ. ನೆಕ್ಸ್ಟ್ ಅದೇ ತರ ಜಗಳ ಬೇರೆ ಎಲ್ಲರಾಗಿದ್ಯಾ? ಇಂಡೋನೇಷ್ಯಾ ಬ್ರದರ್. ವೆರಿ ಗುಡ್, ಇಂಡೋನೇಷ್ಯಾ ಅಲ್ವರ. ಆಮೇಲೆ ನೆಕ್ಸ್ಟ್ ಇನ್ಯಾವ್ದ? ನೇಪಾಳ ಕಡೆ ಎಲ್ಲ ಆಗಿದೆ. ನೇಪಾಳಲ್ಲಿ ಆಗೈತೆ ನೋಡ್ರಿ ಅಂತೀನಿ ಅದರ. ನೇಪಾಳು, ಲದ್ದಾಖು, ಪಾಕಿಸ್ತಾನು, ಏನ್ರಿ ಶ್ರೀಲಂಕಾ, ಏನ್ರಿ ನೀವು ಹೋಗ್ತಾ ಇದ್ರೆ ಇನ್ನ ಜಾಸ್ತಿ ಆಯ್ತಾರೆ. ಇದೇನ್ ಕಮ್ಮಿ ಏನಾಗಲ್ಲ ರೀ. ಇದು ನಮ್ಮ ಕರ್ತನು ಹೇಳೋದಕ್ಕೆ ಕ್ಲಿಯರ್ ಸೂಚನೆ ರೀ. ಯೋಚನೆ ಮಾಡ್ರಿ, ಒಂದ್ 20 ವರ್ಷದ ಮುಂಚೆ ಈ ತರ ಐತಾ? ಜನರುಗಳು ಈ ತರ ಗುಂಪು ಸೇರೋರ, ಈ ತರ ಗುಂಪು ಸೇರ್ಬಿಟ್ಟು ರಿವೋಲ್ಟ್ ಮಾಡೋರ. ಇವತ್ತೇನಾಗ್ತೈತೆ ನಮ್ಮ ಕಣ್ ಮುಂದೆ ಆಗ್ತೈತೆ ನೋಡ್ರಿ ಅಂತೀರಿ ಅದರ. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಾಂಗಗಳು ಏನ್ರಿ ಎದೊಳ್ತಾರದ್ದು. ಆಮೇಲೆ ಇನ್ನೇನ್ ಮಾಡ್ತೀರಿ? ಯೇಸು ಕ್ರಿಸ್ತ ಹೇಳ್ತಾರೆ ಬರಗಲು ಅದರ, ಬರಗಳು. ಆಮೇಲೆ ಏನ್ರಿ ಜಳಪಳೆಗಳ ಬಗ್ಗೆ ಹೇಳ್ತಾರೆ ಅದರ. ಬರ ಇದೆಯಾ ಇವತ್ತು? ಬರ ಏನ್ರಿ? ಊಟಕ್ಕೆ ತೊಂದರೆ ಇದೆಯಾ? ಕಷ್ಟ ಇದೆಯಾ? ಇದೆ ಬ್ರದರ್. ಇದೆ ಬ್ರದರ್. ಅಲ್ಲರ ಯಾವ ದೇಶದಲ್ಲಿ ಇದೆ? ನಮ್ ದೇಶದಲ್ಲಿ ಐತಾ? ಹೇಳ್ರಿ, ಎಲ್ಲ ಉತ್ತರ ಕೊಟ್ರಿ. ಎಲ್ಲಿ? ರಾಜೇಂದ್ರ ಗೌಡ ಬದರ್, ಸೈಮನ್ ಬದರ್, ಜೇಕಬ್ ಬದರ್, ಮುತ್ತುರಾಜ್ ಬದರ್, ಆರೋಗ್ಯ ಸ್ವಾಮಿ ಬದರ್, ಜೋಸಫ್ ಬದರ್, ಎಲ್ಲ ಉತ್ತರ ಕೊಡ್ಬೇಕು. ಬ್ರದರ್, ಈ ನೈಜೀರಿಯಾ, ಆಫ್ರಿಕಾ ಸೈಡ್ ಎಲ್ಲ ತುಂಬಾ ಇದೆ ಈ ತರ. ತುಂಬಾ ಇದೆ ಆಫ್ರಿಕಾ. ಅಲ್ವರ. ಆಫ್ರಿಕಾ ದೇಶದಲ್ಲೆಲ್ಲ ಸಿಕ್ಕಾಪಟ್ಟ ಐತೆ. ನಮ್ದು ಕೂಡ ಇದೇ ತರ ಅಕ್ಕಿ ಬೇಳೆ ಎಲ್ಲ ರೇಟ್ಗಳು ಹೋಯ್ತಾ ಇರ್ಲಿ, ನಮ್ಮಲ್ಲೂ ಕೂಡ ಏನಾಗ್ಬಿಡ್ತದೆ ಶುರು ಆಗ್ಬಿಡ್ತದೆ. ಜಲಬಲೆ ಬಂದೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರೆ ಬೆಳೆಗಳೆಲ್ಲ, ಊಟದ ಆಹಾರಗಳೇನಾಗ್ತಾರೆ, ಪದಾರ್ಥಗಳ ರೇಟ್ ಜಾಸ್ತಿ ಆದ್ರೆ ನಮ್ಗೇನಾಗ್ತದೆ ಈ ತರ ತೊಂದರೆಗಳ. ಆಮೇಲೆ ಯೇಸು ಕ್ರಿಸ್ತ ಹೇಳ್ತಾರೆ ಏನ್ರಿ ಘೋರ ವ್ಯಾಧಿಗಳು ಬರ್ತಾರೆ ಅಂತ ಹೇಳ್ತಾರೆ. ಘೋರ ವ್ಯಾಧಿಗಳು ಯಾರು ಹೇಳ್ತೀರಾ? ಇತ್ತೀಚೆಗೆ ಬಂದಿರೋದು ದೊಡ್ಡ ವ್ಯಾಧಿ ಯಾವ್ದಪ್ಪ? ಎಕ್ಸಾಂಪಲ್ ನೋಡ್ರಿ ಎಂತ ಎಕ್ಸಾಂಪಲ್ ರೀ. ಇಡೀ ಜಗತ್ತಿಗೆ ಬಿದ್ದಿರೋದು ದೊಡ್ಡ ಪೆಟ್ಟು ರೀ ಅದರ. ಏನ್ರಿ ಕೊರೋನಾ, ಕೋವಿಡ್ ಅದರ. ಎಲ್ಲ ಮನೆ ಲಾಕ್ಡೌನ್ 2 years ಅದರ. ಆಮೇಲೆ ಏನ್ರಿ ವಾಕ್ಯದಲ್ಲಿ ಏನ್ ಹೇಳ್ತೀರಿ? ಹಬ್ಬಕ್ಕಲ್ಲಿ ಆತನ ಮುಂದಗಡೆ, ಆತನ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಆತನ ಪಾದದ ಮುಂದೆ ಅಲ್ವರ ಜ್ವರ ಜ್ವಾರೆಗಳು ಏನಂತಾರೆ ಹೇಳುವುದು ಅಂತ ನಾವೇ ಮಾಡ್ತೀರಿ, ಬಹು ಸ್ಪಷ್ಟವಾಗಿ ನೋಡ್ತೀರಿ ಅಲ್ವರ. ಆಮೇಲೆ ಭೂಕಂಪಗಳು ಬಗ್ಗೆ ಹೇಳಿದ್ದೀರಾ? ಬೈಬಲ್ ಹೇಳಿದಾರೆ ಯೇಸು ಕ್ರಿಸ್ತು? ಭೂಕಂಪಗಳು ಇವ ನಾವು ಭೂಕಂಪ ಎಲ್ಲೆಲ್ಲಿ ನೋಡಿದ್ದೀರಿ? ಎಕ್ಸಾಂಪಲ್ ಹೇಳಿ. ಇಂಡೋನೇಷ್ಯಾ ಅಲ್ವರ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಪಾಕಿಸ್ತಾನ್ ಅಲ್ವರ. ಡೆಲ್ಲಿ, ಡೆಲ್ಲಿ ವೆರಿ ಗುಡ್. ಉತ್ತರಾಖಂಡ್, ಸಿರಿಯಾ ವೆರಿ ಗುಡ್. ಪರವಾಗಿಲ್ಲ ಅಲ್ವರ. ಇವೆಲ್ಲ ಏನ್ರಿ? ಇವೆಲ್ಲ ಏನ್ರಿ ನಮ್ಗೆ ಪ್ರೂಫು ಏನ್ರಿ? ಪ್ರತ್ಯಕ್ಷತೆಗೆ ಪ್ರೂಫ್. ಯೋಚನೆ ಮಾಡ್ರಿ, ವೈನಾಡು ಗೊತ್ತಾಯ್ತಾ? ಹೋದ ವರ್ಷ ಬಂತಲ್ಲ, ಹೊಟ್ಕೊಂಡೆ ಹೊಟ್ಟೋಗ್ಬಿಡ್ತು ನೋಡ್ರಿ ಅದ್ರ. ಏನು ಆ ಕಟ್ಟಕ್ಕೆ ಆಗಿಲ್ಲ ರೀ ಕ್ಯಾಲಿಕಟ್ ಹತ್ರ. ಯೋಚನೆ ಮಾಡ್ರಿ, ಎಂತ ಒಂದು ದುರ್ಘಟನೆ ಅಲ್ವಾ? ಮಲಗಿದ್ದಾರೆ, ಕ್ಷಣ ಮಾತ್ರದಲ್ಲಿ ಮನೇಲಿಲ್ಲ. ಏನ್ರಿ ಬಂತು ಚಳಪಳಿ, ಹಂಗೆ ಕೊಚ್ಕೊಂಡಾಯ್ತು ನೋಡ್ರಿ ಸೆಕೆಂಡ್ಸ್ ಅಲ್ಲಿ ಅಲ್ವರ. ಆಮೇಲೆ ಏನ್ರಿ ಸುನಾಮಿ ಅದರ. ಎಷ್ಟು ಸುನಾಮಿಗಳು ಬಂದವೆ ಲೆಕ್ಕನೇ ಇಲ್ಲ ರೀ. ಇನ್ನು ಎಷ್ಟು ಸುನಾಮಿಗಳು ಬರ್ತಾವೆ ಅವ್ರ ಲೆಕ್ಕನೇ ಇಲ್ಲ, ಅನ್ಲಿಮಿಟೆಡ್ ಅದರ. ಇವೆಲ್ಲ ಸೂಚನೆ ಏನ್ಕಪ್ಪ? ಪ್ರತ್ಯಕ್ಷತೆಗೆ ಸೂಚನೆ. ಆಮೇಲೆ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿದ್ದಾರೆ ಯೇಸು ಕ್ರಿಸ್ತು. ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅದರ. ಏನು ಕ್ರಿಸ್ತ ವಿರೋಧಿ 666 ಏನಪ್ಪ ಅದು? 666
ವಿಕಾರಿಯಸ್ ಫಿಲಿಡಿ. ಒಬ್ಬ ಮನುಷ್ಯನ ಹೆಸರು. ವೆರಿ ಗುಡ್. ವಿಕಾರಿಯಸ್ ಫಿಡಿ ಒಬ್ಬ ಮನುಷ್ಯನ ಹೆಸರು. ಎಲ್ಲೈತೆ ಆ ಮನುಷ್ಯನ ಹೆಸರು? 666 ಅಂಕೆ ನಡೆಯೋದು. ಅದೇ ರೋಮನ್ ಅಂಕಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ವೆರಿ ಗುಡ್. ಅದರ ಅಲ್ಲಿ ಏನ್ರಿ ಹೆಸರು ಕೊಟ್ಟಿದ್ರೆ ಅದರ ಗ್ರೇಟ್ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ಗೆ, ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ಗೆ ಹೆಸರು ಕೊಟ್ಟಿದ್ದಾರೆ ವಿಕಾರ್ವಸ್ ಫಿಲಿಟಿ ಅಂತ. ಅದರಲ್ಲಿ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ಲೆಕ್ಕ ಹಾಕೊಂಡ್ರೆ ವಿಕಾರ್ವಸ್ ಫಿಲಿಟಿಗೆ 666 ಅಂತ ಟೋಟಲ್ ಬರ್ತದೆ. ಅದಲ್ಲ, ಇದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಏನಪ್ಪ ಅಂದ್ರೆ ಇದು ಆಂಟಿ ಕ್ರೈಸ್ಟ್ ಸಿಸ್ಟಮ್. ಆಮೇಲೆ ಯೇಸು ಕ್ರಿಸ್ತು ಸುಳ್ಳು ಕ್ರೈಸ್ತವರು, ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂತ ಹೇಳಿದಾರಾ? ಹೇಳಿದ್ದಾರೆ. ಹೇಳಿದ್ದಾರೆ. ಯಾರಿದು ಸುಳ್ಳು ಕ್ರೈಸ್ತವರು, ಸುಳ್ಳು ಪ್ರವಾದಿಗಳು ಬಂದ್ಬಿಟ್ಟು ದೊಡ್ಡ ದೊಡ್ಡ ಸೂಚಕ ಕಾರ್ಯ ಮಾಡ್ತಾರೆ ಅಂತಂದ್ರೆ ಯಾರಿದು? ಯಾರು ಮಾಡ್ತಾರೆ? ಅವರೇ ಕ್ರೈಸ್ತರ. ಕ್ರೈಸ್ತರು. ಕರೆಕ್ಟ್ ಅಲ್ದರ? ಯಾರೋ ಹಿಂದೂಸ್ ಮುಸ್ಲಿಮ್ಸ್ ಬಂದ್ಬಿಟ್ಟು ಅದ್ಭುತಗಳು ಮಾಡಲ್ಲ ಯೇಸು ಕ್ರಿಸ್ತನ ಹೆಸರಲ್ಲಿ ಅಲ್ವರ? ಇದೆಲ್ಲ ಮಾಡಿದವರು ಕ್ರೈಸ್ತವರೇ. ಕ್ರೈಸ್ತರಲ್ಲಿ ಅಲ್ವರ? ಅಲ್ವರ? ದೊಡ್ಡ ದೊಡ್ಡ ಏನ್ರಿ ಸೂಚಕ ಕೆಲಸಗಳು ಮಾಡೋದು, ಅದ್ಭುತ ಮಾಡೋದು. ಅದ್ಭುತ ಎಲ್ಲರಿಗೂ ಆಯ್ತದ? ಬೆನಿನ್. ಅದರ ನೋಡಿ ಅವ್ರ ಎಕ್ಸಾಂಪಲ್ ಬೆನಿಹಿನ್. ಅದ್ಭುತ ಎಲ್ಲರಿಗೂ ಆಯ್ತದ? ಇಲ್ಲ. ಇಲ್ಲ. ಏನೋ ಒಬ್ರಿಗ ಇಬ್ರಿಗ ಒಂದು 10 ಜನಕ್ಕೆ ಆಗ್ಬೋದು. ಏನು 10,000 ಜನ, 10 ಲಕ್ಷ ಜನ ಬರ್ತಾರ ಮೀಟಿಂಗ್ ಮಾಡಿದ್ರೆ ಅದನ್ನ 10 ಜನಕ್ಕೆ ಮಾತ್ರ ನಾವು ಒಳ್ಳೇದು ಮಾಡೋದು. ಯೇಸು ಕ್ರಿಸ್ತು ಮಾಡಿದ್ರು? ಯೇಸು ಕ್ರಿಸ್ತನ ಕಾಲದಲ್ಲಿ ಎಲ್ಲರಿಗೂ ಮಾಡಿದ್ರು? ಒಬ್ರು ಇಬ್ರಿಗೆ ಮಾಡಿದ್ರ? ಎಲ್ಲರಿಗೂ ಮಾಡಿದ್ರು, ಬಂದವ್ರಿಗೆಲ್ಲ. ಎಲ್ಲರಿಗೂ ಮಾಡಿದ್ರು. ಎಕ್ಸೆಪ್ಷನ್ಸ್ ಇಲ್ಲ ರೀ. ವಿಶ್ವಾಸ ಇಲ್ದ್ರೆ ಮೀಟಿಂಗ್ ಬರ್ತಾರೆ. ಬಂದ್ರೆ ವಿಶ್ವಾಸ ಇದೆ ಅಂತ ಅರ್ಥ ಮಾಡ್ಬೇಕು. ನೀ ಯಾಕೆ ಮಾಡಲ್ಲ ಅಲ್ರ? ಕರ್ತನಲ್ಲಿ ಪ್ರಿಯಗಳೇ, ಇದು ಕ್ಲೀನಾಗಿ ಗೊತ್ತಾಗ್ತಾರೆ. ಇದು ಸೈತಾನಿನ ಒಂದು ಕೆಲಸ. ಇದನ್ನೆಲ್ಲ ಯೇಸು ಕ್ರಿಸ್ತು ಹೇಳ್ತಾರಲ್ಲ, ಇವೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಆಮೇಲೆ ಏನ್ರಿ? ಅಶುದ್ಧತನ, ಅಸಹ್ಯ, ಅಧರ್ಮ ಹೆಚ್ಚಾಗೋದು ಅಲ್ವರ? ಅಧರ್ಮ ಇವತ್ತು ಹೆಚ್ಚಾಗಿದೆಯಾ ಇಲ್ವಾ? ಹೆಚ್ಚಾಗಿ ಹೆಚ್ಚಾಗಿ ಅದರ ಫಸ್ಟ್ ಆಫ್ ಆಲ್ ಮೈ ಮೇಲೆ ನೆಟ್ಟಿಗೆ ಬಟ್ಟೆನೇ ಏನು ಮಾಡಲ್ಲ, ಹಾಕಲ್ಲ ಇವಾಗ. ಅದರ ಇವಾಗ ಬಟ್ಟೆ ಹಾಕೊಂಡಿರೋದೇ ಟ್ರೆಂಡು, ಬಟ್ಟೆ ಹಾಕೊಂಡಿರೋದೇ ಒಂದು ಫ್ಯಾಷನ್ ಅಲ್ದ್ರ? ಏನ್ರಿ? ಗಂಡಸರು ಯಾರನ್ನ ಮದುವೆ ಆಗ್ತಾರೆ? ಗಂಡಸರೇ ಮದುವೆ ಆಗ್ಬಿಡ್ತಾರೆ. ಅಂದ್ರೆ ಹೆಂಗಸರು ಏನ್ ಮಾಡೋದು? ಹೆಂಗಸನ್ನ ಮದುವೆ ಮಾಡೋದು. ಅದರ ವಿಕಾರವಾಗಿ ಕಟಿಂಗ್ಗಳು, ವಿಕಾರವಾಗಿ ಹೇರ್ ಸ್ಟೈಲ್ಗಳು. ಅದರ ಇವಾಗೇನು ಬಿಡಿ, ಇನ್ನು ಸ್ವಲ್ಪ ದಿನ ಆದರೆ ಯಾರಿಗೂ ತಲೆ ಮೇಲೆ ಕೂದಲೇ ಇರಲ್ಲ, ಹೇರ್ ಸ್ಟೈಲೇ ಬೇಕಾಗಿರಲ್ಲ. ಅದರ ಯಾಕಂದ್ರೆ ಎಲ್ಲ ಬಾಲ್ಡಿ ಆಗ್ಬಿಡ್ತಾರಲ್ಲ. ಆ ಥರ ಏನೈತೆ ಟ್ರೆಂಡ್ ಇವಾಗ ಈಗ ಬರ್ತೈತೆ. ಅದರ ಸಾಲದಿದ್ದಕ್ಕೆ ಏನು ಮಾಡೋದು? ಗೌರ್ಮೆಂಟೇ ಹಿಂಗೆಲ್ಲ ಮಾಡ್ಬಿಡೋದಪ್ಪ, ತಪ್ಪು. ಇದು ಬಂದ್ಬಿಟ್ಟು ನಮ್ಮ ಸಮಾಜಕ್ಕೆ ವಿರುದ್ಧವಾಗಿದೆ, ಇದು ದೇವರು ನೇಮಿಸಿದಂಥ ನಿಯಮಕ್ಕೆ ವಿರುದ್ಧವಾಗಿದೆ. ಗಂಡನ ಮದುವೆ ಆಗ್ಬಾರ್ದು, ಗಂಡು ಹೆಂಗಸ್ ಮದುವೆ ಆಗ್ಬೇಕು ಅಂತಾರೆ. ಇದಕ್ಕೆ ಕೇಸ್ ಹಾಕೋದು. ಕೇಸ್ ಹಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜು ಇದು ಜಡ್ಜ್ ಕೊಡತ್ತ ಏನು ಜಜ್ಮೆಂಟ್ ಅವ್ರ ಪರವಾಗಿ ಕೊಡೋ ತನಕ ಬಿಡೋದೆಲ್ಲ ವಾದ ಮಾಡೋಂಥದ್ದು. ಇವೆಲ್ಲ ಏನ್ರಿ ಇಂಥ ಅಸಹ್ಯವಾಗಿರೋ ಕೆಲಸಗಳಲ್ವಾ? ಅಧರ್ಮ. ಅಧರ್ಮ. ಇದರಿಂದ ಬಹುಜನ ಪ್ರೀತಿ ಏನಾಗಿದೆ? ತಣ್ಣಕ್ಕಾಗಿದೆ. ಅದರ ಏನು ಪ್ರೀತಿ ತಣ್ಣಕ್ಕಾಗಿದೆ ಅಂದ್ರೆ ದೇವ್ರ ಮೇಲೆ ಪ್ರೀತಿ ಇದೆಯಾ ಅಂತಂದ್ರೆ ಇಲ್ಲ ರೀ. ತೋರಿಕೆಗಾಗಿ ಏನ್ರಿ ಜನಗಳೆಲ್ಲ ಬಂದ್ಬಿಟ್ಟು ದೇವ್ರದ್ದು ಏನು ಮಾಡೋದು? ಇವತ್ತು ಪೂಜೆ ಮಾಡೋಂಥದ್ದು. ಅದು ಯಾರೇ ಇರಲಿ, ಯಾವುದೇ ಧರ್ಮ ತೊಗೊಂಡಿರ್ತೀನಿ, ಅದರ ಮೆಜಾರಿಟಿ ಜನಗಳು ಬಂದ್ಬಿಟ್ಟು ತೋರಿಕೆಗೆ ಮಾತ್ರ ಏನಾಗಿದ್ದಾರೆ ಇವತ್ತು ದೇವರು ಅಂತ ಬಿಟ್ಟಿರೋದು. ಅದರ ಸಂಡೇ ಬೈಬಲ್ ಇಟ್ಕೊಂಡು ಸುಮ್ಮನೆ ಸಭೆಗೆ ಹೋಗಿ ಬರ್ತಾರೆ ಅಷ್ಟೇ ಹೊರ್ತು ನಿಜವಾದ ಅವ್ರ ಮೇಲೆ ದೇವ್ರ ಭಯ ಭಕ್ತಿ ಇದೆಯಾ? ಹೇಳ್ರಿ, ಎಷ್ಟು ಜನಕ್ಕಿದೆ ಹೇಳ್ರಿ? 99% ಕ್ರೈಸ್ತವರು ಇವ್ರು ಸುಮ್ಮನೆ ಏನ್ರಿ ಅದೇನು ಹೇಳ್ತಾರಲ್ಲ, ಆಟು ಕುಂಟು ಲೆಕ್ಕಕ್ಕಿಲ್ಲ ಅಂತ. ಆ ಥರ ಆಗ್ಬಿಟ್ಟವ್ರೆ. ಅಲ್ಲರ ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಪ್ರೀತಿ ತಣ್ಣಕ್ಕಾಯ್ತು. ಆಮೇಲೆ ಈ ಸುವಾರ್ತೆ ಸಾಕ್ಷಿಗಾಗಿ ನಮಗೆ ಎಲ್ಲ ಕಡೆ ಸಾಲಲ್ಪಡಬೇಕು. ಬೈಬಲ್ ಸೊಸೈಟಿಯ ರಿಪೋರ್ಟ್ಸ್ ಪ್ರಕಾರ ಬೈಬಲ್ ಸೊಸೈಟಿಯಲ್ಲಿ ಯಾವಾಗ ಬೈಬಲ್ ಪ್ರಿಂಟ್ ಆಯ್ತೋ ಎಲ್ಲ ಕಡೆ ಆಯ್ತು, ಸ್ಪ್ರೆಡ್ ಆಯ್ತು ಅಲ್ದರ. ಆಮೇಲೆ ಸೂರ್ಯಚಂದ್ರ ಮೊಬ್ಬಾಗೋದು. ಅದರ ಸೂರ್ಯಚಂದ್ರ ಏನ್ರಿ ಲಿಟ್ರಲ್ಲಾಗಿ ಸೂರ್ಯಚಂದ್ರ ಮೊಬ್ಬಾಗ್ಬಿಡ್ತಾನ ಅಂದ್ರೆ ಇದಾಗಿದೆ ಆಲ್ರೆಡಿ. ಯಾವಾಗ ಅಂದ್ರೆ ಅಮೇರಿಕಲ್ಲಿ ಏನ್ರಿ 1780ಯಲ್ಲಿ ಪೂರ್ತಿ ಒಂದಿನ ಸೂರ್ಯ ಮತ್ತು ಚಂದ್ರ ಎರಡು ಬೆಳಕಿನ ಕೊಡ್ಲಿಲ್ಲ. ಅದರ ಆಮೇಲೆ ನಕ್ಷತ್ರಗಳು ಬೀಳೋದು, ಧೂಮಕೇತುಗಳು ಬೀಳೋದು. ಅದರ ಇದನ್ನೇ ಬೈಬಲಲ್ಲಿ ಯೇಸು ಕ್ರಿಸ್ತ ಹೇಳಿದ ಮಹಾ ಕಷ್ಟ ಹಿಂಸೆಯ ದಿನಗಳು ಅಲ್ದರ. ಕಷ್ಟ ಸಂಕಟಗಳು ಅಂತಂದ್ರೆ ಬೈಬಲಲ್ಲಿ ಅದನ್ನ ಏನಕ್ಕೆ ಕಂಪೇರ್ ಮಾಡ್ತಾರೆ? ಯಾವ ಸೂಚನೆ ಕೊಟ್ಟಿದ್ದಾರೆ? ಯಾರು ಹೇಳ್ತೀರಾ? ಕಷ್ಟ ಸಂಕಟಗಳನ್ನ ಬೈಬಲ್ ಏನಕ್ಕೆ ಹೋಲಿಕೆ ಮಾಡ್ತಾರೆ? ಏನ್ ನೋಡ್ತೀರಾ ಚಿತ್ರದಲ್ಲಿ? ಏನ್ ಕಾಣಿಸ್ತೈತೆ ನಿಮ್ಗೆ ಅಲ್ಲಿ? ಕತ್ಲು ಬೆಳಕು. ಕತ್ಲು ಬೆಳಕು. ಆಮೇಲೆ ಏನೈತೆ? ಕತ್ಲು ಬೆಳಕು ಯಾವ್ದ್ರಿಂದ ಬರ್ತೈತೆ? ಮಿಂಚು. ಮಿಂಚು. ಆಮೇಲೆ ಮಿಂಚು ಎಲ್ಲಿ ಬರ್ತದೆ? ಸಿಡ್ಲು ಎಲ್ಲಿ ಬರ್ತದೆ? ಸಿಡ್ಲು ಎಲ್ಲಿ ಬರ್ತದೆ ಆಕ್ಚುಲಿ? ಆಕಾಶದಿಂದ. ಮೇಘದಲ್ಲಿ ಮೋಡಗಳು. ಅದರ ಮೋಡ ಇರೋಂಥ ಆಕಾಶದಲ್ಲಿ ಏನ್ ಬರೋದು? ಮಿಂಚು, ಬಿರುಗಾಳಿ, ಅದರ ಕತ್ಲು, ಸಿಡ್ಲು ಇವೆಲ್ಲ ಬರೋದು. ಮೇಘ, ಮೋಡ ಅಂತಂದ್ರೆ ಸತ್ಯವೇದದಲ್ಲಿ ಕಷ್ಟ ಸಂಕಟಗಳು. ಅದನ್ನೇ ನಾವು ಯೋಯಲಲ್ಲಿ ಓದಿದ್ದು. ಅದರ ಯೇಸು ಕ್ರಿಸ್ತು ಮೇಘದ ಮೇಲೆ ಬರ್ತಾರೆ ಅಂತ ಲಿಟರಲ್ ಆಗಿ ಮೇಘದ ಮೇಲೆ ಕೂತ್ಕೊಂಡ್ ಬರ್ತಾರೆ, ಲ್ಯಾಂಡ್ ಆಗಿ ಬರ್ತಾರ. ಮೇಘ ಅಂದ್ರೆ ಬೈಬಲಲ್ಲಿ ಏನೋ
ಏನ್ರಿ ಅರ್ಥ ಏನು ಬೈಬಲಲ್ಲಿ ಮೇಘ ಅಂದ್ರೆ? ಮೋಡ ಅಂದ್ರೆ ಏನು ಅರ್ಥ ಬೈಬಲಲ್ಲಿ? ಏನರ್ಥ? ಹ? ಏನರ್ಥ? ಹ? ಓದ್ರಿ. ಕಷ್ಟ ಸಂಕಟಗಳು ಅಲ್ವರ? ಓದ್ರಿ ಅಂತೀರಿ ಬೈಬಲಲ್ಲಿ. ಯೋವೆಲ್ 2ನೇ ಅಧ್ಯಾಯ ಓದ್ರಿ ಅಂತೀರಿ. ಯೋವೆಲ್ 2ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಇವನಲ್ಲಿ ಕೊಂಬುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೊಯ್ಯಿರಿ, ಸಮಸ್ತ ದೇಶ ನಿವಾಸಿಗಳು ನಡಗಲಿ. ಯೆಹೋವನ ದಿನವೂ ಬರುತ್ತದೆ, ಸಮೀಪಿಸಿತು, ಅದು ಕತ್ತಲಿನ ಮೇಲಿನ ದಿನ, ಕಾರ್ಮುಕನ ಕರ್ತನ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಹೀಗೋ ಪ್ರಬಲವಾದ ದೊಡ್ಡ ದಂಡು ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲಾಂತರ ವರ್ಷಗಳಲ್ಲಿಯೂ ಬರುವುದಿಲ್ಲ. ನೋಡ್ರ ಏನ್ ಹೇಳ್ತಾರೆ? ಏನ್ರಿ? ಯೆಹೋವನ ದಿನವು ಬರುತ್ತಲಿದೆ, ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ ಮುಗಿಲ ಕತ್ತಲ ದಿನ ಅಲ್ರ? ಏನಪ್ಪ ಮೊಬ್ಬು, ಕಾರ್ ಮುಗಿಲು, ಕಗ್ಗತ್ತಲು ಅಂದೇನ್ರಿ? ಡೇ ಆಫ್ ಕ್ಲೌಡ್ ಅಂಡ್ ಡಾರ್ಕ್ನೆಸ್, ಡೇ ಆಫ್ ಗ್ಲೂಮಿನೆಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ, ಅಂದ್ರೆ ಮೋಡಗಳು ತುಂಬಿರೋ ದಿನ. ಈ ಮೋಡ ಅಂದ್ರೆ ಕಷ್ಟ ಸಂಕಟಗಳು. ಇವಾಗ ನಾವು 24ನೇ ಅಧ್ಯಾಯಲ್ಲಿ ಓದಿದ್ದೆಲ್ಲ ಏನೋ ಯಾವ್ದಾರು ಒಳ್ಳೇದಿದೆ ನ್ಯೂಸು? ಬರೀ ಏನ್ರಿ ಕಷ್ಟ ಸಂಕಟಗಳ ಬಗ್ಗೆನೆ, ಬರೀ ವೇದನೆಗಳು. ಈ ವೇದನೆಗಳನ್ನೇ ಕ್ರಿಸ್ತನು ಏನಾಗೋದು 2ನೇ ಬರುವಿಕೆಯಲ್ಲಿ ಬರೋದು ಅದರ. ಇದನ್ನೇ ಏನ್ರಿ ಯೇಸು ಕ್ರಿಸ್ತ ಒಂದು ಬ್ಯೂಟಿಫುಲ್ ಸೈನ್ ಹೇಳಿದ್ರು. ಜನಗಳು ಕಣ್ ಕಾಣ್ತಾರೆ, ಜನಗಳು ಇದರಲ್ಲಿ ಏನ್ ಮಾಡೋದು? ಕ್ರಿಸ್ತನ್ನ ಓದಿದ್ದಾರೆ ಅಂತ ರಿಯಲೈಸ್ ಮಾಡ್ಕೊಳೋದು ಅದನ್ನ. ಆಮೇಲೆ ಇನ್ನೊಂದು ಹೇಳ್ತಾರೆ ಯೇಸು ಕ್ರಿಸ್ತ ಸೂಚನೆ, ಅಂಜುರದ ಮರ. ಕರೆಕ್ಟಾ? ಏನಂದ್ರೆ ಯೇಸು ಕ್ರಿಸ್ತ ಅಂಜುರದ ಬಗ್ಗೆ ಏನ್ ಹೇಳ್ತಾರೆ? ಅಂಜುರದ ಮರದ ಬಗ್ಗೆ ಯೇಸು ಕ್ರಿಸ್ತ ಏನಂತ ಹೇಳಿದ್ರು ಹೇಳಿ? ಸೈಮನ್ ಬ್ರದರ್ ಹೇಳ್ರಿ. ಅಂಜುರದ ಮರದ ಬಗ್ಗೆ ಕ್ರಿಸ್ತನ ಏನ್ ಹೇಳ್ತಾರೆ ಮತ್ತೆ 24ನೇ ಅಧ್ಯಾಯದಲ್ಲಿ? ಸೈಮನ್ ಸುಸಾಲಿಕರ್ ಬ್ರದರ್ ಇದ್ದೀರಾ ಲೈನಲ್ಲಿ? ಹಾ ಸರಿ, ಗೋಪಾಲ ಬ್ರದರ್ ಹೇಳಿ. ಯೇಸು ಕ್ರಿಸ್ತ ಅಂಜೂರದ ಮರದ ಬಗ್ಗೆ ಏನ್ ಹೇಳ್ತಾರೆ? ಹೇಳ್ರಿ ರಾಜೇಂದ್ರ ಬ್ರದರ್ ಹೇಳಿ. ಅದರ ಕೊಂಬೆ ಎಳೆದಾಗಿರ್ತೈತಿ, ಹ್ಮ್ ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯ್ತು ಅಂತ ತಿಳಿದುಕೊಳ್ತೀರಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹೇಳ್ತಾರೆ ಅಲ್ವರ? ಇದನ್ನೇ ನಾವು ಲೂಕದಲ್ಲಿ ಏನ್ ನೋಡ್ತೀವಿ, ಲೂಕನ ಬರೆದ ಸುವಾರ್ತೆ ಕೂಡ ಏನ್ ಮಾಡ್ತೀವಿ ನೋಡ್ತೀರಿ. ಅದರ ಅಂಜೂರ ಮರ ಚಿಗುರ್ಬೇಕಾದ್ರೆ ಬೇಸಿಗೆಗಾಲ ಏನಾಗಿದೆ? ಹತ್ರ ಬಂತು. ಹಾ ವೆರಿ ಗುಡ್, ಹತ್ರ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ. ಸರಿ, ಅಂಜೂರದ ಮರ ಅಂದ್ರೆ ಏನು? ಇಸ್ರೇಲ್ ರಾಜ್ಯ, ಇಸ್ರೇಲ್. ಅಲ್ವರ? ಇಸ್ರೇಲು ರಾಜ್ಯ ಅಲ್ವರ? ಯೇಸು ಕ್ರಿಸ್ತು ಯಾವ ತರ ಅಂಜೂರ ಮರನ ಶಪಿಸಿದಾರ? ಅಂಜೂರ ಮರ ಒಣಗೋಗಿದ್ಯಾ ಯಾವ ತರ? ಒಣಗೋಗಿದೆ. ಒಣಗೋಗಿದೆ. ಯಾವಾಗ ಹೇಳಿ ಸುಜಾತ ಯಾವಾಗ? ಸುಜಾತ ಹೇಳಿ. ಸರಿ, ಜೋಸಫ್ ಬ್ರದರ್ ಹೇಳಿ. ಅದೇ ಬ್ರದರ್ ಫಲ ಕೊಡದೆ ಇದ್ದಾಗ ಅವ್ರಿಗೆ ಹಸಿವಾದಾಗ ಸಮಯದಲ್ಲಿ ಹಾ ಹಸುವಾದಾಗ ಫಲ ಕೊಟ್ಟಿರಲ್ಲ, ಅದನ್ನ ನೋಡ್ಬಿಟ್ಟು ಶಾಪ ಕೊಡ್ತಾರೆ. ವೆರಿ ಗುಡ್. ಯೇಸು ಕ್ರಿಸ್ತು ಬರ್ತಾ ಇರ್ಬೇಕಾರೆ ಅಂಜೂರ ಮರ ನೋಡ್ತಾರೆ, ಚೆನ್ನಾಗಿರ್ತಾರೆ. ಹತ್ರ ಏನಾರು ಬಂದ್ರೆ ಹಣ್ಣಿನ ಸಿಕ್ತಂತ ಬರ್ತಾರೆ, ಒಂದು ಹಣ್ಣು ಸಿಕ್ಕಲ್ಲ, ಅವಾಗ ಅದಕ್ಕೆ ಶಾಪ ಕೊಟ್ಬಿಡ್ತಾರೆ. ಅಂದ್ರೆ ಇಸ್ರೇಲ್ ರಾಜ್ಯನ ಮೊದಲನೇ ಬರುವಿಕೆಯಲ್ಲಿ ಶಾಪ ಕೊಟ್ಬಿಟ್ರು ಅಲ್ವರ? ಆದ್ರೆ ಅದೇ ಇಸ್ರೇಲ್ ರಾಜ್ಯ ತಿರ್ಗಾ ಏನಾಗ್ತಾರೆ ವಾಪಸ್ಸು 2ನೇ ಬರುವಿಕೆಯಲ್ಲಿ ಚಿಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಂಜೂರ ಮರ ಅಂದ್ರೆ ಓಸಿಯ 9:10 ಹೇಳ್ಬೇಕಾರೆ ಅದು ಇಸ್ರೇಲ್ ರಾಜ್ಯ ಅಂತ ಹೇಳ್ತಾರೆ. ಅದರ ಅಂದ್ರೆ ಇಸ್ರೇಲ್ ರಾಜ್ಯ ತಿರ್ಗಾ ಸ್ವಾತಂತ್ರ್ಯವಾಗಿ ಬಂದಿರೋದು ನಮ್ಮ ಕಣ್ ಮುಂದೆ ಎಲ್ಲಾರ್ಗೂ ಕ್ಲಿಯರ್ ಆಗಿರೋ ಸೂಚನೆ ಏನಪ್ಪಾ ಅಂದ್ರೆ ಏನ್ರಿ? ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವಿದ್ದೀರಿ. ಕ್ರಿಸ್ತನೇ ಆಲ್ರೆಡಿ ಏನಾಗಿದ್ದಾರೆ ಅಂತ ಅರ್ಥ? ಪ್ರತ್ಯಕ್ಷವಾಗಿದ್ದಾರೆ, ಬಂದಿದ್ದಾರೆ, ಪ್ರತ್ಯಕ್ಷತೆ. ಪ್ರತ್ಯಕ್ಷವಾಗಿದ್ದಾರೆ, ಬಂದಿದ್ದಾರೆ ಅಂತ ಏನ್ರಿ ಅರ್ಥ? ಬರ್ತಾ ಇದಾರೆ ಅಂತ ಅಂದೇನ್ರಿ ಅರ್ಥ ಅಲ್ಲ. ಬಂದ್ ಏನಾಗಿದ್ದಾರೆ ಇದಾರೆ ಅಂತ ಅರ್ಥ. ಅದರ ಆಮೇಲೆ ನಾವೇನೇನು ನೋಡ್ತೀರಿ? ಅಂಜೂರ ಮರ ಅಂದ್ರೆ ಇಸ್ರೇಲ್ ರಾಜ್ಯ, ಮುಂತಾದ ಮರಗಳು ಬೇರೆ ಮರಗಳು ಅಂದ್ರೆ ಬೇರೆ ಬೇರೆ ರಾಜ್ಯ, ಅದರ್ ನೇಷನ್ಸ್. ಬೇರೆ ಬೇರೆ ರಾಜ್ಯಗಳು, ಅದರ್ ನೇಷನ್ಸ್. ಅದರ ಬೇರೆ ಬೇರೆ ಕಂಟ್ರಿಗಳು. ಬೇರೆ ಬೇರೆ ಕಂಟ್ರಿಗಳು. ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಿದ್ಮೇಲೆ ಎಷ್ಟು ರಾಜ್ಯಗಳಿಗೆ ಸ್ವಾತಂತ್ರ್ಯ ಬಂದಿದೆ? ಅಪ್ರಾಕ್ಸಿಮೇಟ್ ಅಂದಾಜಾಗೆ ಎಷ್ಟು ರಾಜ್ಯಗಳಿಗೆ ಬಂದಿದೆ ಸ್ವಾತಂತ್ರ್ಯ? ಯಾರಿಗೆ ಗೊತ್ತಿದ್ಯಾ? ಸುಮಾರು 40 ರಾಜ್ಯಗಳಿಗೆ ಇಸ್ರೇಲ್ ರಾಜ್ಯದ ನಂತರ ಸ್ವಾತಂತ್ರ್ಯ ಏನಾಗಿದೆ ಬಂದಿದೆ. ಈವನ್ ಅಮೆರಿಕ ಗೊತ್ತಾ ನಿಮ್ಗೆ? ಅಮೆರಿಕ ಬಂದ್ಬಿಟ್ಟು ಏನ್ರಿ ಸ್ವಾತಂತ್ರ್ಯ ಇಲ್ಲ,
1798 ಅಮೆರಿಕಕ್ಕೆ ಏನೋ ಇದು ಸ್ವಾತಂತ್ರ್ಯ ಬಂದಿರೋದು ಆತರ ಜೂನ್ ಮಾಸದಲ್ಲಿ. ಅದರ ತೆಗೆದು ನೋಡ್ರಿ ಅಂತೀನಿ ಬೇಕಾರೆ. ಅದರ ಅದೇ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸರುಗಳೇ, ಏನಪ್ಪ ಇವೆಲ್ಲ ಸೂಚನೆ ಅಂತಂದ್ರೆ ಏನ್ರಿ, ಇಸ್ರೇಲ್ ತಿರುಗಿ ಸ್ಥಾಪನೆ ಆಗಿರೋದು ಏನ್ರಿ ಒಂದು ಕ್ಲಿಯರ್ ಸೂಚನೆ. ಏನಪ್ಪಾ ಅಂದ್ರೆ ಕ್ರಿಸ್ತನು ಆಲ್ರೆಡಿ ಬಂದಿದ್ದಾರೆ ಅಂತ. ಕಳೆದ ವಾರ ನಾವೇನ್ ಮಾಡಿದ್ವಿ, ಇಲ್ಲಿವರೆಗೂ ನೋಡಿದ್ರಿ. ಅದರ ಈ ವಾರ ಇನ್ನೊಂದು ಸೂಚನೆ ನೋಡೋಣ, ಬಹು ಮುಖ್ಯವಾಗಿರೋ ಸೂಚನೆ. ಅದರ ವಾಕ್ಯ ಓದೋ ನೋಡಿದ್ದೀರಿ ಎಲ್ಲಪ್ಪ ಅಂದ್ರೆ ದಾನಿಯಲ್ 12ನೇ ಅಧ್ಯಾಯ 4ನೇ ವಾಕ್ಯ. ದಾನಿಯಲ್ 12ನೇ ಅಧ್ಯಾಯ 4ನೇ ವಾಕ್ಯ ದಯವಿಟ್ಟು ಓದಿ. ಯಾರಾದ್ರ ಸೈಮನ್ ಬ್ರದರ್ ಏನೇ ಇದ್ದೀರಾ? ಸೈಮನ್ ಸುಸಾಲಿಕರ್ ಬ್ರದರ್, ಸುಸಾಲಿಕರ್ ಸೈಮನ್ ಬ್ರದರ್. ದಾನಿಯೇಲನೇ, ನೀನು ಈ ಮಾತುಗಳನ್ನು ಇದ್ದೀನಿ ಬ್ರದರ್. ಮುಚ್ಚಿಡು. ಹಾ ಓದ್ರಿ, ದಾನಿಯಲ್ 12:4 ಓದ್ರಿ ಬ್ರದರ್. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವುದಕ್ಕೆ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ಯುತ್ತ ತಿರುವರು, ತಿಳುವಳಿಕೆ ಹೆಚ್ಚೋದು. ನೋಡ್ರ, ಇಲ್ಲ ಹೇಳ್ತಾರೆ ದಾನಿಯೇಲನೇ ನೀನು ಈ ಮಾತುಗಳೇನ್ ಮಾಡು, ಮುಚ್ಚಿಡು. ಅವನು ಬರೆಯುವ ಗ್ರಂಥಗಳೇನ್ ಮಾಡು, ಮುದ್ರೆ ಹಾಕು, ಲಾಕ್ ಮಾಡೋ, ಸೀಲ್ ಮಾಡು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಸೀಲ್ ಮಾಡಪ್ಪ ಅಂತಂದ್ರೆ ಅಂತ್ಯಕಾಲದವರೆಗೆ ಏನ್ ಮಾಡು, ನೀನು ಸೀಲ್ ಮಾಡು ಅಂತ ಹೇಳ್ತಾರೆ. ಅಲ್ಲರ ಇವಾಗ ನಾವಿರೋಂಥ ಕಾಲ ಎಂಥ ಕಾಲ? ಅಂತ್ಯಕಾಲನ ಇಲ್ಲ ಆರಂಭದ ಕಾಲ ನಾವಿರೋದು? ಅಂತ್ಯಕಾಲ. ಅದರ ಹಂಗ ಇವಾಗ ಇವೆಲ್ಲವನ್ನು ಬಿಚ್ಚಿ ತೆರೆದು ಮಾತಾಡಂತ ವಿಚಾರ. ಅದಕ್ಕೆ ನೀವು ಇದುವರೆಗೂ ರಹಸ್ಯವಾಗಿ ಗುಪ್ತವಾಗಿರೋಂಥ ಎಲ್ಲ ಸತ್ಯಗಳನ್ನ ನೀವೇನ್ ಮಾಡೋದು ನೋಡ್ಬೋದು, ಕೇಳೋದನ್ನ ನೀವು ನೋಡ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಈ ಅಂತ್ಯಕಾಲ ಸೂಚನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಬಹು ಜನ ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಏನಾಗ್ತದೆ, ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇದೇನಪ್ಪ ಇದು ಏನ್ರಿ ಬಹು ಜನ ಅತ್ತಿತ್ತ ತಿರುಗಾಡೋದು, ತಿಳುವಳಿಕೆ ಹೆಚ್ಚಾಗೋದು ಅಂತಂದ್ರೆ ಮನುಷ್ಯ ಅವನು ಟ್ರಾನ್ಸ್ಪೋರ್ಟೇಶನ್ ಅಲ್ವರ. ಅಂದ್ರೆ ಅವನು ಮೊದಲು ಯಾವ ರೀತಿ ಅವನು ಓಡಾಡ್ತಾ ಇದ್ನೋ ಆ ಒಂದು ಇನ್ವೆನ್ಷನ್ಸು ಬರುವಂತ ದಿನಗಳು ಏನಾಗ್ತದೆ, ಇನ್ನ ಭಯಂಕರವಾಗಿ ಆಗ್ತದೆ ಅಂತಂದ್ರು ಅಲ್ವರ. ನೋಡಿ ಇವಾಗ ಡಿಫ್ರೆನ್ಸ್ ಇದೆಯಾ ಅಂತಾನೆ. ಎಸ್, ಮನುಷ್ಯ ಒಂದು ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಅದರ 19ನೇ ಶತಮಾನಕ್ಕೆ ಬಂದ್ರೆ ಮನುಷ್ಯ ಓಡಾಡ್ತಾರೆ ಬರೀ ಎತ್ತಿನ ಗಾಡಿ ಇದೆ ರೀ, ಯಾವುದೇ ಮೋಟಾರ್ ಇಂಜಿನ್ ಇಲ್ಲ. ಇವತ್ತೇನಾಗಿದೆ, ಎಲ್ಲ BMW, ಆಡಿ, ಅದರ ಬೆನ್ಸ್ ಅಲ್ಲಿ ಏನ್ ಮಾಡ್ತಾರೆ, ತಿರುಗಾಡ್ತಾರೆ. ಮನುಷ್ಯ ಅವಾಗ ಅತ್ತಿತ್ತ ತಿರುಗಾಡ್ತಾರೆ ಅಂತ ಏನಪ್ಪ ಮೀನಿಂಗ್ ಅಂತಂದ್ರೆ ಜ್ಞಾನ ಹೆಚ್ಚಾಗ್ತಾರೆ ಅಂತಂದ್ರೆ ಇನ್ವೆನ್ಷನ್ಸ್. ಯೋಚನೆ ಮಾಡಿರ್ತೀರ, ಒಂದು ಕಾಲದಲ್ಲಿ ಚಾರ್ಕೋಲ್ ಟ್ರೈನಲ್ಲಿ ಸ್ಟೀಮ್ ಇಂಜಿನ್ ಅಲ್ಲಿ ಮನುಷ್ಯ ಏನ್ ಮಾಡ್ತಿದ್ದ, ತಿರುಗಾಡ್ತಾ ಇದ್ದ. ಇವತ್ತು ಮನುಷ್ಯ ಏನ್ರಿ ಬುಲೆಟ್ ಟ್ರೈನ್ ಅಲ್ಲಿ ಏನ್ ಮಾಡ್ತಾನೆ, ಹೋಗ್ತಾನ್ರಿ. ಬುಲೆಟ್ ಟ್ರೈನ್ ಅಲ್ರ, ನೀವು ಜಪಾನ್ಗೆ ಹೋಗ್ಬಿಟ್ಟ ಅಂತಂದ್ರೆ ಬುಲೆಟ್ ಟ್ರೈನು ಏನ್ರಿ ಒಂದು 3000 ಕಿಲೋಮೀಟರ್ಸ್ನ ಎಷ್ಟು ಅವರ್ ಕವರ್ ಮಾಡ್ತಾ ಗೊತ್ತಾ? ಲೆಸ್ ದೆನ್ 6 to 7 hours ಅಷ್ಟೇ ಮುಗೀತ್ರಿ. 3000 ಕಿಲೋಮೀಟರ್ಸ್ ಆರಾಮ್ ಏನ್ ಮಾಡ್ಬೋದು, ಕ್ಲೀನ್ ಆಗಿಲ್ಲ ಅಲ್ಲಿ ಕವರ್ ಮಾಡ್ತಾರೆ. ಅಷ್ಟು ವೇಗದಲ್ಲಿ ಏನ್ರಿ ಒಂದು ಟ್ರೈನ್ ಇವತ್ತು ಕವರ್ ಮಾಡ್ತಾ ಇದೆ. ಅದರ ಒಂದು ಕಾಲದಲ್ಲಿ ಏನ್ರಿ ಏನ್ರಿ ನೋಡ್ತೀವಲ್ಲ ನಾವು ಇಂಡಿಯಾಲಿ ಏನ್ರಿ ವಂದೇ ಭಾರತ್ ಟ್ರೈನ್ ಅಲ್ವರ. ನೋಡ್ರಿ ಎಲ್ಲ ಹೆಂಗಪ್ಪ ಟೆಕ್ನಾಲಜಿ ಇದೆ ಅಂತಂದ್ರೆ ಬೇರೆ ಎಲ್ಲಾ ಟ್ರೈನ್ಗಳನ್ನ ಕಂಪೇರ್ ಮಾಡಿದ್ರೆ ಅತಿ ವೇಗವಾಗಿ ಅತಿ ಕಮ್ಮಿ ಒಂದು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿ ಟ್ರಾವೆಲ್ ಮಾಡೋಂಥದ್ದು ಏನ್ರಿ ಒಂದು ಟ್ರೈನ್. ಅದರ ಏನ್ರಿ ತುಂಬಾ ಫಾಸ್ಟ್ ಆಗಿ ಇದು ಏನ್ರಿ ಜ್ಞಾನ ಹೆಚ್ಚಾಗೋದಿಕ್ಕೆ ಒಂದು ಸೂಚನೆ. ತಿಳುವಳಿಕೆ ಏನಾಗ್ತಾರೆ ಮನುಷ್ಯನಿಗೆ ಇವತ್ತು ಜಾಸ್ತಿ ಹೆಚ್ಚಾಗ್ತಾ ಇದೆ. ಒಂದು ಕಾಲದಲ್ಲಿ ಬ್ರೈಟ್ ಬ್ರದರ್ಸ್ ಏನ್ ಮಾಡಿದ್ರು, ಪ್ಲೇನ್ ಏನ್ ಮಾಡಿದ್ರು ಫಸ್ಟ್ ಕಂಡಿಡಿದ್ರು. ಅದರ ಆ ಪ್ಲೇನ್ ಕಂಡಿಡಿರ್ಬೇಕಾದ್ರೆ ಆಕಾಶದಲ್ಲಿ ಪ್ಲೇನು ಬರೀ ಸ್ವಲ್ಪ ನಿಮಿಷಗಳು ಮಾತ್ರ ಏನ್ ಮಾಡ್ತಿತ್ತು, ಅಲ್ಲಿ ಟ್ರಾವೆಲ್ ಮಾಡ್ತಿತ್ತು. ಇವತ್ತು ಮನುಷ್ಯ ಏನ್ ಮಾಡ್ತಾನೆ, ಪ್ಲೇನಲ್ಲಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಪಕ್ಕದಲ್ಲಿ ರೈಟ್ ಸೈಡ್ ಇದೆ ಗೊತ್ತಾ ಒಂದು ಫ್ಲೈಟ್. ಅದು ಯಾವ ಫ್ಲೈಟ್ ಅಪ್ಪ ಅಂತಂದ್ರೆ ಸ್ಪೇಸ್ ಶಟ್ಲ್ಗೆ ಹೋಗುವಂತ ಫ್ಲೈಟ್ ರೀ ಅಲ್ವರ. ಎಲ್ಲಿಗೆ ಹೋಗ್ತಾನೆ, ಸ್ಪೇಸ್ ಶಟ್ಲ್ಗೆ. ಹಳೆ ಕಾಲದಲ್ಲಿ ಹೆಂಗಿತ್ತು ಸ್ಪೇಸ್ಗೆ ಹೋಗುವಂಥದ್ದು, ಏನ್ರಿ ರಾಕೆಟ್ ಹೋದ ಅಂತಂದ್ರೆ ಅಷ್ಟೇ ಅದು ಏನ್ರಿ, ಅದು ಸ್ಪೇಸ್ ಶಟ್ಲ್ಗೆ ಓದಿ ಅದೇ ಸ್ಪೇಸ್ ಶಟ್ಲ್ ಭೂಮಿಗೆ ಸೇಫ್ ಆಗಿ ಬರ್ತಾ ಇಲ್ಲ ರೀ. ಅದರ ಆ ಮೇಲ್ಗಡೆ ಇರೋಂಥ ಜಸ್ಟ್ ಒಂದು ಏನಾಗಿದ್ದು ಆ ಒಂದು ಕ್ಯಾಪ್ಸುಲ್ ಮಾತ್ರ ಏನಾಗೋದು, ಎಲ್ಲೋ ಸಮುದ್ರದಲ್ಲೋ ಎಲ್ಲೋ ಭೂಮಿಯಲ್ಲೋ ಲ್ಯಾಂಡ್ ಆಗ್ಬಿಡೋದು. ಅದು ಸೇಫಾಗಿ ಲ್ಯಾಂಡ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇವತ್ತೇನಾಗ್ತದೆ ಅಂದ್ರೆ ಫ್ಲೈಟ್ ತರ ಟೇಕ್ ಆಫ್ ಆಗ್ತಾರೆ, ಫ್ಲೈಟ್ ತಾನೇ ತಿರ್ಗಾ ಲ್ಯಾಂಡ್ ಆಗ್ತದೆ ನೋಡಿ. ಈ ಒಂದು ಟೆಕ್ನಾಲಜಿ ಇವತ್ತೇನಾಗಿದೆ, ಇವತ್ತಿದೆ. ಮನುಷ್ಯ ಇವತ್ತು ಎಷ್ಟು ಕಂಫರ್ಟಬಲ್ ಆಗಿ ಇವತ್ತು ಏರೋಪ್ಲೇನ್ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಬಿಸ್ನೆಸ್ ಕ್ಲಾಸ್ ರೀ. ಏನ್ರಿ ಹೆಂಗಿದೆ ಅಂತಂದ್ರೆ ನೀವು ಹೋಗ್ಬಿಟ್ಟಂದ್ರೆ ನಿಮ್ಮ ಮನೇಲೇ ಇದ್ದ ಹೆಂಗಿರ್ತಾರೆ, ನಿಮಗೆ ಫೀಲೇ ಆಗಲ್ಲ. ಫ್ಲೈಟ್ ಟೇಕ್ ಆಫ್ ಆಗಿರೋದು ಲ್ಯಾಂಡ್ ಆಗಿರೋದು ಏನು ಗೊತ್ತಾಗಲ್ಲ. ಯಾಕಂದ್ರೆ ಜ್ಞಾನ ಇವತ್ತು ಹೆಚ್ಚಾಗಿದೆ. ಮನುಷ್ಯ ಅತ್ತಿತ್ತ ಕಂಫರ್ಟಬಲ್ ಆಗಿ ತಿರುಗಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಇದೇನ್ರಿ, ಇದೇನ್ ದೊಡ್ಡ ಆಶ್ಚರ್ಯ ಅಲ್ಲ. ಮನುಷ್ಯ ಒಂದು ಕಾಲದಲ್ಲಿ ಚಂದ್ರಮಂಡಲಕ್ಕೆ ಹೋಗಿ ಬರ್ತಾನ್ರಿ.
ಅದರ ಚಂದ್ರಮಂಡಲಕ್ಕೆ ಹೋಗಿ ಬಂದು ಪ್ರೂವ್ ಮಾಡ್ಬಿಟ್ರು. ಅದರ ಮ್ಯಾನ್ ಕ್ಯಾನ್ ಇವನ್ ಗೋ ಟು ಸ್ಪೇಸ್ ಅಂದ್ಬಿಟ್ಟು. ಇದನ್ನೆಲ್ಲ ಐಸಾಕ್ ನ್ಯೂಟನ್ನು ಆ ಕಾಲದಲ್ಲಿ ವಾಕ್ಯನ ಓದ್ಬಿಟ್ಟು ಅವ್ರು ಪ್ರಿಡಿಕ್ಟ್ ಮಾಡ್ತಾರೆ. ಇನ್ ಫ್ಯೂಚರ್ ಮ್ಯಾನ್ ಶಾಲ್ ಟ್ರಾವೆಲ್ ಎಟ್ ದ ಸ್ಪೀಡ್ ಆಫ್ 60 km/h ಅಂತ. ಆ ಕಾಲದಲ್ಲಿ ಐಸಾಕ್ ನ್ಯೂಟನ್ ಕಾಲದಲ್ಲಿ ಯಾವ ಗಾಡಿಗಳಿರಲಿಲ್ಲ ಎಂಥದಿಲ್ಲ ರೀ. ಅವ್ರು ಐಸಾಕ್ ನ್ಯೂಟನ್ ಹೇಳೋಂಥ ಪ್ರಾಫಸಿ ನೋಡ್ಬಿಟ್ಟು ಎಷ್ಟೋ ಜನ ನಕ್ಬಿಟ್ರು. ಯಾರ ಪೆದ್ದ ಇವರು ಸೈಂಟಿಸ್ಟು ಎಲ್ಲ ಓದ್ಬಿಟ್ಟು ಏನಾಗ್ಬಿಟ್ಟಾರೆ, ಹುಚ್ಚಾಗ್ಬಿಟ್ಟವ್ರೆ ಅಂತ. ಇವತ್ತು 60 km ಕಮ್ಮಿ ಸ್ಪೀಡ್ಗೆ ಹೋದ್ರೆ ಏನು ಮಾಡ್ತಾರೆ, ಅದ್ರ ಬೈತಾರೆ. ಅದರ ನ್ಯಾಷನಲ್ ಹೈವೇಲಿ ಏನಿದೆ ಸ್ಪೀಡ್ ಮಿನಿಮಮ್ ಸ್ಪೀಡ್ ಅಂತ ಇದೆ ರೀ, ಮ್ಯಾಕ್ಸಿಮಮ್ ಸ್ಪೀಡ್ ಅಂತಲೇ ಇದೆ. ಅದರ ನಮ್ಮೇನೋ ಇಂಡಿಯಾದಲ್ಲಿ ಪರವಾಗಿಲ್ಲ. ಫಾರಿನಲ್ಲಿ ಹೋಗ್ಬಿಟ್ಟಂದ್ರೆ ಮಿನಿಮಮ್ ಸ್ಪೀಡು 120 km/h ಹೋಗ್ಬೇಕು ಹೈವೇಲಿ. ಅದಕ್ಕಿಂತ ಕಮ್ಮಿಗೆ ಹೋದ್ರೆ ನಿಮ್ಗೆ ಫೈನ್ ಹಾಕ್ತಾರೆ. ಅದರ ನೋಡಿ, ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ. ಎಲ್ಲಿಗೆ ಹೋಗಿದ್ದಾನೆ? ಮಾರ್ಸ್ಗೆ ಹೋಗಿದ್ದಾನೆ ಅಂತೀನಿ. ಮಾರ್ಸ್ಗೆ ಹೋಗ್ಬಿಟ್ಟು ಮಾರ್ಸಿಂದ ಆರ್ಬಿಟ್ ಏನು ಮಾಡ್ತಾರೆ ಅಲ್ಲಿ ಮನುಷ್ಯನಿಗೆ ಲೈವ್ ಫೋಟೋಸ್ ವಿಡಿಯೋಸ್ ಏನು ಮಾಡ್ತಾರೆ, ಕಳಿಸ್ತಾ ಇದೆ. ಅದರ ಮನುಷ್ಯ ಅತ್ತಿತ್ತ ತಿರುಗಾಡೋದು ಏನ್ರಿ. ಒಂದು ಕಾಲದಲ್ಲಿ ಏನಿತ್ತು, ಎಲ್ಲ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳು. ಇವಾಗ ಏನ್ಬಿಡಿದೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಅದರ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಏನಾಗ್ತದೆ, ಹೈಡ್ರೋಜನ್ ವೆಹಿಕಲ್ಸ್ ಬಿಡ್ತಾರೆ ವಿತೌಟ್ ಎನಿ ಫ್ಯೂಯಲ್. ಅದರ ರೀಸೆಂಟಾಗಿ ಕಂಡಿಡ್ತಾರೆ ನೋಡಿರ್ತೀನಿ. ಏನಪ್ಪ ಅಂದ್ರೆ ಈ ಪ್ಲೇನ್ಗಳು ಕ್ರ್ಯಾಶ್ ಆಗೋದು, ಮನುಷ್ಯಗಳು ಎಷ್ಟು ಜನ ಸಾಯ್ತಲ್ಲ, ಯಾಕೆ ಫ್ಯೂಯಲೇ ಇಲ್ದ್ರ ಬ್ಯಾಟ್ರಿ ಆಪರೇಟೆಡ್ ಏರ್ಕ್ರಾಫ್ಟ್ಗಳೇ ಮಾಡ್ತಾರೆ ಇವತ್ತು. ಜನಗಳನ್ನ ಪ್ರಾಣ ಉಳಿಸ್ಬೇಕು ಅಂತ ಕಂಡಿಡಿತಾರೆ. ನೋಡಿ ಟೆಕ್ನಾಲಜಿ ನೋಡ್ಬೋದು. ನೋಡ್ತೀರಾ ರೋಬೋಟ್ ನೋಡ್ತೀರಾ ಏನ್ರಿ? ಆ ಪಕ್ಕದಲ್ಲಿ ನೋಡಿದ್ದೀನಿ, ಆ ಹುಡುಗಿ ಕೂತಿರೋದು. ಶಿ ಇಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಹ್ಯೂಮನಾಯ್ಡ್ ಏನ್ರಿ? ಮನುಷ್ಯನ ರೂಪದಲ್ಲಿ ಇರೋಂಥ ಒಂದು ರೋಬೋಟ್. ಪಕ್ಕ ಹೆಂಗಪ್ಪ ಇದೆ ಅಂತಂದ್ರೆ ಮನುಷ್ಯನ ತರಾನೇ ಇದ್ದಾರೆ ನೋಡೋದಕ್ಕೆ. ಅಲ್ವರ ಯೋಚನೆ ಮಾಡ್ರಿ, ಈ ಜ್ಞಾನ ಎಲ್ಲಿಂದ ಬಂತು? ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಅಂತ್ಯಕಾಲದ ಸೂಚನೆ. ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚಾಗ್ತಾರೆ, ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ. ಇದು ಬ್ಯೂಟಿಫುಲ್ ಸೂಚನೆ ನೋಡಿ. ಒಂದು ಕಾಲದಲ್ಲಿ ನಮ್ಮ ಟೇಬಲ್ ಮೇಲೆ ಎಷ್ಟೆಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು, ಬುಕ್ಸು, ಡಿಕ್ಷನರಿ, ಅದರ ಏನ್ರಿ ಬೇರೆ ಬೇರೆ ಐಟಮ್ಸ್ಗಳು, ಗ್ಲೋಬ್ ಅಂತೆ, ಕ್ಯಾಲೆಂಡರ್ ಅಂತೆ, ಪೆನ್ ಅಂತೆ, ಟೆಲಿಫೋನ್, ಲ್ಯಾಂಡ್ಲೈನ್ ಅಂತೆ, ಪ್ರಿಂಟರು, ಫ್ಯಾಕ್ಸು, ನ್ಯೂಸ್ ಪೇಪರು, ರೇಡಿಯೋ. ಅರೆ ಹೋಗ್ತಾ 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 ಏನಾಯ್ತು, ಇವೆಲ್ಲ ಮಾಯ ಆಗೋಯ್ತು. ಯಾಕೆ? ಎಲ್ಲ ಒಂದೇ ಸಿಸ್ಟಮ್ನಲ್ಲಿ ಬಂದ್ಬಿಡ್ತು. ಕಂಪ್ಯೂಟ್ರಲ್ಲಿ ಬಂತು. ಆಮೇಲೆ ಏನಾಯ್ತು, ಆ ಕಂಪ್ಯೂಟರ್ ಚಿಕ್ಕದಾಗಿ ಏನಾಗ್ಬಿಡ್ತು, ಲ್ಯಾಪ್ಟಾಪ್ ಆಗೋಯ್ತು ಅಲ್ವರ. ಇವಾಗ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಹೋಗ್ತಾ ಹೋಗ್ತಾ ಲ್ಯಾಪ್ಟಾಪು ಇಲ್ಲ ರೀ. ಏನಾಗ್ಬಿಡ್ತಲ್ಲ, ಎಲ್ಲ ಬಂದ್ಬಿಟ್ಟು ಟ್ಯಾಬ್ ಬಂದ್ಬಿಡ್ತು. ನೆಕ್ಸ್ಟ್ ಪಾಮ್ ಟಾಪ್ ಬರ್ತಾರೆ. ಪಾಮ್ ಟಾಪ್ ಅನ್ನು ಏನಂತಾರೆ, ಏನ್ರಿ ಏನೂ ಬೇಕಾಗಿಲ್ಲ, ವಿತೌಟ್ ಎನಿ ಎಕ್ವಿಪ್ಮೆಂಟ್ ಯು ಕ್ಯಾನ್ ಯೂಸ್ ದ ನ್ಯಾಚುರಲಿ ಕಂಪ್ಯೂಟರ್ ಎನಿವೇರ್ ಯು ವಾಂಟ್. ನೋಡ್ರಿ, ಇದು ನೋಡ್ಬೇಕಾದ್ರೆ ನೋಡಿ, ಕಂಪ್ಯೂಟರ್ ನೋಡಿರ್ತೀನಿ. ಇದು ಇನ್ವಿಸಿಬಲ್ ಕಂಪ್ಯೂಟರ್. ಇದು ಯಾರು ಕಣ್ಣಿಗೂ ಕಾಣಿಸಲ್ಲ. ನೀವು ರೋಡಲ್ಲಿ ಎಲ್ಲಿ ಹೋಗ್ತಾ ಇರ್ಬೇಕು ಮಾಡೋದು ನೀವು ಇದನ್ನ ನಿಮ್ಮ ಪಾಣಿ ನೀವು ತೆಗೆದು ನಿಮ್ಮ ಪಾಣಿ ನೀವು ಮಾಡ್ಬೋದು, ನಿಮ್ಮ ಪಾಣಿ ನೀವು ನೋಡ್ಕೊಬೋದು. ಇದು ನಿಮಗೆ ಮಾತ್ರ ಕಾಣಿಸೋದು, ವಿತೌಟ್ ಎನಿ ಸ್ಕ್ರೀನ್, ವಿತೌಟ್ ಎನಿ CPU. ಯೋಚನೆ ಮಾಡಿರ್ತೀನಿ. ಇದೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ. ಇದು ಮೋರ್ ದೆನ್ ಏನ್ರಿ ಒಂದು 7 lakhs ಆಗ್ತದೆ ಈ ಸಿಸ್ಟಮ್ ಅಲ್ವರ. ಕರ್ತನಲ್ಲಿ ಪ್ರೀತಿಗಳೇ, ಮೊಬೈಲ್ ನಮಗೆಲ್ಲ ಎಷ್ಟು ಭಯ ಅಲ್ಲ, ಮೊಬೈಲ್ ಫೋನ್ ಕಳೆದೋಗ್ಬಿಡ್ತಾರೆ. ಎಷ್ಟು ಸರಿ ಮೊಬೈಲ್ ಕಳ್ಸ್ಕೊಡ್ತೀರಿ ಅದರ. ಆದರೆ ಇದೊಂದು ಟೆಕ್ನಾಲಜಿ ನೋಡ್ರಿ ಅಂತೀರಿ. ಜಸ್ಟ್ ಒಂದು ಬ್ಯಾಂಡ್ ಹಾಕೊಂಡು ಕೈಗೆ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಮೊಬೈಲ್ ಫೋನು ಯಾವುದೇ ರೀತಿ ಬ್ಯಾಟ್ರಿ ಗೀಟ್ರಿ ಏನೂ ಇಲ್ದ್ರ ನಮ್ಮ ಕೈಯಲ್ಲಿ ಏನು ಮಾಡೋದು, ನಾವು ಆಪ್ರೇಟ್ ಮಾಡ್ಕೊಬೋದು ಅಲ್ಲರ. ಇದು ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಕರ್ತನಲ್ಲಿ ಪ್ರೀತಿಯಾದ ದೋಸ್ತರುಗಳೇ, ಏನ್ರಿ ಇವತ್ತು ಏನ್ರಿ ಕಾಂಟ್ಯಾಕ್ಟ್ ಲೆನ್ಸ್ಗಳೈತೆ. ಹೆಂಗಪ್ಪ ಇದೆ ಕಾಂಟ್ಯಾಕ್ಟ್ ಲೆನ್ಸ್ಗಳು ಅಂತಂದ್ರೆ, ಆ ಲೆನ್ಸ್ ಒಳಗೇನೆ ಕಂಪ್ಲೀಟ್ ಎಲ್ಲ ಏನಾಗಿದೆ, ಟ್ರ್ಯಾಕಿಂಗ್ ಡಿವೈಸ್ಗಳು ಇದೆ ರೀ. ಆ ಲೆನ್ಸ್ ಹಾಕೊಂಬಿಟ್ಟಂದ್ರೆ ಯಾವ ವ್ಯಕ್ತಿ ಹೋಗ್ತಾ ಇದ್ದಾರೆ, ಅವ್ರ ಐಡೆಂಟಿಫಿಕೇಶನ್ ಏನೋ, ಡೀಟೇಲ್ಸ್ ಏನೋ, ಇದೆಲ್ಲ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ಆ ರಿಪೋರ್ಟ್ನಲ್ಲಿ ಎತ್ಕೊಂಡು ಕ್ಲೀನಾಗಿ ಏನು ಮಾಡ್ಬೋದು, ಪ್ರಿಂಟೌಟೇ ತೆಗಿಬೋದು ಅಲ್ಲರ. ಅದಕ್ಕೆ ಗೂಗಲ್ ಗ್ಲಾಸ್ ಅಂತ ಬಂದಿದೆ. ಯಾರು ನೋಡಿದ್ರಾ? ಗೂಗಲ್ ಗ್ಲಾಸು 12 lakhs rupees ಒಂದು ಗ್ಲಾಸ್. ಅದರ ನೋಡೋಕೆ ಆರ್ಡರಿ ಗ್ಲಾಸ್ ಥರ ಇದೆ, ಆದರೆ ಆ ಗ್ಲಾಸಲ್ಲಿ ಎಲ್ಲ ಇರ್ತಾರೆ ನೋಡಿರ್ತೀರಿ. ನೀವೇನು ಮಾಡೋದು, ನೀವು ಸುಮ್ಮನೆ ಸ್ಪೆಕ್ಸ್ ಹಾಕ್ಕೊಂಡು ಹಂಗೆ ಫಿಲ್ಮ್ ನೋಡ್ಕೊಂಡೇ ಹೋಗ್ಬೋದು ರೀ. ಹಂಗೆ ನೀವು ನ್ಯೂಸ್ ಪೇಪರೇ ಓದ್ಕೊಂಡು ಹೋಗ್ಬೋದು. ಹಂಗೆ ನೀವೇನು ಮಾಡೋದು, ಯಾರೋ ಇದ್ದಾರೆ, ಏನಾಗ್ತಾಯಿದೆ, ಒಂದು ಸ್ಟೇಷನ್ ಇದ್ರೆ ನೆಕ್ಸ್ಟ್ ಅಷ್ಟು ಟ್ರೈನ್ ಬರ್ತಾರೆ, ಯಾವ ಟ್ರೈನ್ ಬರ್ತಾರೆ, ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ನಿಮಿಷಕ್ಕೆ ಬರ್ತಾರೆ, ಇದೆಲ್ಲ ಏನ್ರಿ ನಿಮ್ಮ ಡಿಜಿಟಲ್ ಸ್ಕ್ರೀನಲ್ಲಿ ನಿಮ್ಮ ಕಣ್ಣಲ್ಲಿ ಏನಾಗ್ತದೆ, ಸ್ಕ್ಯಾನ್ ಆಗಿ ಬರ್ತಾ ಇರ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಇದು ಮನುಷ್ಯ ಅತ್ತಿತ್ತ ಓಡಾಡೋಕ್ಕೆ, ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಇದು ನೋಡಿದ್ರೆ, ಇದು ಗೂಗಲ್ ಮ್ಯಾಪ್ ಅದರ. ನಮ್ಮ ಇಂಡಿಯಲ್ಲಿ ಇನ್ನೂ ಬಿಟ್ಟಿಲ್ಲ ರೀ, ಲಾಂಚ್ ಆಗಿಲ್ಲ. ಅಮೇರಿಕಲ್ಲಿ ಇದೆ ಅದರ ಗೂಗಲ್ ಮ್ಯಾಪ್. ಅಮೇರಿಕಾ ನೀವೇನೋ ಹಾಕ್ಬಿಟ್ಟು ಲೊಕೇಶನ್ಗೆ ಹಾಕಿದ್ರೆ ಲೈವ್ ಡೇಟಾ ನೋಡಿಸ್ತದೆ. ಲೈವ್ ಡೇಟಾನೇ ಅಂದ್ರೆ ರಿಯಲ್ ಟೈಮ್ ಡೇಟಾ. ರಿಯಲ್ ಟೈಮ್ ಅಂತಂದ್ರೆ ನೀವು ಹೋಗ್ತಾ ಇರಬೇಕು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ಗಾಡಿ ಬರ್ತಾ ಇದೆ, ಆ ಕಡೆಯಿಂದ ಯಾವ ಗಾಡಿ ವೆಹಿಕಲ್ಸ್ ಬರ್ತಾರೆ, ಲೆಫ್ಟಿಂದ ಬರ್ತಾರೆ, ರೈಟಿಂದ ಬರ್ತಾರೆ, ಎಲ್ಲಿ ಹೋಗ್ತಾ ಇದೆ, ಆಮೇಲೆ ನಿಮ್ಮ ಮುಂದೆ ಇರೋಂಥ ಅಂಗಡಿ ಯಾವುದು, ಅಂಗಡಿ ಹೆಸರೇನು, ಅಂಗಡಿ ಒಳಗಡೆ ಎಷ್ಟು ಜನ ಇದ್ದಾರೆ, ಏನು ನಡೀತದೆ, ಇವೆಲ್ಲ ರಿಯಲ್ ಟೈಮಲ್ಲಿ ನೀವು ಒಂದು ವಿಡಿಯೋ ನೋಡಿದಂಥ ರೀತಿಯಲ್ಲಿ ಕ್ಲೀನಾಗೆ ನಿಮ್ಮ ಮೊಬೈಲಿನ ಆಗ್ತಾ ಸಿಗ್ತದೆ. ಈ ಟೆಕ್ನಾಲಜಿ ಇನ್ನೂ ಇಂಡಿಯಾಗೆ ಬಿಟ್ಟಿಲ್ಲ, ಆದರೆ ಅಮೆರಿಕಲ್ಲಿ ಆಲ್ರೆಡಿ ಏನಾಗಿದೆ, ಇದು ಲಾಂಚ್ ಆಗಿದೆ. ಅದರ ಯೋಚನೆ ಮಾಡ್ರಿ,
ಇದರಲ್ಲಿ ಏನಕ್ಕೆ ಸೂಚನೆ? ಜ್ಞಾನ ಹೆಚ್ಚಾಗಿರೋಕ್ಕೆ ಸೂಚನೆ. ಇದು ನೋಡಿ ಹಾಲೋಗ್ರಾಮ್ ಟೆಕ್ನಾಲಜಿ. ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಕೈಗೆ ಹಾಕೊಂಬಿಟ್ಟ ಅಂತಂದ್ರೆ ಮತ್ತೆ ಕಣ್ಣಿಗೆ ಹಾಕೊಂಡ್ರೆ ಸೇಮ್ ಅವ್ರ ಥರನೇ ಒಂದು ಪಕ್ಕಾ ಡೂಪ್ಲಿಕೇಟ್ ಇನ್ನೊಬ್ರು ಏನಾರ ಪಕ್ಕದಲ್ಲಿ ನಿಂತ್ಕೊಂತಾರೆ. ಇವ್ರು ಮಾಡೋಂಥ ಎಲ್ಲ ಕೆಲಸಗಳನ್ನ ಆ ಹಾಲೋಗ್ರಾಮ್ ಟೆಕ್ನಾಲಜಿ ಇಸ್ಕೊಂಡು ಇವ್ರು ಡೂಪ್ಲಿಕೇಟ್ ಮಾಡೋಂಥ ಕೆಲಸ ಅಲ್ದರ ಏನ್ರಿ ಕರ್ತನಲ್ಲಿ ಪ್ರೀತಿಗಳೇ, ಇದು ಫ್ಯೂಚರ್ ಟೆಕ್ನಾಲಜಿ. ಇಲ್ಲಿ ನೋಡಿ ಬೈಕ್ ನೋಡ್ತೀವಿ ಗೊತ್ತಾ, ಆಟೋನಮಸ್ ಬೈಕ್. ಅದರ ಏನಪ್ಪ ಅಂದ್ರೆ ಆ ಬೈಕ್ ಬೀಳೋದಿಲ್ಲ ರೀ. ಅದರ ಏನ್ರಿ ಇವಾಗ ಎಷ್ಟೋ ಜನಕ್ಕೆ ಬೈಕ್ ಓಡಿಸೋಕೆ ಭಯ, ಅಯ್ಯೋ ಬ್ಯಾಲೆನ್ಸ್ ಸಿಕ್ಕಲ್ಲ, ಬಿದ್ದೋಗ್ಬಿಡ್ತೀರಿ, ಅಯ್ಯೋ ಲಾರಿ ಕೆಡ ಹೋಗ್ಬಿಡ್ತೀರಿ, ಬಸ್ಸಲ್ಲಿ ಹೋಗ್ಬಿಡ್ತೀರಿ ಅಂತ. ಏನು ಹೆದರ್ಬೇಕಾಗಿಲ್ಲ. ಈ ಬೈಕು ಎಂಥ ಹಳ್ಳದಲ್ಲಿ ಬೀಳಲಿ ಏನೇ ಆಗಲ್ಲ, ಇದು ಯಾವತ್ತೂ ವಾಲ್ಕೊಳಲ್ಲ, ಯಾವತ್ತೂ ಬೀಳಲ್ಲ. ಅದರ ನೀವು ಕಾರ್ ಇಡೋದು ಬೇಕಾಗಿಲ್ಲ, ಹಂಗೆ ನೆಟ್ಟು ಕೂತ್ಕೊಂಡಿರ್ಬೋದು, ಬೈಕ್ ಸ್ಟ್ಯಾಂಡ್ ಆಗಿ ನಿಂತದೆ. ಅದರ ಇದು ಫ್ಯೂಚರ್ ಟೆಕ್ನಾಲಜಿ. ಕರ್ತನಲ್ಲಿ ಇದ್ರ ಕೇಳಿ ಎಲ್ಲರೂ. ನೋಡ್ರ ಈ ಟೆಕ್ನಾಲಜಿ ಹೆಂಗಿದೆ. ವಾಯ್ಸ್ ರೆಕಾರ್ಡರ್, ಲೈವ್ ಆನ್ ದ ಸ್ಪಾಟ್ ವಾಯ್ಸ್ ರೆಕಾರ್ಡರ್. ಸಾಮಾನ್ಯ ನೋಡ್ಬೇಕಾದ್ರೆ ಹೊರದೇಶಕ್ಕೆ ಹೋಗೋರಲ್ಲ ಇದೇ ಸಮಸ್ಯೆ ರೀ. ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ನೀವು ಜರ್ಮನಿ ಫ್ರಾನ್ಸ್ಗೆಲ್ಲ ಹೋಗ್ಬಿಟ್ಟು ಅಂತಾರೆ, ಅಲ್ಲ ಜರ್ಮನ್ ಫ್ರಾನ್ಸಲ್ಲಿ ಮಾತಾಡೋದು, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ನಮ್ಗೆ ಅರ್ಥನೇ ಆಗಲ್ಲ. ಅವಾಗ ಹೆಂಗೆ ಹಿಡಿಯೋದು? ಇದ್ರೆ ಆನ್ ದ ಸ್ಪಾಟ್ ಟ್ರಾನ್ಸ್ಲೇಟರ್. ನೀವು ಆನ್ ಮಾಡಿದ್ರೆ ಸ್ಪಾಟಲ್ಲಿ ನಿಮ್ಮ ಭಾಷೆನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅವ್ರ ಭಾಷೆ ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ವರ. ಇದು ಜ್ಞಾನ ಹೆಚ್ಚಾಗೋದು, ಮನುಷ್ಯ ಅತ್ತಿತ್ತ ತಿರ್ಗಾಡೋಂಥದ್ದು. ಇಲ್ಲಿ ನೋಡ್ರಿ ಅಂತೀನಿ, ಇದು ಫ್ಯೂಚರ್ ಬಾಡಿ ಸ್ಕ್ಯಾನಿಂಗ್ ಮಿಷಿನ್ ರೀ. ಇವಾಗ ನಾವೆಲ್ಲ ಏನು ಮಾಡ್ತೀರಿ, ಎಕ್ಸ್ರೇನ ಏನು ಮಾಡ್ತೀರಿ, ಸ್ಕ್ಯಾನ್ ಮಾಡ್ತೀರಿ ಗೊತ್ತಾ. ಆ ರಿಪೋರ್ಟ್ ತೊಗೊಂಡ್ಬಿಡ್ತೀರಿ, ಆ ಒಂದು ಶೀಟ್ ಇರ್ತಾರೆ, ಎಕ್ಸ್ರೇ ಶೀಟ್ನ ಅದನ್ನ ಗ್ಲಾಸ್ಗೆ ಇಟ್ಬಿಟ್ಟು ನೋಡ್ತಾರೆ, ಇಲ್ಲ ಸಿಡಿಗೆ ಹಾಕ್ಬಿಟ್ಟು ನೋಡ್ತಾರೆ ಕಂಪ್ಯೂಟರ್ಲಿ. ನೆಕ್ಸ್ಟು ಇದೆಲ್ಲ ಇರೋದು ಲೈವ್. ಮನುಷ್ಯನ ಹಂಗೆ ಸ್ಕ್ಯಾನ್ ಮಾಡಿ ಮನುಷ್ಯನ 3D ಕಲರ್ ಇಮೇಜ್ ತೆಗೆದು ಆ ಮನುಷ್ಯನಲ್ಲಿ ಯಾವ ಅಂಗದಲ್ಲಿ ಏನೇನು ಕೊರತೆಗಳಿದೆ ಅಂದ್ಬಿಟ್ಟು ನೋಡಿ ಡಾಕ್ಟರ್ ಕ್ಲೀನಾಗಿ ತೆಗೆದು ನೋಡ್ಬೋದು. ನೋಡಿ ಎಕ್ಸಾಂಪಲ್ ಹೊಟ್ಟೆ ನೋಡ್ತಾ ಇದ್ರೆ ಹೊಟ್ಟೆ ಒಳಗೆ ಏನಾಗಿದೆ ಅಂತಂದ್ಬಿಟ್ಟು ಹಂಗೆ ಏನು ನನಗೆ ಬ್ರಾಡ್ ಮಾಡಿ ಇಮೇಜ್ನ, ಆ ಇಮೇಜ್ ಒಳಗೆ ಹೋಗಿ ಇಮರ್ಸ್ ಆಗಿ ಏನು ಅಂಗಗಳ ಪ್ರಾಬ್ಲಮ್ ಇದೆ ಅಂತ ಕ್ಲೀನಾಗಿ ಕಂಡುಹಿಡಿಬೋದು ರೀ. ಅದರ ಈ ರೈಟ್ ಸೈಡಲ್ಲಿ ನೋಡ್ತಿರಲ್ಲ, ಅವನು ಹುಟ್ಟು ಕೂಡ ರೀ. ಅದರ ಹುಟ್ಟು ಕೂಡನ್ಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ವಿತೌಟ್ ಎನಿ ಆಪರೇಷನ್ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಡಿವೈಸ್ ಹಾಕಿದ್ರೆ ಅವ್ನ ಕಣ್ಣಿಗೆ ಏನಾಗ್ತದೆ, ಕಂಡುಹಿಡಿತದೆ. ನೋಡೋರ ಕರ್ತನಲ್ಲಿ ಪ್ರೀತಿಗಳೇ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್, ಎಷ್ಟು ಜನ ಹೆಣ್ಮಕ್ಳು ಕ್ಯಾನ್ಸರ್ ಅಂತ ಸಾಯ್ತಾರೆ, ನರಳಾಡ್ತಾರಲ್ಲ, ಏನು ಪೇನ್ಫುಲ್ ಇದು ಟ್ರೀಟ್ಮೆಂಟ್ ಅದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟೆ. ಆದರೆ ಏನ್ರಿ ಇದು ಒಂದು ಟೆಕ್ನಾಲಜಿ ಕಂಡುಹಿಡಿದ್ರು ನೋಡ್ತೀನಿ. ಅದರ ಏನು ಆಪರೇಷನ್ ಮಾಡೋದು ಜಸ್ಟ್ ಒಂದು ಸ್ಮಾಲ್ ಇಂಜೆಕ್ಷನಿಂದ ಆಟೋಮೆಟಿಕ್ಕಾಗಿ ಕ್ಯಾನ್ಸರು ಬರದ ರೀತಿಯಲ್ಲಿ ತಡೆಗಟ್ತದೆ. ಅದರ ಇದೆಲ್ಲ ಯಾರು ಕಂಡುಹಿಡಿದ್ರು, ಯಾರು ಮಾಡಿದ್ರು, ಇದೆಲ್ಲ ಮುಂದೆ ಬರೋ ಕ್ಲಾಸಸ್ನ ಡೀಟೇಲ್ ಆಗಿ ಏನು ಮಾಡ್ತೀನಿ ಹೇಳ್ತೀನಿ ನೋಡಿ. AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತೆಲ್ಲ ಫೇಮಸ್ ಏನ್ರಿ AI. ಅದರ ಇನ್ನು ಸ್ವಲ್ಪ ದಿನ ಹೋದ್ರೆ ಫಿಲಮ್ ಆ್ಯಕ್ಟರ್ಗಳೇ ಬೇಕಾಗಿಲ್ಲ ರೀ, ಎಲ್ಲ AI ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಫಿಲಮ್ ಆ್ಯಕ್ಟರ್ಸ್ಗಳು. ಇಲ್ಲಿ ನೋಡಿದ್ರಿ ಇಸ್ರೇಲ್ಗಿರೋಂಥ ಒಂದು ಶತ್ರುಗಳು, ಗಾಜಾ ಇಂದ ಶತ್ರುಗಳು ಹಮಾಸ್ ಅಟ್ಯಾಕ್ ಮಾಡೋಲ್ಲ, ಆ ಹಮಾಸ್ ಮಿಲಿಟೆಂಟ್ಸ್ನ AI ಟೆಕ್ನಾಲಜಿ ಮುಖಾಂತರ ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿದ್ಬಿಟ್ಟು AI ಟೆಕ್ನಾಲಜಿ ಏನು ಮಾಡಿದ್ರನ್ನ ನಾಶ ಮಾಡಿರೋಂಥದ್ದು ರೀ. ಅಲ್ವರ ನೋಡಿ ಇದು ಆ್ಯಂಟಿ ಸ್ಕ್ಯಾಡ್ ಮಿಸೈಲ್. ಅದರ ನಮ್ಗೆ ಇಷ್ಟು ದಿನ ಇಷ್ಟು ವರ್ಷ ಯಾರಿಗೂ ಗೊತ್ತಿರಲ್ಲ. ನಾವು ಯಾವಾಗ ಇಸ್ರೇಲ್ ಯುದ್ಧ ಆಯಿತೋ ಆಕಾಶದಲ್ಲಿ ಏನು ಮಾಡಿದ್ರಿ, ರಾಕೆಟ್ಗಳು ನೋಡಿರಿ. ಅದ್ರ ಏನು ರಾಕೆಟ್ಗಳು, ಇಸ್ರೇಲ್ ಶತ್ರುಗಳು ಅಟ್ಯಾಕ್ ಮಾಡೋಂಥದ್ದು. ಅದಕ್ಕೆ ಆ್ಯಂಟಿ ಸ್ಕ್ಯಾಡ್ ಮಿಸೈಲ್ ಹೋಗ್ಬಿಟ್ಟು ಆಕಾಶದಲ್ಲಿ ಏನು ಮಾಡೋದು, ಡೆಮಾಲಿಷ್ ಮಾಡೋಂಥ ಟೆಕ್ನಾಲಜಿ ಅಲ್ವರ. ನೋಡ್ರಿ ಈ ಆ್ಯಂಟಿ ಸ್ಕ್ಯಾಡ್ ಮಿಸೈಲ್ ಇದು ಕೂಡ ಏನ್ರಿ ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಬರೀ ಸೋಷಲ್, ಬರೀ ಪೊಲಿಟಿಕಲ್, ಬರೀ ಮಿಲಿಟ್ರಿ ಫೀಲ್ಡಲ್ಲಿ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನಾಗಿದೆ, ಜ್ಞಾನ ಹೆಚ್ಚಾಗಿದೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳು ನೋಡ್ಬೇಕಾದ್ರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದು ಕಾಲದಲ್ಲಿ ಮನುಷ್ಯ ಏನು ಮಾಡೋನು, 1 ಎಕರೆ ಜಮೀನ ಅವನು ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟಪಡ್ಬೇಕಾಯ್ತು. ಎತ್ತನ್ನು ತೊಡೋಬೇಕು, ಅವರು ಅದನ್ನ ಕಷ್ಟಪಟ್ಟು ಅವನೇ ಹೋಗಿ ಕೆಲಸಗಳನ್ನ ಮಾಡಬೇಕು, ಒಂದೊಂದೇ ಬೀಜಗಳನ್ನ ಬಿತ್ತನೆ ಮಾಡಬೇಕು. ಆಮೇಲೆ ಏನು ಮಾಡ್ಬೇಕು, ಅದಕ್ಕೆಲ್ಲ ನೀರ್ನೇನು ಮಾಡಬೇಕು, ಕೊಡಬೇಕು, ಬೆಳಿಗ್ಗೆ ಕೊಡಬೇಕು, ಅನ್ಸೋ ಸಾಯಂಕಾಲ ಕೊಡಬೇಕು. ಆಮೇಲೆ ಎಲ್ಲ ವ್ಯವಸಾಯ ಎಲ್ಲ ಬೆಳೆದಿದ್ಮೇಲೆ, ಫಲಗಳು ಬೆಳೆದಿದ್ಮೇಲೆ ಸುಗ್ಗಿ ಮಾಡಬೇಕು. ಎಷ್ಟು ಜನಕ್ಕೆ ಕೂಲಿ ಕೊಡ್ಬೇಕಾಯ್ತು, ಎಷ್ಟು ಕಷ್ಟಪಡ್ಬೇಕಾಯ್ತು. ಇವತ್ತು ಅದೆಲ್ಲ ಇಲ್ಲ ರೀ. ಇವತ್ತು ಒಬ್ಬ ಮನುಷ್ಯ ಏನ್ರಿ ಎಷ್ಟೋ 100 ಎಕರೆಗಳನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಏನು ಮಾಡ್ತಾನೆ ಕೂತ್ಕೊಂಡು. ಅಲ್ಲರ ಹೆಂಗೆ ಅಂದರೆ ಟ್ರ್ಯಾಕ್ಟರ್, ಮಾಡರ್ನ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಲ್ವರ. ಆಮೇಲೆ ಹೈಬ್ರಿಡ್ ಫ್ರೂಟ್ಸ್ ಅದರ ನಾವೆಲ್ಲ ತಿಂತಿಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು, ಬಾಳೆಹಣ್ಣು, ದಾಳಿಂಬ್ರೆ, ಪಪ್ಪಾಯ ಎಲ್ಲ ತೊಗೊಂತಿಲ್ಲ. ನೋಡಿದ್ರಿ ಹೆಂಗಿದೆ, ದಾಳಿಂಬ್ರೆ ನೋಡಿದ್ರೆ ಎಲ್ಲ ಒಂದೇ ಸೈಜ್ ರೀ, ಆರೆಂಜ್ ತೊಗೊಳ್ಳಿ ಎಲ್ಲ ಒಂದೇ ಸೈಜು, ಎಲ್ಲ ಒಂದೇ ಥರ ಇದೆ. ಅದರ ಫಸ್ಟ್ ಈ ಕಾಲದಲ್ಲಿ ಈ ಥರ ಇತ್ತಾ? ಇಲ್ಲ ರೀ.
ಅಲ್ವರ ಏನ್ರಿ ಇವೆಲ್ಲ ಒಂದೇ ತರ ಇಷ್ಟೊಂದು ಹಲವಾರು ಹಣ್ಣುಗಳು ಹೆಂಗ್ ಬರಕ್ ಶುರು ಆಯ್ತು. ಕರ್ತನಲ್ಲಿ ಪ್ರಿಯಗಳೇ, ಜ್ಞಾನ ಹೆಚ್ಚಾಗೋದು ಇದು ಕರ್ತನ ಆಶೀರ್ವಾದ, ಕರ್ತನ ಒಂದು ದಯೆ. ಇದು ಏನಕ್ಕಪ್ಪ ಸೂಚನೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಆತನು ಇರೋದಿಕ್ಕೆ, ಆತನ ಬಂದಿದ್ದಾನೆ, ಆತನ ಬಂದಿರೋ ದೆಸೆಯಿಂದ ಏನಾಗಿದೆ ಇವೆಲ್ಲ ನಮ್ಗೆ ಆಶೀರ್ವಾದಗಳು ಸಿಕ್ಕಿದೆ ಅಂತ ಒಂದು ಬ್ಯೂಟಿಫುಲ್ ಸೂಚನೆ. ಕರ್ತನಲ್ಲಿ ಪ್ರೀತಿಗಳೇ, ನೋಡ್ರ ಎಷ್ಟು ಜ್ಞಾನ ಹೆಚ್ಚಾಗಿದೆ, ಮನುಷ್ಯ ಎಷ್ಟು ಅತ್ತಿತ್ತ ತಿರುಗಾಡ್ತಾನೆ, ಎಷ್ಟು ವೇಗದಲ್ಲಿ. ಅದರ ಇವತ್ತು ಮನುಷ್ಯ ಏನ್ ಗೊತ್ತಾ ಮಾಡ್ಬೋದು, ಅವನು ಇಂಡಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಲಂಡನ್ನಲ್ಲಿ ಲಂಚ್ ಮಾಡ್ಬೋದು, ಅಮೇರಿಕಲ್ಲಿ ಡಿನ್ನರ್ ಮಾಡ್ಬೋದು ರೀ. ನೆಕ್ಸ್ಟ್ ಬೇಕಾದ್ರೆ ಇಂಡಿಯಾದಲ್ಲಿ ವಾಪಸ್ ಬಂದು ಏನ್ ಮಾಡೋದು, ಬ್ರೇಕ್ಫಾಸ್ಟ್ ಕೂಡ ಮಾಡೋದು. ಅಷ್ಟು ವೇಗವಾಗಿ ಏನಾಗಿದೆ ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ. ಯೋಚನೆ ಮಾಡಿರ್ತೀನಿ, ಒಂದು ಕಾಲದಲ್ಲಿ ಫ್ಲೈಟಲ್ಲಿ ಹೋಗ್ಬೇಕು ಅಂದ್ರೆ ಹಿಂಗಿತ್ತು, ಅಯ್ಯೋ ತುಂಬಾ ಹೈಲಿ ರಿಚ್ ಪೀಪಲ್ ಅದರ ಏನ್ರಿ ಸೊಸೈಟಿಯಲ್ಲಿ ತುಂಬಾ ಉನ್ನತವಾದವರು ಫ್ಲೈಟಲ್ಲಿ ಹೋಗೋದಾಗಿತ್ತು. ಇವತ್ತು ಹೆಂಗಿದೆ, ಯಾರು ಬೇಕಾದ್ರೆ ಫ್ಲೈಟಲ್ಲಿ ಹೋಗೋದ್ರಿ. ನೀವು ಮೇಲೆ 5,000 ರೂಪಾಯಿ ಕೂಡ ಇಲ್ಲಿ ಡೆಲ್ಲಿಗೆ ಏನ್ ಮಾಡ್ತೀನಿ ಕೊಂಡೋಗ್ಬೋದು ಏನ್ರಿ. ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದಕ್ಕಿಂತ ಫ್ಲೈಟ್ ಇವತ್ತು ಏನಾಗಿದೆ, ಇವತ್ತು ಮೋಸ್ಟ್ ಅಫೋರ್ಡಬಲ್. ಅದಕ್ಕೆ ನೀವು ನೋಡೋದ್ರೆ ಎಲ್ಲಾ ಕಡೆ ಏನ್ರಿ ಏರ್ಪೋರ್ಟ್ಗಳು. ಯಾಕೆ ಮನುಷ್ಯ ಅಷ್ಟು ವೇಗವಾಗಿ ಏನ್ ಮಾಡ್ತಿದ್ದೀನಿ ಇವತ್ತು ಅತ್ತಿತ್ತ ತಿರುಗಾಡ್ತಾರೆ. ಕರ್ತನಲ್ಲಿ ಪ್ರಿಯರುಗಳೇ, ನೀವು ಯೋಚನೆ ಮಾಡಿದ್ರಿ ಇವತ್ತಿರೋಂಥ ಒಂದೊಂದು ಟೆಕ್ನಾಲಜಿ ಎಲ್ಲ ರೀಸೆಂಟಾಗಿ ಕಂಡುಹಿಡಿದಿರೋದ್ರಿ. ಎಲ್ಲ ಒಂದು ಶತಮಾನದಲ್ಲಿ ರೀಸೆಂಟಾಗಿ ಕಂಡಿರೋಂಥ ಟೆಕ್ನಾಲಜಿ. ನಿಮ್ಮ ರೂಮಲ್ಲಿ ನೀವು ಕಣ್ಣಾಡ್ಸ್ಕೊಂಡಿರ್ತೀರಿ, ನೀವು ಯೂಸ್ ಮಾಡೋಂಥ ಲ್ಯಾಪ್ಟಾಪ್, ನೀವು ಯೂಸ್ ಮಾಡೋಂಥ ಮೊಬೈಲ್, ನೀವು ಯೂಸ್ ಮಾಡೋಂಥ ಮೈಕು, ನೀವು ಯೂಸ್ ಮಾಡೋಂಥ ಹೆಡ್ಫೋನು, ನೀವು ಯೂಸ್ ಮಾಡೋಂಥ ಒಂದೊಂದು ಸ್ಪೆಕ್ಸು, ನೀವು ಹಾಕೋಂಥ ವಸ್ತ್ರ, ಅದು ಯೂಸ್ ಮಾಡೋಂಥ ಎಲ್ಲ ಒಂದು ಏನ್ರಿ ಏನ್ರಿ ಆ ನೂಲಿರ್ಬೋದು, ಬಟನ್ಸ್ ಇರ್ಬೋದು, ಎಲ್ಲ ತೊಗೊಳ್ಳಿ ಅದರ ಇವೆಲ್ಲ ಬಂದ್ಬಿಟ್ಟು ರೀಸೆಂಟಾಗಿ ಕಂಡುಹಿಡಿದಿರೋದು. ಒಂದು ಗುಂಪಿನ ತಗೊಳ್ರಿ, ಒಂದು ಪೆನ್ ತಗೊಳ್ಳಿ, ಕರ್ತನಲ್ಲಿ ಪ್ರೀತಿ ತಗೊಳ್ಳಿ, ಎಲ್ಲ ಕಂಡುಹಿಡಿದದು ಎಲ್ಲ ರೀಸೆಂಟ್ ಒಂದು ಶತಮಾನದಲ್ಲಿ. ಇದು ನಮ್ಮ ಕಣ್ಮುಂದೆ ಇರೋಂಥ ಕ್ಲಿಯರ್ ಪ್ರೂಫ್ ಏನಪ್ಪಾ ಅಂದ್ರೆ, ನಾವು ಕರ್ತನ ದಿನದಲ್ಲಿ ವಾಸ ಮಾಡ್ತಾ ಇದ್ರಿ. ಇದನ್ನ ಯಾರು ಇಲ್ಲ ಅಂತ ಯಾರು ಇದನ್ನ ಡಿನೈ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಕರ್ತನಲ್ಲಿ ಇದು ನಮ್ಮ ಕಣ್ಮುಂದೆ ಇರೋಂಥ ಕ್ಲಿಯರ್ ಸೈನ್. ಏನಕ್ಕಪ್ಪ ಅಂದ್ರೆ, ಕ್ರಿಸ್ತನು ಬರ್ತಾ ಇದ್ದಾನೆ ಅಂತಲ್ಲ, ಬಂದಿದ್ದಾನೆ. ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿದ್ದಾರೆ, ನಮ್ಮ ನಡುವೆನೇ ಇದ್ದಾರೆ. ಅದರ ಅವರೇ ಇವೆಲ್ಲ ಏನ್ ಮಾಡ್ತಾ ಇರೋದು ಅನ್ನೋದು ಬ್ಯೂಟಿಫುಲ್ ಸೈನ್ ಅಲ್ವರ. ನೋಡಿ ಇಷ್ಟೊಂದು ಸೂಚನೆಗಳು ಏನಾಗಿದೆ ನಮಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಶಿಷ್ಯನಿಗೆ ಕೇಳೋದು, ಕರ್ತನೇ ಅದರ ಇವೆಲ್ಲ ಆಗೋದಿಕ್ಕೆ ಒಂದು ಸೂಚನೆ ಏನಪ್ಪ, ಎಷ್ಟು ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ. ಇವೆಲ್ಲ ನೋಡ್ಬೇಕಾದ್ರೆ ಕ್ಲಿಯರ್ ಕಂಡಿಡ್ಕೊಂಬಿಡು, ಮನುಷ್ಯ ಕುಮಾರ ಏನಾಗಿದ್ದಾನೆ ನಿಮ್ಮ ಬಾಗಿಲ ಬಳಿ ಬಂದು ನಿಂತಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ನೋಡಿದ್ರಿ, ಸಭೆಗೆ ಹೇಳ್ಬೇಕಾರೆ ಹೇಳ್ತಾರಲ್ಲ, ಇಲ್ಲಿ ಪ್ರಕಟಣೆಯಲ್ಲಿ ಓದ ನೋಡಿದ್ರಿ, 7ನೇ ಸಭೆಗೆ ಹೇಳ್ಬೇಕಾರೆ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ. ಪ್ರಕಟಣೆ 3:20 ಹೋದ್ರೆ ಯಾರಾದ್ರ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನೋಡ್ರ, ಈಗ ಬಾಗಿಲ ಬಳಿ ನಿಂತೇನ್ ಮಾಡ್ತಾ ಇದ್ದೀನಿ, ತಟ್ಟುತ್ತಾ ಇದ್ದೀನಿ. ಎಲ್ಲಿ ನಿಂತವ್ರವ್ರು, ಎಲ್ಲವ್ರೆ ಬಾಗಿಲ ಬಳಿ ನಿಂತವ್ರ, ಇಲ್ಲ ದೂರದಲ್ಲಿ ನಿಂತವ್ರ? ಬಾಗಿಲ ಬಳಿ. ಬಾಗಿಲ ಬಳಿ ಏನರ್ಥ, ಬಂದ್ಬಿಟ್ಟವ್ರೆ, ನಿಂತಿ ತಡ್ತಾ ಇದ್ದಾರೆ. ಯಾರು ತೆರೀತೀರಾ, ನಿಮ್ ಜೊತೆಗೆ ಊಟ ಮಾಡ್ತಿದ್ರೆ ನಿಮ್ಗೆಲ್ಲಾ ಸತ್ಯಾರ್ಥಗಳನ್ನ ಕೊಡ್ತೀನಿ. ಯೇಸು ಕ್ರಿಸ್ತ ಲಿಟರ್ ಅನ್ನ ಸಾಂಬಾರ್ ತಿನ್ನಕ ಬರ್ತಾರೆ ಏನ್ರಿ? ಅವರೇ ನಮ್ಮ ತರ ಇಲ್ಲ ರೀ. ಅವ್ರ ಆತ್ಮಿಕ ಶರೀರ ಅವ್ರಿಗೆ ಯಾವತ್ತ ಹಸಿವಾಗಲ್ಲ. ಇಲ್ಲಿ ಹೇಳ್ತಿರೋದು ಆತ್ಮಿಕ ಆಹಾರದ ಬಗ್ಗೆ ಹೇಳ್ತಿರೋದು. ಯಾರು ಹೃದಯದ ಬಗಲ್ ತೆರಿತೀರೋ ನಿಮ್ಗೆಲ್ಲ ಧಾರಾಳವಾಗಿ ನಿಮ್ ಸತ್ಯ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ. ಅದಕ್ಕೆ ದಾನಿಯೇಲ್ ಹೇಳಿದ್ರು, ಈ ಬೃಹದ ಗ್ರಂಥಗಳಿಗೆ ಮುಚ್ಚಿ ಹೋಗು, ಮುದ್ರೆ ಹಾಕು ಅಂತಂದ್ರು. ಅಂತೆ ಕಾಲಲ್ಲಿ ತೆರಿ ಅಂತಂದ್ರು. ಅಂತೆ ಕಾಲಲ್ಲಿ ಯೇಸು ಕ್ರಿಸ್ತ ಬಂದು ತೆರೆದ್ಬಿಟ್ಟು ಬಾಗಲ್ ಬಳಿ ತಡ್ತಾ ಇದ್ದಾರೆ. ಯಾರು ತೆರೆದು ಈ ವಾಕ್ಯಗಳನ್ನ ಕೇಳಿ ಆಸಕ್ತಿಯಿಂದ ಸ್ವೀಕಾರ ಮಾಡ್ತಾರೋ ಅವ್ರಿಗೇನ್ ಮಾಡ್ತಾರೆ, ಹೆಚ್ಚಿನಾಗಿರೋಂಥ ಸತ್ಯಾರ್ಥಗಳೇನ್ ಮಾಡ್ತಾರೆ, ಕೊಡ್ತಾರೆ ಅಲ್ದ್ರ. ಅದಕ್ಕೆ ಈ ಸತ್ಯಗಳು ನೀವು ಇದುವರೆಗೂ ಕೇಳಿರಲ್ಲ, ಕೇಳೋಕ್ಕೂ ಸಾಧ್ಯ ಇಲ್ಲ. ಆ ಥರ ಸತ್ಯಾರ್ಥಗಳು ದೇವರು ನಿಮ್ಗೆ ಕೊಡ್ತಾ ಇರೋದು. ನಮ್ಮ ರಕ್ಷಕಂತ ಕರ್ತನು ಆತನ ಪ್ರಸನ್ನತೆ ದಿನದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಆಹಾರನ ಕೊಡ್ತಾ ಇದ್ದಾರೆ ಅಲ್ದ್ರ. ಎಲ್ಲಿ ಬಾಗಿಲ್ ಬಳಿ ನಿಂತು ಪ್ರತ್ಯಕ್ಷತೆಯಲ್ಲಿ ಬಂದು ನಿಂತು ಏನ್ ಮಾಡ್ತಾರೆ, ಅವ್ರು ಕೊಡ್ತಾ ಇರೋದು ಅಲ್ದ್ರ. ಅದಕ್ಕೆ ಕರ್ತನಲ್ಲಿ ಇನ್ನೊಂದು ಸೂಚನೆ ನೋಡೋಣ, ಬ್ಯೂಟಿಫುಲ್ ಆಗಿರೋ ಸೂಚನೆ ಅದರ. ಎಲ್ಲಪ್ಪ ಅಂದ್ರೆ 1ನೇ ಕೊರಿಂಥ 4ನೇ ಅಧ್ಯಾಯ 5ನೇ ವಾಕ್ಯ ಓದಿಂತೀನಿ. 1ನೇ ಕೊರಿಂಥ 4:5. 1ನೇ ಕೊರಿಂಥ 4ನೇ ಅಧ್ಯಾಯ 5ನೇ ವಾಕ್ಯ. ಜೋಸಫ್ ಓದಿ. ಆದದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ನೋಡ್ರ, ಕಾಲಕ್ಕೆ ಮೊದಲು ಯಾವುದನ್ನು ತೀರ್ಪು ಮಾಡಬೇಡಿರಿ ಅಂತ ಹೇಳ್ತಾರೆ. ಯಾಕೆ?
ಕರ್ತನು ಬರುವ ತನಕ ತಡೆಯಿಡಿ ನೋಡ್ರ, ತಡೆಯಿರಿ. ಕರ್ತನ ಬರುವ ತನಕ ತಡೀರಿ ಅಂತ ಹೇಳ್ತಾರೆ. ಕರ್ತನ ಬರ್ತಾರೆ, ಬರೋ ತನಕ ತಡೀರಿ. ಬಂದ ಮೇಲೆ ಏನ್ ಮಾಡ್ತಾರೆ ಅವರು? ಓದಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ನೋಡ್ರ, ಅವ್ರು ಏನ್ ಮಾಡ್ತಾರಂತೆ? ಬಂದ ಮೇಲೆ ಕತ್ತಲೆಯಲ್ಲಿರುವಂತ ಎಲ್ಲಾ ಗುಪ್ತ ಕೆಲಸಗಳನ್ನ ಏನ್ ತರ್ತದೆ? ಬೆಳಕಿಗೆ ತರುವುದು. ಅಲ್ವರ? ಅದೇನರ್ಥ? ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಯಾರಿಗೂ ಗೊತ್ತಾಗದ ರೀತಿಲಿ ಗುಪ್ತವಾಗಿ ಮಾಡಿದ್ರು, ಸೀಕ್ರೆಟ್ ಆಗಿ ಮಾಡಿದ್ರು, ಇವೆಲ್ಲವನ್ನು ಏನ್ ಮಾಡ್ತೀನಿ? ಬಯಲಿಗೆ ತರ್ತೀನಿ, ಬೆಳಕಿಗೆ ತರ್ತೀನಿ, ಕ್ಲೀನಾಗಿ ಹೊರಗಡೆ ತರ್ತೀನಿ. ಅವಾಗ ಏನಾಗ್ತದೆ? ಹಾ, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ನೋಡ್ರ, ಹೃದಯದ ಯೋಚನೆಗಳನ್ನು ಏನ್ ಮಾಡ್ತೀನಿ? ಪ್ರತ್ಯಕ್ಷಪಡಿಸುವೇನು. ಹೃದಯದ ಆಲೋಚನೆಗಳು, ನಿಮ್ಮ ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದೆಲ್ಲ, ಈ ಥಾಟ್ಸ್ ನ ಹೊರಗಡೆ ತರ್ತಾನಂತ ನೋಡಿದ್ದೀನಿ. ಅವಾಗ ಏನಾಗ್ತದೆ? ಹಾ, ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಆ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬರ್ತದೆ? ಹೊಗಳಿಕೆ. ಅದರ ಆಕ್ಚುಲಿ ಹೊಗಳಿಕೆ ಮಾತ್ರ ಅಲ್ಲ, ತೆಗಳಿಕೆ ಕೂಡ ಬರ್ತದ್ರಿ. ಅದರ ಅಂದ್ರೆ ಒಳ್ಳೆಯವನ್ಗೆ ಹೊಗಳಿಕೆ ಬರ್ತದೆ, ಕೆಟ್ಟವನ್ಗೆ ಏನ್ ಮಾಡ್ತಾರೆ? ತೆಗಳಿಕೆ ಬರ್ತಾರೆ. ಇದು ದೇವರಿಂದ ಬರೋಂತಾಗ್ತದೆ. ದೇವ್ರು ಏನ್ ಮಾಡ್ತಾರೆ? ಎಲ್ಲವನ್ನೂ ತೀರ್ಪಿಗೆ ಏನ್ ಮಾಡ್ತಾರೆ? ತರ್ತಾರೆ. ಹೆಂಗ್ ತರ್ತಾರೆ ಅಂತಂದ್ರೆ ಗುಪ್ತವಾಗಿರೋಂಥ ಎಲ್ಲಾ ಕೆಲಸಗಳನ್ನ. ಇವತ್ತು ಯೋಚನೆ ಮಾಡಿದ್ದೀನಿ, ಏನೆಲ್ಲ ಗುಪ್ತವಾಗಿ ನಡೀತಾರೆ ಕೆಲಸಗಳು, ಸೀಕ್ರೆಟ್ ಆಗಿ ಎಷ್ಟು ಕೆಲಸಗಳು ನಡೀತಾ ಇತ್ತು. ಇವತ್ತೇನೋ ಇದೆಯಾ? ಟಾಪ್ ಸೀಕ್ರೆಟ್ ಆಗಿ ಏನೋ ನಡೆಯೋದಿದ್ಯಾ? ಇಲ್ಲ ರೀ. ಎಲ್ಲ ಕಡೆ ಸಿ ಕ್ಯಾಮ್ರಾಗಳು ಬಂದ್ಬಿಡ್ತು. ನೀವೇ ಯೋಚನೆ ಮಾಡಿರ್ತೀನಿ, ಒಂದು ಕಾಲದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರು ಹಿಡ್ದ ಅಂತಂದ್ರೆ ಏನೋ ಎಷ್ಟು ಜನ ಸಿನ್ಸಿಯರಾಗಿ ಫೈನ್ ಕಟ್ತಾ ಇದ್ರು? ಫೈನ್ ಕಟ್ಟಕ್ಕಿಂತ ಲಂಚನೇ ಜಾಸ್ತಿ ರೀ. ಹೌದಾ ಇಲ್ವರ? ಅವಾಗ ಏನಾಯ್ತು? ಎಲ್ಲ ಇದನ್ನ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಹೆಂಗ್ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು? ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಏನ್ರಿ ಎಲ್ಲ ಹೆಂಗ್ ನಡೀತೆ? ಎಲ್ಲ ಲಂಚನೇ. ದುಡ್ಡು ಕೊಡ್ತೀನಿ ಕೆಲಸ ಆಗ್ತಾ ಇರಲ್ಲ ಅಲ್ವರ? ಇವಾಗ ಅದನ್ನೆಲ್ಲ ಹೆಂಗ್ ಮಾಡಿದ್ರು? ಬೈಲಿಗೆ ತರಕ್ಕೆ ಶುರು ಮಾಡಿದ್ರು. ಹೆಂಗೆ? ಕ್ಯಾಮ್ರಾಗಳು, ಪೆನ್ನಲ್ಲಿ ಕ್ಯಾಮ್ರಾ, ಬಟನ್ನಲ್ಲಿ ಕ್ಯಾಮ್ರಾ, ಓಲೆಯಲ್ಲಿ ಕ್ಯಾಮ್ರಾ, ಚೈನ್ ಹಾಕಿರೋಂಥ ಕತ್ತಿನ ಡಾಲರಲ್ಲಿ ಏನ್ರಿ ಕ್ಯಾಮ್ರಾ, ಇವಾಗ ಏನ್ರಿ ಟಿವಿ9ಅಲ್ಲಿ ಟಿವಿ9 ಟೆಲಿಕಾಸ್ಟ್ ಮಾಡಕ್ಕೆ ಶುರು ಮಾಡಿದ್ರು. ನೋಡಿ ನೋಡಿ ನೋಡಿ, DC ಅವರು, IAS ಆಫೀಸರು ಇವರೆಲ್ಲ ಏನ್ ಮಾಡ್ತಾರೆ? ಹಂಗೆ ಲಂಚ ಇಸ್ಕೊಂತಾರೆ ಅಂದ್ಬಿಟ್ಟು ಅಲ್ವರ? ಅವಾಗ ಏನಾಯ್ತಲ್ಲ, ಈ ತರ ಹೊರಗಡೆ ಬರೋದ್ರಿಂದ ಏನಾಯ್ತು? ಲಂಚ ಇಸ್ಕೊಳೋದು ಏನಾಯ್ತು? ಕಮ್ಮಿ ಆಯ್ತು. ಎಲ್ಲ ನಿಂತೋಗಿದೆ ಅಂತ ಹೇಳ್ತಲ್ಲ, ಕಮ್ಮಿ ಅಂತ ಏನಾಗಿದೆ? ಆಗಿದೆ. ಅದಕ್ಕೆ ಪೊಲೀಸರು ಫಸ್ಟ್ ಏನ್ ಮಾಡ್ರು? ಫೈನ್ ಹಾಕೋರು. ಫೈನ್ ಏನ್ ಮಾಡ್ರೆ? ಬಿಡಪ್ಪ, 1000 ರೂಪಾಯಿ ಫೈನ್ ಕಟ್ತೀಯ, 100 ರೂಪಾಯಿ ಕಟ್ತೀಯ ಅಂತ ಹೇಳೋರು. ಅವಾಗ ಅಯ್ಯೋ 1000 ರೂಪಾಯಿ ಯಾಕಪ್ಪ ಕಳ್ಕೊಳೋದು, 100 ರೂಪಾಯಿ ಕೊಟ್ಟು ಬಂದ್ಬಿಡೋರು. ಇವಾಗ ಏನ್ ಮಾಡ್ತಾರೆ? ಆ ಮಾತೇ ಬರಲ್ಲ. ಅಯ್ಯೋ ಪಕ್ಕದಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡಿರ್ತಾರಪ್ಪ, ನಮ್ಗೆ ಡಿಸ್ಮಿಸ್ ಮಾಡ್ಬಿಡ್ತಾರೆ, ಕೆಲ್ಸಿನ ತೆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ? ನೀನ್ ಕ್ಯಾಮ್ರಾ ಮೊಬೈಲ್ ಎಲ್ಲ ದೂರ ಇಟ್ಬಿಡ್ಬಾಪ ಅಂತಂದ್ಬಿಟ್ಟು. ಯಾಕೆ? ರೆಕಾರ್ಡಿಂಗು ಅಲ್ವರ? ಇವತ್ತು ನೋಡಿ ನಿನ್ನ ನ್ಯೂಸಲ್ಲಿ ನೋಡಿದ್ರ? ಏನ್ ನೋಡಿದ್ರಿ? ಸೆಂಟ್ರಲ್ ಜೈಲ್ ಬಗ್ಗೆ ಯಾರಿಗೆ ಗೊತ್ತಿದೆ? ಏನ್ ನೋಡಿದ್ರಿ ನ್ಯೂಸ್? ಹಾ ಬ್ರದರ್, ಏನ್ ನೋಡಿದ್ರಿ? ಅದೇ ಇವಾಗ ಜೈಲಲ್ಲಿರೋರೆಲ್ಲ ಸೀಕ್ರೆಟ್ ಆಗಿ ಏನೇನ್ ಮಾಡ್ತಾ ಇದ್ದಾರೆ, ಫೋನು ಮತ್ತೆ ಯೂಸ್ ಮಾಡೋದು. ಅಲ್ವರ? ಫೋನ್ ಇಟ್ಕೊಂಡು ನೋಡೋದು. ಏನಪ್ಪ ಜೈಲಲ್ಲಿ ಇದೆಯಾ ಮನೇಲಿ ಇದೆಯಾ ಅಂತ ಪ್ರಶ್ನೆ. ರಾಜಾರೋಷ್ ಮೊಬೈಲ್ ಇಟ್ಕೊಂಡ್ಬಿಟ್ಟು ಜಾಲಿಯಾಗಿ ಏನ್ ಮಾಡ್ತಿದ್ರ? ಎಂಜಾಯ್ ಮಾಡ್ತವ್ರೆ. ಇದು ಹೊರಗಡೆ ಹೆಂಗ್ ಬಂತು ಅಲ್ವರ? ಕ್ಯಾಮ್ರಾ ನೋಡಿದ್ರ? ಇದೇನಿಲ್ಲ ರೀ. ನೀವಿನ್ನ ಮೊಬೈಲಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ಇದೆ. ನಾವು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನು ಕೊಡ್ತೀರಿ? ಆಕ್ಸೆಸ್ ಕೊಡ್ತೀರಿ ಗೊತ್ತಾ? ಫೋನ್ಗೆ ನಂಬರ್ಗಳಿಗೆ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ, ಕ್ಯಾಮ್ರಾ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ, ನಿಮ್ಮ ಗ್ಯಾಲರಿಗೆ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ. ನಾವು ಯಾವ ಥರ ಚಿಂತೆ ಮಾಡಿದ್ರೆ ಏನಕ್ಕೆ ಆಕ್ಸೆಸ್ ಕೊಡ್ತಾ ಇದ್ದೀರಿ ಅಂತ ನಮಗೇ ಗೊತ್ತಿಲ್ದ್ರ ಈ ಡಿವೈಸ್ಗಳು ಆನ್ ಆಗಿರ್ತಾರೆ. ನಮಗೇ ಗೊತ್ತಿಲ್ದ್ರ ನಮ್ಮ ಬಗ್ಗೆ ನಮ್ಮ ಫೋನಲ್ಲಿರೋಂಥ ಎಲ್ಲ ಆಕ್ಸೆಸ್ಗಳು ತೊಗೊಂಡು ಇವು ಡೇಟಾ ಏನು ಮಾಡ್ತಿದ್ರಿ ನಮ್ಗೆ ಗೊತ್ತಾ? ನಮ್ಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀರಿ? ಆ್ಯಪ್ ಬೇಕು ಅಂದರೆ ಟಕ್ಕಂತ ಆಕ್ಸೆಸ್ ಕೊಡ್ತೀವಿ, ಟಕ್ಕಂತ ಆಕ್ಸೆಸ್ ಕೊಡು ಅಂತ. ಕರ್ತನಲ್ಲಿ ಪ್ರಿಯಗಳೇ, ಇದರಿಂದ ಗುಪ್ತವಾಗಿ ನಡೆಯುವಂಥ ಎಷ್ಟೋ ಕೆಲಸಗಳು ಇವತ್ತು ಏನಾಗ್ತಿದೆ? ಇವತ್ತು ಬಯಲಿಗೆ ಬರ್ತಾ ಇದೆ. ಅದರ ಯೋಚನೆ ಮಾಡಿದ್ದೀನಿ, ಡ್ರಗ್ಸ್ ಸ್ಕ್ಯಾಂಡಲ್ ಅದರ ಎಷ್ಟು ದೊಡ್ಡ ಸ್ಕ್ಯಾಂಡಲ್ ಇದು. ಫಸ್ಟಿಂದ ಇರ್ಲಿಲ್ವಾ? ಇತ್ತು. ಆದರೆ ಜನಗಳಿಗೆ ಯಾರಿಗೂ ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ, ಯಾರು ಹೊರಗಡೆ ಬರ್ತಾನೆ ಇಲ್ಲ. ನ್ಯೂಸು ಅಲ್ಲೇ ಮುಚ್ಚಿಬಿಡೋರು ನೋಡಿದ್ದೀನಿ. ಇವತ್ತೇನಾಗಿದೆ ಅಂತಂದರೆ ಏನ್ರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೊಸ ರೂಲ್ಸ್ ತಂದುಬಿಟ್ಟಿದ್ದಾರೆ. ಗೊತ್ತಾ ನಿಮಗೆ? ಏನು ರೂಲ್ಸ್ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಕ್ಯಾಮ್ರಾ ಹಾಕೊಂಡು ಹೋಗ್ಬೇಕ್ರಿ. ಅವನು ಏನೇನೆಲ್ಲ ಕೆಲಸ ಮಾಡ್ತಾನೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲೈವ್ ಟೆಲಿಕಾಸ್ಟ್ ಆಗ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ ಕ್ಯಾಮ್ರಲ್ಲಿ. ಅದರ ಆಮೇಲೆ ಪೊಲೀಸ್ ಸ್ಟೇಷನ್ ಏನು ಮಾಡಿದ್ದಾರೆ? ಕಂಪಲ್ಸರಿ CC ಕ್ಯಾಮ್ರಾ. ಗೊತ್ತಾ ನಿಮಗೆ? ಏನೇ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದರೆ ಪೊಲೀಸರು ಎಲ್ಲ ಸ್ಟೇಷನ್ ಎಲ್ಲ ಮೂಲೆಗಳಲ್ಲಿ ಕ್ಯಾಮ್ರಾ ಇರಬೇಕು. ಅದು ಕಂಟಿನ್ಯೂಸ್ ರೆಕಾರ್ಡಿಂಗ್ ಆಗಬೇಕು. ಅಲ್ರ? ಗೊತ್ತಾ ನಿಮಗೆ? ಆಮೇಲೆ ಕೋರ್ಟಲ್ಲಿ
ಕೋರ್ಟಲ್ಲಿ ಹೊಸದಾಗಿ ಡಿಸಿಷನ್ಸ್ ಆಗಿದೆ ಗೊತ್ತಾ? ಈವನ್ ಕೋರ್ಟಲ್ಲಿ ಕೂಡ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರ್ಬೇಕಾದ್ರೆ ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಅಬ್ಸರ್ವ್ ಮಾಡಿದ್ದೀರಾ? ಏನೋ ಇವೆಲ್ಲ ರೀಸೆಂಟಾಗಿ ಬಂದಿರೋದ್ರಿ. ಯಾಕೆ? ಗುಪ್ತವಾಗಿರೋಂಥ ಯಾವುದೇ ರೀತಿ ಕೆಲಸಗಳು ಆಗಬಾರ್ದು, ಇದನ್ನೆಲ್ಲ ಬಯಲಿಗೆ ತರಬೇಕು. ಯಾಕಪ್ಪ? ನಮ್ಮ ಏನ್ರಿ ಪ್ರಜ್ವಲ್ ರೇವಣ್ಣ ಅವ್ರೇನು ಮಾಡಿದ್ರು ಗುಪ್ತವಾಗಿರೋದಿಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ನೋ ಇಂಥ ಅನಾಚಾರ ಕೆಲಸಗಳೆಲ್ಲ. ಇವಾಗ ಇಲ್ಲ ಐತೆ ಅದೆಲ್ಲ, ಎಲ್ಲ ಹೊರಗಡೆನೆ ಬಂದ್ಬಿಡ್ತು. CD ಅಂತೆ, ಪೆನ್ ಡ್ರೈವ್ ಅಂತೆ. ನಾವೇನು ಹೇಳ್ಬೇಕು ಇದ್ರ ಬಗ್ಗೆ ಅಲ್ಲ. ಕರ್ತನಲ್ಲಿ ಪ್ರೀತಿಗಳು ಅಲ್ವರ. ನಮ್ಮ ಫೇಮಸ್ ಆಕ್ಟರ್ ದರ್ಶನ್ ಯಾರನ್ನ ಕೊಲೆ ಮಾಡ್ಬಿಟ್ಟು ಏನು ಮಾಡ್ಬಿಟ್ರ? ಇವಾಗ ಅದನ್ನ ಏನು ಮಾಡ್ರ? ಕ್ಲೀನಾಗಿ ಟ್ರ್ಯಾಕ್ ಮಾಡಿ ಏನು ಮಾಡೋರು? ಸಿಕ್ಬಿಟ್ಟವ್ರೆ. ಅದರ ಎಂತೆಂಥ ಕೊಲೆಗಳು, ಎಂತೆಂಥ ದೊಡ್ಡ ಏನ್ರಿ ನಡೆಯಂಥ ಒಂದೆಲ್ಲ ದರೋಡೆಗಳು, ಇದನ್ನೆಲ್ಲ ನಿಮಿಷದಲ್ಲಿ ಏನು ಮಾಡ್ತಾರೆ ಪೊಲೀಸವರು ತೆಗೆದುಬಿಡ್ತಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವ್ರ ಮೇಲೆ ಒಬ್ರವ್ರೆ, ಕರ್ತನ ಬರುವ ದಿನ ತನಕ ಕಾದುಕೊಂಡಿರಿ. ನೀವೇನು ಮೊದಲು ಏನ್ ಮಾಡಕ್ ಹೋಗಿ ತೀರ್ಪು ಮಾಡಕ್ ಹೋಗ್ಬೇಡಿ. ತೀರ್ಪಣಕ್ಕೆ ಆತನ ಇದ್ದಾನೆ, ನ್ಯಾಯಾಧಿಪತಿ ಇದ್ದಾನೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಕತ್ತಲ್ಲಿರುವಂತ ಗುಪ್ತವಾಗಿರುವಂತ ಎಲ್ಲಾ ಕೆಲಸಗಳನ್ನ ಬೆಳ್ತಿರ್ತಾರೆ. ಅದರ ಒಂದು ಕಾಲದಲ್ಲಿ ಸ್ಕೂಲಲ್ಲಿ ಹೆಣ್ಮಕ್ಳುಗಳ ಮೇಲೆ PT ಮಾಸ್ಟರ್ಗಳಲ್ಲಿ ತರಲೆ ಕೆಲಸ ಮಾಡೋರು. ಯಾರು ಗೊತ್ತಾಗ್ತಾಯಿಲ್ಲ ಪಾಪ, ಹೆಣ್ಮಕ್ಳು ಬಾಯಿಸ್ಕೊಂಡವ್ರು. ಇವತ್ತೇನಾಗಿದೆ? ಇವತ್ತು ಯಾರಂಗಿಲ್ಲ ರೀ. ಅದರ ಯಾರೇ ಕೆಲ್ಸಕ್ಕೆ ಸೇರ್ಕೊಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಆಗ್ತಾರೆ. ನೋಡಿ ಇವತ್ತಿನ ನೋಡ್ರಿ ಪೇಪರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿರ್ ಗೊತ್ತಾ? ಮನೆಯಲ್ಲಿ ಯಾರೇ ಕೆಲಸಗಳನ್ನ ಸೇರಿಸ್ಕೊಬೇಕಾದ್ರೆ ಆ ಕೆಲಸಗಳದ್ದು ಕಂಪ್ಲೀಟ್ ಪೊಲೀಸ್ ವೆರಿಫಿಕೇಶನ್ ಆಗಿರಬೇಕು. ಅದು ಪೊಲೀಸ್ ಡೇಟಲ್ಲಿ ಅಪ್ಡೇಟ್ ಆಗಿರಬೇಕು ಪೊಲೀಸ್ ಆ್ಯಪಲ್ಲಿ. ಆವಾಗೇ ನೀವು ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ನಿಯಮ ಜಾರಿಗೇನಾಗಿದೆ, ಇದು ಬಂದಿದೆ, ಮೊದಲಿನೇ ಇದೆ. ಆದರೆ ಒಂದು ವಾರದಲ್ಲಿ ಏನಾಗಿದೆ ಅಂದರೆ 4 ಕೋಟಿಗೆ ಒಬ್ಬರು ಮನೆ ಓನರ್ನ ಏನು ಮಾಡಿದ್ದಾರೆ, ಸಾಯಿಸಾಕ್ಬಿಡ್ತಾರೆ. ಯಾರು? ಮನೆಯಲ್ಲಿ ಸಾಕಿಟ್ಕೊಂಡಿರೋಂಥ ಕೆಲಸದವ್ರು ಮಾಡಿರೋ ಕೆಲಸದಿಂದ ಇದು ನೀತಿ ನಿಯಮ ಕಡ್ಡಾಯವಾಗಿ ಆಗಬೇಕು ಅಂತ ಜಾರಿಗೆ ಬಂದಿದೆ. ಏನಕ್ಕೆ? ಏನು ಗೊತ್ತಾ? ಗುಪ್ತವಾಗಿರೋಂಥ ಎಲ್ಲ ಕೆಲಸಗಳನ್ನ ಬಯಲಿಗೆ ಏನು ಮಾಡ್ತಾರೆ, ಬೆಳಕಿಗೆ ತರ್ತಾವ್ರೆ. ಅದರ ಇವತ್ತು ನೋಡಿದ್ರಿ ಎಲ್ಲ ಆನ್ಲೈನ್ ರೀ. ಆದ್ರೆ ನೀವೇನೇ ಮಾಡಂಗಿರಿ ಆನ್ಲೈನ್ ಮಾಡಿ. ಯಾಕೆ? ಎಲ್ಲ ಕ್ಲಿಯರ್ ಆಗಿರ್ಬೇಕು, ಎಲ್ಲ ಬಹಿರಂಗವಾಗಿರ್ಬೇಕು. RTI ಗೊತ್ತಾ? ರೈಟ್ ಟು ಇನ್ಫಾರ್ಮೇಶನ್. ಒಂದು ಕಾಲದಲ್ಲಿ ಹೋಗ್ಬಿಟ್ಟು ಏನೋ ಒಂದು ಇನ್ಫಾರ್ಮೇಶನ್ ಕೇಳ್ಬೇಕಾರೆ ಕೊಟ್ಟಿರೋರ, ನಿಮ್ಗೇನಪ್ಪ ಅದೆಲ್ಲ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಹೋಗ್ರಿ ಅಂತ ಹೇಳಿದ್ರು. ಇವತ್ತು ಗೌರ್ಮೆಂಟು ರೈಟ್ ಟು ಇನ್ಫಾರ್ಮೇಶನ್, ಐ ಹ್ಯಾವ್ ಗಾಟ್ ದ ರೈಟ್ಸ್. ನಾನು ಯಾರು ಯಾರದ್ದು ಬೇಕಾರೋ ಅನ್ನೋ ಡೀಟೇಲ್ಸ್ ಕೇಳ್ಬೋದು, ಗೌರ್ಮೆಂಟ್ ಕೊಡಲೇಬೇಕು. ಯೋಚನೆ ಮಾಡಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಏನ್ರಿ, ಇವತ್ತಿಲ್ಲಿ ಮೋಹನ್ ಬದರ್ ಇದ್ದಾರೆ. ಮೋಹನ್ ಬದರ್ ಎಷ್ಟು ಆಸ್ತಿ ಇದೆ, ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತಂದರೆ, ನಾನು ಗೌರ್ಮೆಂಟ್ಗೆ ಹೋಗಿ ಲೆಟರ್ ಕೊಟ್ಟರೆ ಇಂಥ ಡಿಪಾರ್ಟ್ಮೆಂಟ್ ಸುಮ್ಮನೆ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ನಂಗೆ ಇಷ್ಟು ದಿನದಲ್ಲಿ ತೆಗೆದು ಕೊಟ್ಬಿಡ್ಬೇಕು. ನೋಡಪ್ಪ ಮೋಹನ್ ಬದರ್ ಹೆಸರಲ್ಲಿ ಇಷ್ಟ ಆಯ್ತು. ಅದೇ ನೀವು ನನ್ನ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಗೌರ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಗೌರ್ಮೆಂಟ್ ನಿಮ್ಗೆಲ್ಲ ಡೀಟೇಲ್ಸ್ ಕೊಡಲೇಬೇಕು. ದಟ್ ಈಸ್ ರೈಟ್ ಟು ಇನ್ಫಾರ್ಮೇಷನ್. ಕರ್ತನಲ್ಲಿ ಪ್ರೀತಿಗಳೇ, ಯಾಕೆ ಅಂದರೆ ಕತ್ತಲ್ಲಿರೋಂಥ ಎಲ್ಲ ಕಾರ್ಯಗಳನ್ನ ಬೆಳಕಿಗೆ ಏನು ಮಾಡಿದಾರೆ ಇವತ್ತು ಕ್ರಿಸ್ತನು ತರ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಗಳೇ, ಸ್ವಲ್ಪ ಯೋಚನೆ ಮಾಡಿರ್ತೀನಿ. ಇವೆಲ್ಲ ಸಾಧಾರಣವಾಗಿ ಹಂಗೆ ಮ್ಯಾಜಿಕ್ ಆಗಿ ಲೋಕದಲ್ಲಾಗಂಥ ಕೆಲಸ ಅದ ರೀ. ಯಾವುದೋ ಒಂದು ಅದ್ಭುತವಂತ ಶಕ್ತಿ, ಅದರ ಮನುಷ್ಯನಿಗೆ ಗೊತ್ತಿಲ್ಲದ ಅದ್ಭುತವಂತ ಶಕ್ತಿ ಏನು ಮಾಡ್ತಾರೆ ಭೂಲೋಕದಲ್ಲಿ, ಇವೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಈ ಅದ್ಭುತವಂತ ಶಕ್ತಿನೇ ನಮ್ಮ ಕ್ರಿಸ್ತನ 2ನೇ ಪ್ರತ್ಯಕ್ಷತೆ. ಹಿಂಗನ್ರಿ, 2ನೇ ಬರುವಿಕೆ ಅಲ್ಲ, ಬತ್ತವ್ರಿ ಅಂತಲ್ಲ ರೀ, ಬಂದ್ಬಿಟ್ಟವ್ರೆ. ಬಂದು ಏನು ಮಾಡ್ತಾವ್ರೆ, ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ಸೂಚನೆಗಳು. ಅದಕ್ಕೆ ಒಂದು ವಾಕ್ಯ ಓದ್ರಿ ಅಂತ ಹೇಳ್ತಾರೆ. ಲೂಕ 21ನೇ ಅಧ್ಯಾಯ, ಲೂಕ 21:26 ಓದಿ. ಲೂಕ 21:26 ಓದ್ರಿ ಯಾರದ್ರ? ಲೂಕ್ 21:26. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ನೋಡ್ರ, ಆಕಾಶದ ಶಕ್ತಿಗಳು. ಆಕಾಶದಲ್ಲಿ ಇವತ್ತು ಯಾರು ಆಡಳಿತ ಮಾಡ್ತಾ ಇದ್ದಾರೆ? ಸೇತಾನ್, ದುಷ್ಟ ಆಡಳಿತ ಇತ್ತ. ಆಕಾಶದ ಶಕ್ತಿಗಳು ಕದಲದಿಂದ ಭೂಮಿ ಮೇಲೆ ಏನು ಬರ್ತದೋ ಎಂಬಂತೆ ಮನುಷ್ಯರು ಏನ್ ಮಾಡ್ತಾರಂತೆ, ಭಯ ಭೀತಿಯಿಂದ. ಏನ್ರಿ ಭಯ ಭೀತಿಯಿಂದ ಏನ್ ಮಾಡ್ತಾರಂತೆ ಬ್ರದರ್? ಪ್ರಾಣ ಹೋದಂತಾಗುವರು. ಪ್ರಾಣ ಹೋದಂತಾಗ್ಬಿಡೈತೆ ಅವ್ರಿಗೆ. ಅಯ್ಯೋ ಏನಪ್ಪ ಬರ್ತೈತೆ, ಏನಪ್ಪ ಇದು ಏನಾಗ್ತೈತೆ ಗೊತ್ತಾಗ್ತಿಲ್ಲ. ಎಲ್ಲ ಸೀಕ್ರೆಟ್ ಆಗಿರೋಂಥ ವಿಚಾರ ಎಲ್ಲ ಬಯಲಿಗೆ ಬರ್ತೈತೆ. ಅದರ ಯೋಚನೆ ಮಾಡಿರ್ತೀನಿ. ಒಂದು ಕಾಲದಲ್ಲಿ ಏನಿತ್ತಲ್ಲ, ಮನೇಲಿ ಸಿಕ್ಕಾಪಟ್ಟೆ ಕ್ಯಾಶ್ ಇಡೋರು ದುಡ್ಡುಗಳನ್ನ. ಅದರ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಇಟ್ಬಿಡೋರು. ಇವತ್ತೈತೆ ಕ್ಯಾಶು, ಯಾರು ಮನೇಲಿ ಕ್ಯಾಶ್ ಇಡೋಕ್ಕಾಗಲ್ಲ ರೀ. ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಲಿಮಿಟ್ ಮಾಡ್ಬಿಟ್ಟಾರೆ. 2 ಲಕ್ಷದ ಮೇಲೆ ನೀವೇನೇ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋ ಹಾಗೇನೆ ಇಲ್ಲ.
ಅಲ್ರ ಏನೇ ವಸ್ತು ತೊಗೊಬೇಕಾರು, ಬಿಲ್ಡಿಂಗ್ ಇರ್ಬೋದು, ಕಾರ್ ಇರ್ಬೋದು, ಎಕ್ಸೆಟ್ರಾ ಇರ್ಬೋದು, ಏನೇ ಇರ್ಬೋದು, 2 ಲಕ್ಷದ ಮೇಲೆ ಕ್ಯಾಶ್ ಕೊಡಂಗೆ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಬ್ಯಾಂಕ್ ಮುಖಾಂತರ ಹೋಗ್ಬೇಕು ಕಂಪಲ್ಸರಿ. ಅವಾಗ ಏನಾಗ್ಬಿಡ್ತು, ಎಲ್ಲ ಬ್ಲ್ಯಾಕ್ ಇದ್ದಿದ್ದು ವೈಟ್ ಆಗೋಯ್ತ್ರಿ. ಕಂಪಲ್ಸರಿ ನೀತಿ ನ್ಯಾಯವಾಗಿ ಭದ್ರಾಗೆ ಇರಬೇಕು. ಇದು ರೂಲ್ಸ್ ಮಾಡಿರೋದು ನಮ್ಮ ಕರ್ತನು. ಯಾಕೆ ನಮ್ಮ ಕರ್ತನು ನೀತಿ ಸ್ವರೂಪನು ಅಲ್ರ, ನೀತಿಯ ನ್ಯಾಯಾಧಿಪತಿ. ಅವ್ರ ರಾಜ್ಯದಲ್ಲಿ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ಇವೆಲ್ಲ ಏನಪ್ಪ ಸೂಚನೆ ಅಂದರೆ, ಕರ್ತನಲ್ಲಿ ಪ್ರೀತಿಗಳೇ, ನಮ್ಮ ಕರ್ತನ ಪ್ರಸನ್ನತೆಗೆ ಸೂಚನೆ, ಅವರು ಬಂದಿರೋದಕ್ಕೆ ಸೂಚನೆ. ಅದರಿಂದ ನಾವು ಏನಪ್ಪ ನೋಡಿದ್ರಿ ಕ್ರಿಸ್ತನ ಎಡಬರಿಕೆ ಪಾಠದಲ್ಲಿ ಅಂತಂದ್ರೆ, ಕ್ರಿಸ್ತನು ಯಾತಕ್ಕೆ ಬರ್ತಾರೆ ಅಂತ ನೋಡಿದ್ರಿ. ಅದರ ಅವರು ತನ್ನ ರಾಜ್ಯನ ಸ್ಥಾಪನೆ ಮಾಡಕ್ ಬರ್ತಾರೆ, ಭೂಲೋಕದಲ್ಲಿ 1000 ಆಳ್ವಿಕೆ ಮಾಡ್ತಾರೆ ನೋಡಿದ್ರಿ. 2ನೇ ಭಾಗದಲ್ಲಿ ಏನ್ ನೋಡಿದ್ರಿ, ಯೇಸು ಕ್ರಿಸ್ತು ಯಾವ ತರ ಬರ್ತಾರೆ ಅಂತಂದ್ರೆ, ಇದು ಕ್ರೈಸ್ತವರು ಯಾವ ತರ ಭಾವನೆಗಳು ಇಟ್ಕೊಂಡಿದ್ದಾರೆ, ಕ್ರೈಸ್ತವರು ಯಾವ ತರ ಯೋಚನೆ ಮಾಡ್ತಾರೆ ಅಂತ ನಾವೇನ್ ಮಾಡಿದ್ರಿ 2ನೇ ಭಾಗದಲ್ಲಿ ನೋಡಿದ್ರಿ. ಆಮೇಲೆ 3ನೇ ಭಾಗದಲ್ಲಿ ಏನಪ್ಪ ನೋಡಿದ್ರೆ, ಕ್ರೈಸ್ತವರು ಯೋಚನೆ ಮಾಡಿದ ಪ್ರಕಾರನೇ ಸತ್ಯವೇದದಲ್ಲಿ ಬರ್ತಾರೆ ಅಂತ ಹೇಳಿದ್ಯಾ ಅಂದ್ರೆ ಇಲ್ಲ. ಕ್ರೈಸ್ತವರ ಆಲೋಚನೆಗಳ ತಕ್ಕಂತೆ ಕ್ರಿಸ್ತನು ಬರೋದಿಲ್ಲ ಅಂತ ಬಹು ಸ್ಪಷ್ಟವಾಗಿ ಏನ್ ಮಾಡಿದ್ರೆ ಬೈಬಲ್ ಪ್ರಕಾರ ನೋಡಿದ್ರಿ. ಮತ್ತೆ ಕ್ರಿಸ್ತನು ಹೇಗ್ ಬರ್ತಾರೆ ಅಂತಂದ್ರೆ, ಅವ್ರ ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಆತ್ಮಿಕ ದೇಹದಲ್ಲಿ ಬರ್ತಾರೆ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ. ಅದ್ರಿಗೆ ಕ್ರಿಸ್ತನ ಎಡಬರಿಕೆ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ ಬಹು ಸ್ಪಷ್ಟ ಕಂಡಿಟ್ಕೊಂಡ್ರಿ 3ನೇ ಭಾಗದಲ್ಲಿ. 4ನೇ ಭಾಗದಲ್ಲಿ ಆತ್ಮೀಕ ಶರೀರದಲ್ಲಿ ಬಂತ ಕ್ರಿಸ್ತನ್ನ ಅವ್ರ ಕಣ್ಣಿಗೆ ಕಾಣಿಸಲ್ಲ ಅಂತಂದ್ರೆ, ಯಾವ ಕಣ್ಗಳಿಂದ ಕಂಡಿಡಿಬೇಕು, ಮನ ಕಣ್ಗಳಿಂದ ಕಂಡಿಡಿಬೇಕು. ಅದನ್ನ ಹೇಗಪ್ಪ ಕಂಡಿಡಿಯೋದು ಅಂತ ಅಂದ್ಬಿಟ್ಟು ನಾವು ಸೂಚನೆಗಳನ್ನೇ ಏನ್ ಮಾಡಿದ್ದೆವು ಹೋದ ವಾರ ಈ ವಾರ ನೋಡಿರೋದು. ಅದಕ್ಕೆ ನೆಕ್ಸ್ಟ್ ಏನಪ್ಪ, ಅವ್ರು ಬಂದವ್ರೆ ಅಂತಂದ್ರೆ ಒಂದು ಡೇಟ್ ಇರ್ಬೇಕಲ್ವಾ. ಒಂದು ಬಂದವ್ರೆ ಅಂದ್ರೆ ಯಾವುದೋ ಒಂದು ಟೈಮಲ್ಲಿ ಬಂದಿರ್ಬೇಕಲ್ವಾ, ಯಾವ ಒಂದು ಸಮಯದಲ್ಲಿ ಬಂದಿದ್ದಾರೆ, ಅದನ್ನ ಹೆಂಗ ನಾವು ನೋಡೋದು, ಸತ್ಯವೇದದಲ್ಲಿ ಇದೆಯಾ ಇದ್ರ ಬಗ್ಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಬರೋಂಥ ವಾರ ನಾವು ನೋಡೋಣ. ಅದನ್ನ ಕರ್ತನಲ್ಲಿ ನೆಕ್ಸ್ಟ್ ವಾರ ದಯವಿಟ್ಟು ಯಾರೋ ಮಿಸ್ ಮಾಡ್ಕೊಂಬಿಡಿ. ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾಠ ಇರ್ತಾರೆ. ಜೀಸಸ್ ಕ್ರೈಸ್ಟು 2ನೇ ಬರುವಿಕೆಯಲ್ಲಿ ಯಾವಾಗ ಬಂದಿದ್ರು ನಾವು ಕಂಡಿಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಇದುವರೆಗೂ ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಆಗಿರೋಂಥ ಪಾಠದಲ್ಲಿ ನಿಮ್ಗೆಲ್ಲ ಕ್ಲಾರಿಟಿ ಏನಾಗಿರ್ಬೇಕು ಇರಬೇಕು. ಅದರಿಂದ ಯಾರಿಗೋ ಏನಾರೋ ಒಂದು ಪ್ರಶ್ನೆ ಇತ್ತು ಅಂದರೆ ಧಾರಾಳವಾಗಿ ಇವಾಗೇ ಕೇಳ್ಕೊಂಡು ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಯಾರಿಗೆ ಅದು ಸರಿ, ಏನೇ ಪ್ರಶ್ನೆ ಇದ್ರು ದಯವಿಟ್ಟು ಏನೇ ಕಾರಣಕ್ಕೂ ಸಂಕೋಚ ಪಡಬೇಡಿ. ನಿಮ್ಮ ಪ್ರಶ್ನೆಗಳ ದಯವಿಟ್ಟು ಹೊರಗಡೆ ಏನು ಮಾಡಿ ನೀವು ತಗೊಂಬನ್ನಿ. ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈ ಪ್ರಶ್ನೆಗಳಿಗೆಲ್ಲ ಏನ್ರಿ ಇವತ್ತು ನಾವು ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀವಿ. ನೀವೇನೇ ಇದ್ರು ಸರಿ, ಯಾರೇ ಇದ್ರು ಸರಿ, ದಯವಿಟ್ಟು ನೀವೆಲ್ಲ ಪ್ರಶ್ನೆಗಳು ಹೇಳಿ. ಯಾಕಂದ್ರೆ ಮುಂದೆ ಬರೋ ವಾರಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಠಗಳಿರ್ತದೆ. ಅದರಲ್ಲಿ ನಾವು ಕ್ರಿಸ್ತನ ಒಂದು ಬರುವಂತ ಒಂದು ವರ್ಷಗಳ ಬಗ್ಗೆ ಏನ್ ಮಾಡ್ತೀವಿ, ನಾವು ಅದ್ ನೋಡಕ್ ಹೋಗ್ತೀರಿ. ಅದರಿಂದ ಇದ್ರಲ್ಲಿ ನಮಗೆ ಮೈಂಡ್ ಕ್ಲಿಯರ್ ಇರ್ಬೇಕ್ರಿ. ಯಾವತ್ತು ನಾವೇನ್ ಗೊತ್ತಾ, ನಮ್ಮ ಮೈಂಡ್ ಕ್ಲಿಯರ್ ಇದ್ದಷ್ಟು, ನಮ್ಗಿರಂತ ಎಲ್ಲಾ ಪ್ರಶ್ನೆಗಳು ಉತ್ತರ ಸಿಕ್ತಷ್ಟು ನಮ್ಮ ಮನ್ಸಿಗೆ ಸಮಾಧಾನ ಇರ್ತಾರ್ರಿ. ಯೇಸು ಕ್ರಿಸ್ತ ಹೇಳಿದ್ದು ಸತ್ಯ ಅಂತ ತಿಳ್ಕೊಳಪ್ಪ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಯಾವ್ದನ್ನ ಬಿಡುಗಡೆ ಮಾಡ್ತಾರೆ, ನಮ್ಮ ಎಲ್ಲಾ ಸಂದೇಹಗಳು, ನಮ್ಮೆಲ್ಲಾ ಕಲಹಗಳು, ನಮ್ಮೆಲ್ಲಾ ಮೈಂಡಲ್ಲಿ ಅಂತ ಏನ್ರಿ ಎಲ್ಲಾ ಡಿಸ್ಟರ್ಬೆನ್ಸ್ ಇದೆ ಗೊತ್ತಾ, ಏನ್ರಿ ಕನ್ಫ್ಯೂಷನ್, ಎಲ್ಲ ಕನ್ಫ್ಯೂಷನ್ಗೆ ಉತ್ತರ ಸತ್ಯ. ಆ ಸತ್ಯ ನೀವೇನ್ ಮಾಡಿ ತಿಳ್ಕೊಳ್ಳಿ. ಅದರಿಂದ ಯಾರೇ ಸಹೋದರಗಳು ಏನೇ ಪ್ರಶ್ನೆ ಇದಾರೋ ದಯವಿಟ್ಟು ಕೇಳಿ. ಯಾರಿಗ ಪ್ರಶ್ನೆ ಇದೆಯಾ ಕೇಳ್ಬೋದು, ಯಾರು ಕೇಳ್ಬೋದು. ಆರೋಗ್ಯ ಸ್ವಾಮಿ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ. ಗೋಪಾಲ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ರಾಜೇಂದ್ರ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಹೆಣ ಬಿದ್ದಲ್ಲೇ ಹದ್ದುಗಳು ಬೀಳುವಂತ ಐತಲ್ ಬ್ರದರ್. ವೆರಿ ಗುಡ್. ಅದು ಕವರ್ ಮಾಡ್ತೀನಿ ಬ್ರದರ್. ಅದು ನೆಕ್ಸ್ಟ್ ಭಾಗ ಅಲ್ಲ, ನೆಕ್ಸ್ಟ್ ಭಾಗದಲ್ಲಿದೆ, ಅದು ಕವರ್ ಮಾಡ್ತೀನಿ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಇದಾಗಿದ್ಮೇಲೆ ಇನ್ನ ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಇನ್ನ 3-4 ಭಾಗ ಇದೆ. ಓಕೆನಾ? ಸೊ 3-4 ಭಾಗದಲ್ಲಿ ಏನೇನೆಲ್ಲ ನೋಡ್ತೀರಿ ಅಂತಂದ್ರೆ, ಒಂದು ಕ್ರಿಸ್ತನ ಬಂದಿರುವಂತ ವರ್ಷದ ಬಗ್ಗೆ ನೋಡ್ತೀರಿ. ಇದಾಗಿದ ನಂತರ ಅಲ್ಲಿ ಹೆಣ ಎಲ್ಲಿದ್ಯೋ ಅಲ್ಲ, ಹದ್ದು ಬಂದು ಸೇರ್ತಾರೆ ಅಂತ ಹೇಳ್ತಾರಲ್ಲ, ರ್ಯಾಪ್ಚರ್. ಆ ರ್ಯಾಪ್ಚರ್ ಬಗ್ಗೆ ನಾವು ಏನ್ ಮಾಡ್ತೀರಿ ನೋಡ್ತೀರಿ. ಇದಾಗಿದ ನಂತರ ನಾವು ಕ್ರಿಸ್ತನ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳನ್ನ ಎದುರು ನೋಡಬೇಕು ಈ ಸಂದರ್ಭಗಳಲ್ಲಿ, ಇದ್ರ ಬಗ್ಗೆ ಕೂಡ ನಾವು ನೋಡ್ತೀವಿ. ಅಂದ್ರೆ ಇನ್ನ 3 ಭಾಗಗಳಿದೆ, ಆಯ್ತಾ? ಸೊ ಅದರಲ್ಲಿ ನಾನು ಡೀಟೇಲ್ ಆಗಿ ಏನ್ ಮಾಡ್ತೀನಿ, ಅದು 1 hour ಕ್ಲಾಸ್, ಅದನ್ನ ಡೀಟೇಲ್ ಆಗಿ ಅದನ್ನ ನೋಡೋಣ. ಓಕೆನಾ? ಸರಿ. ಅದು ಬಿಟ್ಟು ಬೇರೆ ಏನೋ ಪ್ರಶ್ನೆ ಇದೆಯಾ? ಓಕೆ. ಗೋಪಾಲ ಬ್ರದರ್, ಏನೋ ಡೌಟ್ ಇದೆ ನಿಮ್ಗೆ? ಗೋಪಾಲ ಬ್ರದರ್,
ಸರಿ, ಜೇಕಬ್ ಬ್ರದರ್. ಓಕೆ, ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು ಅಂತ ಐತಲ್ವ. ವೆರಿ ಗುಡ್. ಅದರ ಸಾಕ್ಷಿಗಾಗಿ ಸಾರಲ್ಪಡ್ತಾರೆ ಅಂತ ಹೇಳಿದ್ದಾರೆ ಮತ್ತೆ 24ನೇದಲ್ಲಿ. ಆದ್ರೆ ಆ ಸಾಕ್ಷಿನ ಎಲ್ಲ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ಯಾ ಅಂದ್ರೆ ಆ ವಾಕ್ಯದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲಾ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಸಾಕ್ಷಿನ ಅಂತ? ಇಲ್ಲ, ಕೊಟ್ಟಿಲ್ಲ. ಇಲ್ಲ, ಕೊಟ್ಟಿಲ್ಲ. ಸೊ ಇದು ಸಾಕ್ಷಿ ಅಂತ ಏನಂದ್ರೆ ಒಂದು ವಿಟ್ನೆಸ್ ಅಲ್ವರ. ನೀವು ಇವತ್ತು ಲೋಕದಲ್ಲಿ ಯಾವುದೇ ಮೂಲೆಗೆ ಹೋಗಿ ಕ್ರಿಸ್ತನ್ ಎಲ್ಲರಿಗೂ ಕ್ರಿಸ್ತನ್ ಬಗ್ಗೆ ಏನಾಗಿರುತ್ತೆ ಅಲ್ಲಿ ಗೊತ್ತಿರ್ತದೆ, ಓಕೆನಾ? ಆದ್ರೆ ಕ್ರಿಸ್ತನೋ ಏನ್ರಿ ಗೊತ್ತಿರ್ತಾರೆ ಅಂತ ನಿಮ್ಮ ಮಾತ್ರಕ್ಕೆ ನಾವು ಕ್ರಿಸ್ತ ಅಂಗೀಕಾರ ಮಾಡಿರ್ಬೇಕು ಅಂತಲ್ಲ. ರಾಜೇಂದ್ರ ಬ್ರದರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಮಾತಾಡ್ತಾರೆ ಸ್ವಲ್ಪ. ಹೌದು. ಓಕೆ, ಹೇಳ್ಬೋದು. ಸರಿ. ಹ್ಮ್. ಇವಾಗ ಅಲ್ಲಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಂತೆಲ್ಲ ಕೊಡ್ಲಿಲ್ಲ ರೀ. ಹಾ. ಯಾರಿಗೂ ಕ್ರಿಸ್ತನ್ ಬಗ್ಗೆ ಗೊತ್ತು. ನೀವು ಯಾರು ಬೇಕಾದ್ರೆ ಕೇಳಿ, ಜೀಸಸ್ ಕ್ರೈಸ್ಟ್ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಇಸ್ ಅ ಗಾಡ್ ಆಫ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಅದರ ಆದ್ರೆ ಏನು ಜೀಸಸ್ ಕ್ರೈಸ್ಟ್ ಕೇಮ್ ಅಂಡ್ ಡೈಡ್ ಫಾರ್ ಸಿನ್ನರ್ಸ್ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ವರ್ಲ್ಡ್ ಸೇವರ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಇಲ್ಲ. ಯಾಕೆ ಗೊತ್ತಾ? ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂತಂದ್ರೆ ನೋಡಿ, ಯೇಸು ಕ್ರಿಸ್ತನ್ ಹೇಳ್ತಾರೆ, ಯೇಸು ಕ್ರಿಸ್ತನ ಎರಡನೇ ಬರಿಕೆ ದಿನಗಳು ಹೇಗಿರ್ತಾರೆ ಅಂತ ಹೇಳ್ತಾರೆ. ನೋವನ ದಿನಗಳಲ್ಲಿ ಹೇಗಿತ್ತೋ ಅದೇ ತರ ಮನುಷ್ಯ ಕುಮಾರನ ದಿನದಲ್ಲಿ ಅಂತ ಹೇಳ್ತಾರೆ. ಕರೆಕ್ಟಾ? ಹೌದು. ಸರಿ. ಇವಾಗ ನೋವನ ದಿನಗಳಲ್ಲಿ ಜನಗಳು ಒಳ್ಳೆಯವರಾಗಿದ್ರ ಕೆಟ್ಟವರಾಗಿದ್ರ? ಕೆಟ್ಟವರಾಗಿದ್ರು. ಕೆಟ್ಟವರಾಗಿದ್ರು. ಆ ಕೆಟ್ಟವರಾಗಿರೋದನ್ನೇ ಆ ಜಗತ್ತನ್ನೇ ಮಾಡಿದ್ದು, ನಾಶ ಮಾಡಿದ್ದು. ಅದೇ ತರ ಕ್ರಿಸ್ತನ ಎರಡನೇ ಬರುವಿಕೆ ದಿನದಲ್ಲಿ ಜನಗಳು ಯಾರು ಒಳ್ಳೆಯವರಾಗಿರಲ್ಲ. ಎಲ್ಲರ ಜನಗಳು ಏನಾಗಿತ್ತು? ಎಲ್ಲರೂ ಕೆಟ್ಟವ್ರ ತರ ಇರ್ತಾರೆ. ಅದಕ್ಕೇನೆ ಈ ಒಂದು ಜಗತ್ತನ್ನ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನಾಶ ಮಾಡಕ್ ಬರೋದು. ಅದಕ್ಕೆ ಯೇಸು ಕ್ರಿಸ್ತ ಹೆಂಗ್ ಗೊತ್ತಾ ಹೇಳ್ತಾರೆ, ಒಂದು ರಾತ್ರಿ ಬರ್ತಾ ಇದೆ, ಆ ರಾತ್ರಿಯಲ್ಲಿ ಯಾರು ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ, ಓದೋಣ ಬೇಕಾರೆ ಯೋಹಾನ 9:4 ಬದರ್. ಯೋಹಾನ 9:4 ಓದ್ರಿ. ಯಾರಾದ್ರೂ ಓದ್ರಿ. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನೋಡ್ರ, ರಾತ್ರಿ ಬರ್ತಾರೆ, ಅದ್ ಬಂದ್ಮೇಲೆ ಯಾರು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ನೋಡ್ರ, ಆ ರಾತ್ರಿ ಯಾವ್ದಪ್ಪ ಅಂದ್ರೆ ಏನ್ರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವಿಶ್ವಾಸತನ ಜಾಸ್ತಿ ಆಗ್ತದೆ. ಇವಾಗ ನಾವು ಮತ್ತೆ 24ನೇ ಅಧ್ಯಾಯದಲ್ಲಿ ಏನ್ ನೋಡ್ತೀರಿ, ಅಲ್ಲಿ ಸಾಕ್ಷಿಯಾಗೆ ಸಾರಲ್ಪಡ್ತಾರೆ ಅಂತ ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಎಷ್ಟನೇ ವಾಕ್ಯದಲ್ಲಿ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಮತ್ತೆ 24ನೇ ಅಧ್ಯಾಯ ತಗೊಂಡ ಅಂತಂದ್ರೆ ನಮ್ಗೆ ಹೇಳೋದು ಎಷ್ಟನೇ ವಾಕ್ಯನ? 14ನೇ ವಾಕ್ಯ. ಆದ್ರೆ 12ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಅಧರ್ಮ ಹೆಚ್ಚಾಗೋದ್ರಿಂದ ಬಹು ಪ್ರೀತಿ ತಣ್ಣಗಾಗ್ತಾರೆ ಅಂತ ಹೇಳ್ತಾರೆ. ಅಧರ್ಮ ಹೆಚ್ಚಾಗೋದ್ರಿಂದ ಬಹು ಜನಗಳ ಪ್ರೀತಿ ತಣ್ಣಗಾಗ್ತಾರೆ ಅಂತ ಅಂದ್ಮೇಲೆ ಎಲ್ಲರೂ ಯೇಸು ಕ್ರಿಸ್ತನ ಹೆಂಗೆ ಅಂಗೀಕಾರ ಮಾಡಕ್ ಸಾಧ್ಯ? ಮತ್ತೆ ಈ ವಾಕ್ಯ ಆಪೋಸಿಟ್ ಆಗ್ಬಿಡ್ತಲ್ವಾ? ಆಪೋಸಿಟ್. ಅವಾಗ ಏನ್ ಅರ್ಥ ಅಂತಂದ್ರೆ ಅದು ಸಾಕ್ಷಿಗಾಗಿ ಅಷ್ಟೇ. ಆದ್ರೆ ಸಾಕ್ಷಿನ ಎಲ್ಲ ಅಂಗೀಕಾರ ಮಾಡಿ ಕನ್ವರ್ಟ್ ಆಗ್ಬಿಡ್ತಾರೆ, ಯೇಸು ಕ್ರಿಸ್ತ ರಕ್ಷಕನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಲ್ವೇ ಅಲ್ಲ ರೀ. ಆಯ್ತಾ? ಮೊದಲನೇ ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಉದ್ದೇಶ ಈ ಒಂದು ಮೊದಲನೇ ಬರುವಿಕೆಯಲ್ಲಿ ಇಡೀ ಲೋಕನ ಕನ್ವರ್ಟ್ ಮಾಡೋದಲ್ಲ. ಚೆನ್ನಾಗಿ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಲೂಕ 18:8 ಹೋದ್ರೆ ಯಾರಾದ್ರು ಲೂಕ 18:8 ಓದಿ. ಮನುಷ್ಯ ಕುಮಾರನ ಭೂಲೋಕದಲ್ಲಿ ಬರುವಾಗ ನಂಬಿಕೆಯನ್ನು ಕಾಣುವನು. ಅದೇನರ್ಥ? ನಂಬಿಕೆ ಇರಲ್ಲ ಅಂತ ಅರ್ಥ. ಅರ್ಥ ಆಯ್ತಾರ? ಅದಕ್ಕೆ ಅಂತ್ಯಕಾಲದಲ್ಲಿ ನಂಬಿಕೆ ಎಲ್ಲ ಇರಲ್ಲ. ನೋಡಿ, ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ ಪ್ರಕಟಣೆಯಲ್ಲಿ ಬಂದು ನಿಂತೀನಿ, 22ನೇ ಅಧ್ಯಾಯ 11 ಓದಿ. ಪ್ರಕಟಣೆ 22:11 ಓದ್ರಿ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಹ್ಮ್ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗ ಬೇಗ ಬರುತ್ತೇನೆ. ಇವಾಗ ಯಾಕೆ ಏನು ಅಪವಿತ್ರವಾಗಿರೋನು ಅಪವಿತ್ರವಾಗಿರ್ಲಿ, ಅದರ ಮೋಸ ಮಾಡೋನು ಮೋಸ ಮಾಡ್ಲಿ ಅಂತ ಯಾಕೆ ಹೇಳ್ಬೇಕು? ಅನ್ಯಾಯ ಮಾಡೋನು ಅನ್ಯಾಯ ಮಾಡ್ಲಿ ಅಂತ ಯಾಕೆ ಹೇಳ್ಬೇಕು? ಯಾಕೆ ಎಲ್ಲರೂ ಕನ್ವರ್ಟ್ ಆಗ್ಬಿಡ್ತಾರಲ್ವಾ? ಹಂಗೆ ಕೇಳ್ಬೇಕು. ಪ್ರಕಟಣೆ 3:21 ನೋಡಿದ್ರೆ, ಈಗ ಬಾಗಿಲು ಬಳಿ ನಿಂತು ತಡ್ತಾ ಇದ್ದೀನಿ, ಯಾರು ತೆರೀತಾರೋ ನಾನು ಬಂದು. ಯಾಕೆ ಹಂಗೆ ಹೇಳ್ಬೇಕು? ನಾನು ಬಂದ್ಬಿಟ್ಟಿದ್ದೀನಿ, ಎಲ್ಲರೂ ನೋಡ್ತಾ ಇಲ್ಲ, ನಾನೇ ಬಂದು ತಟ್ಟಬೇಕು? ನೀವ್ಯಾಕೆ ತೆರಿಬೇಕು? ಎಲ್ಲರೂ ತೆರೆದಿರ್ತಾರಲ್ಲ, ಮತ್ತೆ ಯಾಕೆ ಪ್ರತ್ಯೇಕವಾಗಿ ಪರ್ಟಿಕ್ಯುಲರ್ ಜನಕ್ಕೆ ಹೇಳ್ಬೇಕು? ಅಂದ್ರೆ ಕ್ರಿಸ್ತನು ಪ್ರತ್ಯಕ್ಷ ಆಗ್ಬೇಕಾರೆ ಇದು ಪರ್ಟಿಕ್ಯುಲರ್ ಜನಗಳಿಗೆ ಮಾತ್ರ ಕೊಡಂತ ಸತ್ಯ ಅರ್ಥಗಳು. ಇಡೀ ಜಗತ್ ಕನ್ವರ್ಟ್ ಆಗಂತದ್ದು ಕ್ವಶನೇ ಅಲ್ಲ ರೀ, ಅಲ್ವರ? ಅದಕ್ಕೆ ಲೋತಿನ ದಿನಗಳಲ್ಲಿ ನೆನ್ಸ್ಕೊಳ್ಳಿ. ಯೇಸು ಕ್ರಿಸ್ತ ಅದು ಹೇಳ್ತಾರ ಇಲ್ವಾ? ಲೋತಿನ ದಿನಗಳಲ್ಲಿ ಜನಗಳು ಒಳ್ಳೆಯವರಾಗಿದ್ರಾ?
ಬಾ ನಿಮ್ಮ ಹೆಣ್ಮಕ್ಳಿಗೆ ನಾನು ಸಂಗಮಿಸ್ಬೇಕು ಅಂತ. ಅವಾಗ ಏನ್ ಮಾಡ್ತಾರೆ ದೇವರು ಕಣ್ಗಳನ್ನ ಕುಡು ಮಾಡ್ಬಿಡ್ತಾರೆ. ಅದಕ್ಕೆ ಎಷ್ಟೋ ವಿಚಾರ ಇದೆ ಬದರ್ ಬೈಬಲ್ನ ನಾವೆಲ್ಲ ಆ್ಯಂಗಲ್ ನೋಡಬೇಕು. ಅರ್ಥಾತ್ ಅದನ್ನ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರತ್ಯಕ್ಷತೆ ದಿನದಲ್ಲಿ ಎಲ್ಲ ಜನಗಳು ಅದಕ್ಕೆ ಸಾಕ್ಷಿಗಾಗಿ ಕೊಡಲ್ಪಡ್ತಾರೆ ಅಷ್ಟೇ ಹೊರತು ಕನ್ವರ್ಟ್ ಆಗ್ತಾರೆ ಅಂತ ಅಲ್ವೇ ಅಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಬೇರೆ ಏನೋ ಪ್ರಶ್ನೆ? ಜೇಕಬ್ ಬದರ್ ನಿಮ್ಗೇನು ಡೌಟ್ಸ್ ಇದೆಯಾ? ಓಕೆ, ಪ್ರಜ್ವಲ್ ಬದರ್ ನಿಮ್ಗೇನು ಡೌಟ್ಸ್ ಇದೆಯಾ? ಇಲ್ಲ ಥ್ಯಾಂಕ್ ಯು. ಓಕೆ, ನಳಿನಾಕ್ಷಿ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಪ್ರಸನ್ನ ಬದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ರಾಜೇಂದ್ರ ಗೌಡ ಬದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ. ಓಕೆ, ಶಿಲ್ಪಾ ಸಿಸ್ಟರ್ ನಿಮ್ಗೇನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ, ಸೊಸಾಲಿಕಾ ಸೈಮನ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಸೈಮನ್ ಬ್ರದರ್ ಸರಿ. ಜೋಸಫ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ವರುಣ್ ಬ್ರದರ್ ನಿಮ್ಗೇನೋ ಕ್ವಶನ್ಸ್ ಇದೆಯಾ? ಇದೆ ಬ್ರದರ್. ಓಕೆ, ದೇವಿಕಾ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಬ್ರದರ್ ಇಲ್ಲ ಬ್ರದರ್, ಇಲ್ಲ. ಓಕೆ, ವರುಣ್ ಬ್ರದರ್ ಹೇಳಿ. ಬ್ರದರ್, ಅದೇ ಕ್ರಿಸ್ತನ ಬರುವ ಸಮಯ ಆ ತನ್ನ ತಂದೆಯನ್ನು ಬಿಟ್ರೆ ಮಗನಿಗೂ ತಿಳಿಯೋದು ಅಂತ ಐತಲ್ಲ, ಹ್ಮ್ ನೀವ್ ನೋಡಿದ್ರೆ ಆ ಬರೋ ವರ್ಷ ನೋಡೋಣ ಅಂತಂದ್ರಲ್ಲ ಬ್ರದರ್. ಈಗ ಸರಿ, ನೀವು ಮೊದಲನೇ ಪಾಠ ಕೇಳಿದ್ರಾ? ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಮೊದಲನೇ ಭಾಗ ಕೇಳಿದ್ರಾ? ಕೇಳಿದ್ದೀರಿ ಬ್ರದರ್. ಪೂರ್ತಿ ಕೇಳಿದಿರಾ? ಅದೇ ಅರ್ಧಕ್ಕೆ ಏನಿದೆ ಅನ್ಸುತ್ತೆ. ನೀವು ಸೀರಿಯಸ್ ಆಗಿ ಕೇಳಬೇಕು ಆಯ್ತಾ. ನಾನು ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆದ್ರೆ ಇಲ್ಲಿರೋರು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೆ ನಾವು ಕಳ್ಸೋಂಥ ಯೂಟ್ಯೂಬ್ ಲಿಂಕ್ನ ದಯವಿಟ್ಟು ಸೀರಿಯಸ್ ಆಗಿ ಕೇಳಿ. ಯಾಕೆ ಗೊತ್ತಾ? ನೋಡ್ರಿ, ನೀವು ಕೇಳಿದ್ರೆ ಬಿಟ್ರಿ ನನಗೇನು ₹1 ಲಾಭ ಇಲ್ಲ ರೀ, ತಿಳ್ಕೊಳ್ಳಿ. ನಾನು ಎಲ್ಲೋ ಇದ್ದೀನಿ, ನಿಮ್ಮನ್ನ ಯಾವತ್ತೂ ನಾನು ನೋಡೂ ಇಲ್ಲ. ನೀವು ನನ್ನ ಮಕ್ಕಳು ನೋಡಿದಿರಾ? ಇಲ್ಲಿರೋರು ಒಬ್ರು ಮಕ್ಕ ಕೂಡ ನೋಡಿಲ್ಲ. ನಾವು ಹೇಳ್ಕೊಡೋದು ಉಚಿತವಾಗಿ ಹೇಳ್ಕೊಡ್ತೀರಿ. ನಮ್ಗೆ ಇದರಲ್ಲಿ ಯಾವ ಲಾಭನೂ ಇಲ್ಲ. ನಾವು ದೇವ್ರ ಲೆಕ್ಕ ಕೊಡಬೇಕು ಆಯ್ತಾ. ಅದೇ ಥರ ನೀವು ದೇವ್ರ ಲೆಕ್ಕ ಕೊಡಬೇಕು. ಸಿನ್ಸಿಯರಾಗಿ ಕೇಳಿ ಆಯ್ತಾ. ನೀವು ಕೇಳಿ ಆಮೇಲೆ ಕೂಡ ಪ್ರಶ್ನೆ ಬಂದರೆ ದಯವಿಟ್ಟು ಕೇಳಿ. ವಿ ಆರ್ ಆಲ್ವೇಸ್ ಓಪನ್. ಸರಿ, ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ. ಇವಾಗ ಎಲ್ಲಿ ಅಂತಂದರೆ, ಇವಾಗ ಯೇಸು ಕ್ರಿಸ್ತ ಹೇಳಿದ್ರಪ್ಪ, ಕರೆಕ್ಟು. ಹಂಗಂದ್ಬಿಟ್ಟು ಯಾರಿಗೂ ಗೊತ್ತೇ ಇರಲ್ವಾ ಅಂದರೆ ಅಪೋಸ್ಟಲ್ ಪೌಲ್ ಏನು ಹೇಳ್ತಾರೆ ನೋಡಿರ್ತೀನಿ, ಓದೋಣ. ಇಲ್ಲಿ ತೀಸಲಿಕ ದಯವಿಟ್ಟು ಇನ್ನೊಂದ್ಸರಿ ಓದ್ರಿ ಎಲ್ಲ. ದಯವಿಟ್ಟು ಭಾಗ 1 ದಯವಿಟ್ಟು ಎಲ್ಲರೂ ಕೇಳಿ. ಬರೋಂಬುದ ನೀವು ಎಸ್ಪೆಷಲಿ ಕೇಳಬೇಕು ಆಯ್ತಾ. ಆಯ್ತಾ, ನೀವು ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಯಾಕಂದ್ರೆ ಬೈಬಲ್ ಸ್ಟಡೀಸ್ ನೀವು ದೇವರ ಆಸಕ್ತಿಯಿಂದ ಪ್ರೀತಿಯಿಂದ ತಗೊಂಡು ನೀವು ಸಿನ್ಸಿಯರ್ ಆಗಿ ಕೇಳಬೇಕು. ವಾರದಲ್ಲಿ 7 ದಿನ ಇರ್ತಾರೆ. 7 ದಿನದಲ್ಲಿ 1 ಅವರ್ ಕ್ಲಾಸ್ನ ಯಾವಾಗಾರ ಕೇಳ್ಬೋದಲ್ವಾ? ಕೇಳ್ಬೋದಲ್ಲ ಬದರ್? ಕೇಳ್ಬೋದು. ದಯವಿಟ್ಟು ನೀವು ಸ್ವಲ್ಪ ಡೆಡಿಕೇಟ್ ಆಗಿ ಕೂತ್ಕೊಂಡು ಕೇಳಿ. ಓಕೆನಾ? ಸರಿ, ವಾಕ್ಯ ಓದಿ ಇವಾಗ. ಎಲ್ಲಿ ಅಂತಂದ್ರೆ 1ನೇ ಥೆಸಲೋನಿಕ 5ನೇ ಅಧ್ಯಾಯ ಓದ್ರಿ ಅಂತೀನಿ. 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಮತ್ತೆ 2ನೇ ವಾಕ್ಯ. 1:5 ಬ್ರದರ್. 1ನೇ ಥೆಸಲೋನಿಕ 5ನೇ ಅಧ್ಯಾಯ 1 ಮತ್ತು 2. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಯಾಕೆ? ಮುಂದಕ್ಕೆ ಹೇಳ್ತಾರೆ ನೋಡಿ. ಕಂಟಿನ್ಯೂ. ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೋ ಹ್ಮ್ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಹಿಂಗೆ ಕೇಳ್ಬೇಕು. ಅಪೊಸ್ತಲ ಪೌಲ ಕರ್ತನ ದಿನ ಹಿಂಗ್ ಬರ್ತದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ಬೇಕಾಗಿತ್ತು. ಮತ್ತೆ ಯೇಸು ಕ್ರಿಸ್ತ ಏನೇನು ಕೇಳಿದ್ರು? ಯಾರಿಗೂ ಗೊತ್ತಿಲ್ಲ ಅಂತ. ನಾವೇನ್ ಮಾಡ್ಬೇಕು? ಬೈಬಲ್ ನಲ್ಲಿ 2 ಕಾಂಟ್ರಿಡಿಕ್ಟಿಂಗ್ ಸ್ಕ್ರಿಪ್ಚರ್ಸ್ ಇದೆ ಅಲ್ವರ. ನಾವು ಇದುವರೆಗೂ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಇಂದ ಔಟ್ ಸ್ಟಡಿ ಬೈಬಲ್ ಏನ್ ಹೇಳ್ಕೊಟ್ಟಿದ್ರಿ, ಬೈಬಲ್ನ ಹೇಗೆ ಓದ್ಕೊಳೋದು ನೋಡಿ. ಬೈಬಲ್ ಅಲ್ಲಿ ಒಂದ್ ಕಡೆ ಈ ತರ ಹೇಳಿ, ಇನ್ನೊಂದ್ ಕಡೆ ಆಪೋಸಿಟ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಇದ್ರೆ ಬೈಬಲ್ ರಾಂಗ್ ಇರ್ಬೇಕು, ಇಲ್ಲ ಅಂದ್ರೆ ನಮ್ಮ ತಿಳುವಳಿಕೆಯಲ್ಲಿ ರಾಂಗ್ ಇರ್ಬೇಕು. ಹಂಗಂದ್ರೆ ಖಂಡಿತವಾಗೂ ಬೈಬಲ್ ಅಲ್ಲಿ ಏನು ರಾಂಗ್ ಇಲ್ಲ. ಯಾಕಂದ್ರೆ ದೇವ್ರು ಯಾರು ಸುಳ್ಳು ಕೊಡಕ್ ಸಾಧ್ಯ ಇಲ್ಲ. ಹಾಗ ನಾವು ಅರ್ಥ ಮಾಡ್ಕೊಡೋದು ಏನೋ ಪ್ರಾಬ್ಲಮ್ ಇರ್ಬೇಕು. ಹಂಗಾರೆ ಏನಾಗಿದೆ ಪ್ರಾಬ್ಲಮ್ಮು ಅಂತಂದ್ರೆ ನೋಡ್ರಿ, ಕ್ರಿಸ್ತನು ಅಲ್ಲೂ ಯಾರಿಗೂ ಗೊತ್ತಿಲ್ಲ ಅಂತ ಮಾರ್ಕ 13 ಹೇಳ್ತೀವಿ. ಯಾವಾಗ ಹೇಳಿದ್ರು ಅದನ್ನ ಅಂತ ನಾವು ಥಿಂಕ್ ಮಾಡ್ಬೇಕು. ಯಾತಕ್ಕೆ ಹೇಳಿದ್ರು? ಇದು ಯೇಸು ಕ್ರಿಸ್ತು ಸಾವಿನ ನಂತರ ಹೇಳಿದ್ರ, ಸಾವಿನ ಮುಂಚೆ ಹೇಳಿದ್ರ? ಹೇಳ್ರಿ. ಯೇಸು ಕ್ರಿಸ್ತು ಈ ಮಾತನ್ನ ಹೇಳಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿರೋ ಮಾತನ್ನ ಮರಣಕ್ಕಿಂತ ಮುಂಚೆ ಹೇಳಿದ್ರ, ಮರಣದ ನಂತರ ಹೇಳಿದ್ರ? ಮರಣಕ್ಕಿಂತ ಮುಂಚೆ. ಮರಣಕ್ಕಿಂತ ಮುಂಚೆ. ಆವಾಗ ಕ್ರಿಸ್ತನ್ಗೆ ಗೊತ್ತಿತ್ತಾ?
ಗೊತ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಕ್ರಿಸ್ತನು ಇನ್ನ ದೇವ್ರಿಗೆ ನಾನು ಶಿಲ್ಬೆ ಮಾಡೋದವರೆಗೂ ನಂಬಿಕಸ್ಥರಾಗಿರ್ತೀನಿ ಅಂತ ಗೊತ್ತಿರಲಿಲ್ಲ ರೀ, ಅವ್ರು ನೋಡ್ಸಿಲ್ಲ. ಅದರಿಂದ ಎಷ್ಟೋ ವಿಚಾರಗಳನ್ನ ದೇವರು ತನ್ನ ಹದ್ಬಸ್ತಲೆ ಮಾಡಿದ್ರು, ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಕ್ರಿಸ್ತನು ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೋ ಎಲ್ಲಾ ರಹಸ್ಯಗಳನ್ನ ಕ್ರಿಸ್ತ ಕೊಡ್ತಾರೆ. ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್. ಮತ್ತೆ 28:18 ಹೇಳ್ತಾರೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಯಾರು ಕೊಡಲ್ಪಟ್ಟಿದೆ? ಕ್ರಿಸ್ತನಿಗೆ. ಅದಕ್ಕಿಂತ ಮುಂಚೆ ಕೊಡಲ್ಪಟ್ಟಿತ್ತ? ಇಲ್ಲ. ಇನ್ನೊಂದು ವಾಕ್ಯ ಓದೋಣ, ಕ್ಲಿಯರ್ ಆಗಿರೋದು. ಎಲ್ಲಪ್ಪ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಬಂದ್ರೆ 5ನೇ ಅಧ್ಯಾಯದಲ್ಲಿ ನೋಡಿ, ತಂದೆ ದೇವರು ಹತ್ರ ಒಂದು ಸುಳ್ಳಿ ಇತ್ತಂತೆ. ಆ ಸುಳ್ಳಿ ಹೆಂಗಿತ್ತು? ಪ್ರಕಟಣೆ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗಡೆಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಇದೇನಾ ಬ್ರದರ್? ಕರೆಕ್ಟ್ ಓದಿ. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಹಾ ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಹಾ ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ನೋಡ್ರ, ದೇವ್ರ ಕೈನಲ್ಲಿರೋದು ಆತನ ಸತ್ಯವೇದ ರೀ. ಸತ್ಯವೇದನ ತೆಗೆದು ಯಾರು ಓದಕ್ ಸಾಧ್ಯ ಇಲ್ಲ. ಏನು ಓದ್ಬೇಕಂದ್ರೆ ಸುಮ್ಮನೆ ಹಿಂಗೆ ತಿಳ್ಬಿಟ್ಟು ಮನೇಲಿ ಓದ್ತಿರಲ್ಲ, ಅದಲ್ಲ ರೀ. ಅದರ ನೀವು ಇಷ್ಟು ವರ್ಷ ಬೈಬಲ್ ಓದಿರೋದಕ್ಕೂ ಇವಾಗ ನೀವು ಕೇಳೋ ಪಾಠಕ್ಕೂ ವ್ಯತ್ಯಾಸ ಐತಾ ಇಲ್ವಾ? ಒಂದು ಸುಮ್ಮನೆ ಕ್ವಶನ್, ವ್ಯತ್ಯಾಸ ಐತಾ ಇಲ್ವಾ? ವ್ಯತ್ಯಾಸ ಇದೆ ಬ್ರದರ್. ಅದರ ಅಜಗಜಾಂತರ ವ್ಯತ್ಯಾಸ ಐತಾ ಇಲ್ವಾ? 99% ಬ್ರದರ್. ಯಾಕೆ ಅಂದ್ರೆ ನಾವು ಇಷ್ಟು ದಿನ ಬೈಬಲ್ ತೆರೆದು ಓದಿದ್ರಿ, ಆದ್ರೆ ಒಳಗಡೆ ಯಾವಾಗೂ ನಾವು ಮುಳುಗಿ ಓದಿಲ್ಲ. ಅದೇ ವ್ಯತ್ಯಾಸ ರೀ, ಅಲ್ವರ? ಬೈಬಲ್ ವಾಕ್ಯನೇ ಇದೆ, ಎಲ್ಲ ಪ್ರೂವ್ ಮಾಡ್ತೀನಿ. ನಂಗೆ ಟೈಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ, ಆಯ್ತಾ? ಸರಿ, ಇವಾಗ ಈ ಬೈಬಲ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗಿಲ್ವಂತ. ಯಾಕಂದ್ರೆ ಸುಳ್ಳಿನ ತೆಗೆದು ಓದಕ್ಕಾಗಿಲ್ಲ. ಆದ್ರೆ ಯಾರ ಕೈಲಿದೆ ಇದು? ತಂದೆಯ ದೇವ್ರ ಕೈಲಿದೆ. ಅವಾಗ ದೇವದೂತ ಬಂದು ಏನ್ ಹೇಳ್ತಾನೆ, ಇದು ಭೂಲೋಕದಲ್ಲಾಗ್ಲಿ ಆಕಾಶದಲ್ಲಾಗ್ಲಿ ಏನ್ರಿ ಯಾವ ಮನುಷ್ಯನಿಂದನೂ ತೆಗೆದಿಕ್ಕೆ ಆಗ್ಲೇ ಇಲ್ಲ ಅಂತ ಹೇಳ್ತಾರೆ. 3ನೇ ವಾಕ್ಯ. ಈ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಯಾರಿಗೂ ಇರಲಿಲ್ಲ ಬದಾರ. ಭೂಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಯಾರಿಗೂ ಇರಲಿಲ್ಲ. ನೆಕ್ಸ್ಟ್ ಏನಾಯ್ತಂತೆ ಅವಾಗ? 5ನೇ ವಾಕ್ಯ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕ 5ನೇ ವಾಕ್ಯ. ಅಳಬೇಡ, ಆಗ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡ್ರ, ಯಾರು ಇವಾಗ ಜಯ ಹೊಂದಿದ್ದಾರೆ? ಯೇಸು ಸ್ವಾಮಿ. ಯೇಸು ಸ್ವಾಮಿ. ಯಾವಾಗ ಜಯ ಹೊಂದ್ರು ಅವರು? ಶಿಲುಬೆ ಮೇಲೆ ಕರೆಕ್ಟ್ ಆಗಿ ಹೇಳಿದ್ರಿ. ಶಿಲ್ಬೆ ಮರಣದಲ್ಲಿ ಬದ ಕರೆಕ್ಟ್ ಆಗಿ ಬರುವುದಾರೆ. ಶಿಲ್ಬೆ ಮರಣದಲ್ಲಿ ಕ್ರಿಸ್ತನು ಜಯ ಹೊಂದಿದ್ಮೇಲೆನೆ ಸರ್ವ ಅಧಿಕಾರ ಪಡ್ಕೊಂಡಿದ್ದಾರೆ. ಇವಾಗ ಆ ಸುರುಳಿನ ತೆಗೆದು ಸತ್ಯವೇದಂತ ಎಲ್ಲಾ ರಹಸ್ಯಗಳನ್ನ ದೇವರು ಸಭೆಗೆ ತಿಳಿಸಿದ್ದಾರೆ. ಅದನ್ನೇ ಅಪೊಸ್ತಲ ಪೌಲ್ ಹೇಳೋದು. ಏನ್ರಿ, ಈ ನಡಿಬೇಕಾದ ಸಂಗತಿಗಳನ್ನ ನಾನ್ ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ ರೀ. ಯಾಕೆ? ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಸಭೆಗೆ ಏನ್ರಿ, ನಿಜವಾದ ಸಭೆಗೆ ದೇವ್ರ ಮಕ್ಳುಗಳಿಗೆ ಅದನ್ನ ಕ್ಲಿಯರ್ ತಿಳಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಅಪೊಸ್ತಲ ಪೌಲು ಕ್ರಿಸ್ತನ ಎಡಬರಿಕೆ ಬಗ್ಗೆ ಬರೆಯೋದು. ಹೆಂಗ್ ಗೊತ್ತಾ ಬರೀತಾರೆ? ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಕ್ರಿಸ್ತನ ಎಡಬರಿಕೆ ಯಾವಾಗ ಆಗ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಬರೋದು ಅಪೊಸ್ತಲ ಪೌಲು. ಯಾಕೆ ಬರೆದ್ರು? ಇದ್ಯಾಕೆ ಹೇಳ್ಬೇಕಾಗಿತ್ತು? ಯೇಸು ಕ್ರಿಸ್ತ ಹೇಳ್ಬಿಟ್ರಲ್ವಾ, ಆ ದಿನದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ನೀವೇ ತಲೆ ಕೆಡ್ಸ್ಕೊಂತ ಇದ್ದೀರಾ. ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಪಾಡ್ ನೀವು ಹೋಗ್ಬಿಟ್ಟು ಕೂತ್ಕೊಂಡು ಬೈಬಲ್ ಓದ್ರಿ, ಬೇರೆದೆಲ್ಲ ಓದ್ರಿ ಅಂತ ಹೇಳ್ಬೋದೈತಲ್ಲ. ಯಾಕೆ ಹೇಳಲಿಲ್ಲ? ಯಾಕಪ್ಪ ಹೇಳಲಿಲ್ಲ ಅಂದ್ರೆ ಆ ಥರ ಇಲ್ಲ, ಅದು ಗೊತ್ತಿರ್ತಾರೆ ದೇವ್ರ ಮಕ್ಳುಗಳಿಗೆ ಅಂತಾನೆ ಬರ್ದಿರೋದವರು ಅಲ್ವರಾ. ಅದರಿಂದ ಇಟ್ ವಿಲ್ ಬಿ ಕ್ಲಿಯರ್ಲಿ ನೋನ್. ಅದಕ್ಕೆ ದಯವಿಟ್ಟು ಆ ರೆಕಾರ್ಡಿಂಗ್ನ ಇನ್ನೊಂದ್ಸತಿ ಕೇಳಿ, ಓಕೆನಾ? ಇನ್ನೂ ಪ್ರಶ್ನೆ ಆಯ್ತು ಅಂದ್ರೆ ಕೇಳ್ರಿ. ಸರಿ, ಕ್ಲಿಯರ್ ಅವರ ಬ್ರದರ್? ಇನ್ನೊಂದು ಬ್ರದರ್, ಇದ್ರಲ್ಲಿ ಯೇಸು ಕ್ರಿಸ್ತನು ಆತರ ಹೇಳಿದ್ರು ಓಕೆ. ಆದ್ರೆ ಪೌಲನು ಏನ್ ಹೇಳ್ತಾನೆ ಬ್ರದರ್, ಇಲ್ಲಿ ಕಳ್ಳನು ಬರುವ ಸಮಯ ಅಲ್ಲ, ಕಳ್ಳನು ಹೇಗೆ ಬರ್ತಾನೋ ಹಾಗೆ ಬರ್ತಾನೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಿದೆಯಲ್ಲ ಅಂತ ಹೇಳ್ತಿದ್ದಾನಲ್ಲ. ಅಂದ್ರೆ ಕಳ್ಳ ಯಾವಾಗ ಬರ್ತಾನೆ ಯಾವಾಗ ಬರಲ್ಲ ಅನ್ನೋದು ನಮಗೆ ಅರಿವಿಲ್ಲ. ಪಕ್ಕ ಇಂಥ ಟೈಮಿಂಗ್ಸ್ಗೆ ಇಂಥ ಡೇಟಿಗೆ ಗೊತ್ತಿಲ್ವಲ್ಲ ಅನ್ನೋದೊಂದು ಗೊತ್ತು ಅಷ್ಟೇ. ಅಂದ್ರೆ ಕಳ್ಳ ಬರ್ದಂಗೆ ಹೇಳ್ರಿ. ಕಳ್ಳ ಬಂದಂಗೆ ಕಳ್ಳ ಬರೋ ಟೈಮು ನಮಗೆ ಗೊತ್ತಿಲ್ವಲ್ಲ ಅವ್ರ ಹಂಗಂತ ಹೇಳಿದ್ವಿ ಅಪೊಸ್ತಲ ಪೌಲ. ಕಳ್ಳ ಬರೋ ಟೈಮು ನಮಗೆ ಗೊತ್ತಿಲ್ಲ. ಅಪೊಸ್ತಲ ಪೌಲ ಹಂಗೆ ಹೇಳಿದ. ಕಳ್ಳನು ಓದ್ರಿ ಆ ವಾಕ್ಯ ಇನ್ನೊಂದ್ಸತಿ ಓದ್ರಿ.
ಕಳ್ಳನು ಬರೋ ರೀತಿಯಲ್ಲಿ ಬರ್ತಾನೆ ಅಂತ ಇರಿ ಒಂದ್ ನಿಮಿಷ, ಅವ್ರು ಓದ್ಲಿ. ವರುಣ್ ಬದರ್ ಓದಿ ವಾಕ್ಯ. ರಾತ್ರಿ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹ. ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಯಾರು ಚೆನ್ನಾಗಿ ತಿಳ್ಕೊಂಡವ್ರಂತೆ? ನಾವುಗಳು. ನಮಗ್ ಚೆನ್ನಾಗ್ ಗೊತ್ತಿದೆ, ಲೋಕದವ್ರಿಗಲ್ಲ ಅಲ್ವರ. Okay. ಕಳ್ಳ ಯಾವ ಬರ್ತದೆ ನಿಮಗ್ ಗೊತ್ತಿದೆಯಪ್ಪ, ಯಾಕೆ ಕಳ್ಳ ನಿಮ್ಗೆ ಒಡೆಯ ಅಲ್ವರ. ಹ ನಿಮಗ್ ಚೆನ್ನಾಗಿ ಗೊತ್ತಿದೆ, ಆದ್ರೆ ಅವ್ರಿಗೇನು ಅವ್ರಿಗೆ ಗೊತ್ತಾ? ಲೋಕದವ್ರಿಗೆ ಗೊತ್ತಿಲ್ಲ. ಯಾಕೆ? ಅವ್ರು ಕತ್ಲಿನ ಮಕ್ಕಳು ಅಲ್ವರ, ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ. ಅಲ್ಲೇ ಹೇಳಿ, ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ನಿಮ್ ಯಾಕೆ ಅಷ್ಟು ಟೆನ್ಷನು? ನೀವು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದ್ಬಿಟ್ರೆ ನಿಮ್ ಡೌಟೇ ಕ್ಲಿಯರ್ ಆಗ್ತದೆ. ನಿಮ್ ಪ್ರಾಬ್ಲಮ್ ಏನಂದ್ರೆ ನೀವು ಕ್ಲಾಸಿಗೆ ಕರೆಕ್ಟಾಗಿ ಬರಲ್ಲ, ಆಯ್ತಾ? ಆಮೇಲೆ ಕ್ಲಿಯರಾಗಿ ಕೇಳೋದು ಇಲ್ಲ, ಅರ್ಧಕ್ಕೆ ಬರ್ತದೆ, ಅರ್ಧಕ್ಕೆ ಎದ್ದೋಯ್ತೀರಾ. ರೆಕಾರ್ಡಿಂಗ್ ಕಳಿಸ್ಮೇಲೆ ಕೇಳಬೇಕು. ನೀವು ಓದಿ ಪೂರ್ತಿ ಅಲ್ಲೇ ಹೇಳ್ತೀನಿ. ಎಲ್ಲಿ ಅಂದ್ರೆ ಗೊತ್ತಾ ನೋಡಿ, 4ನೇ ವಾಕ್ಯ ಓದಿ ಬದರ್, ಓದ್ರಿ 4ನೇ ವಾಕ್ಯ. ಎಷ್ಟು ಬ್ರದರ್? 1ನೇ ಥೆಸಲೋನಿಕ 5:4 ಓದಿ. ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ಆ, ನೀವು ಕತ್ತಲೆಯಲ್ಲಿರುವವರಲ್ಲ, ಆ, ನೀವೆಲ್ಲರೂ ಬೆಳಕಿನವರು, ಆ, ಹಗಲಿನವರು ಆಗಿದ್ದೀರಷ್ಟೇ. ಆ. ಈಗ ನಾವು ಯಾರು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಹಾ ಆದ ಕಾರಣ ಹಾ ಓದ್ರಿ. ಆತನ ನಿಬಡಿಕೆ. ಹಾ ನೋಡ್ರ, ನೀವೇನ್ ಆಗ್ತೀರಾ? ಅಷ್ಟು ಚೆನ್ನಾಗಿ ಬೈಬಲ್ ನಾವು ಅರ್ಥ ಮಾಡ್ಕೊಂಡಿದ್ರಿ ಅಂತ ಅರ್ಥ. ಅದಕ್ಕೆ ಸೀರಿಯಸ್ ಕೂತ್ಕೊಂಡು ಕೇಳ್ಬೇಕು. ಗಮನ. 6:15 ಕ್ಲಾಸು ಅಂದ್ರೆ ಬದರ್, 6:15 ಟೇಬಲ್ ಮೇಲೆ ಬೈಬಲ್ ಇಟ್ಕೊಂಡು ಸೀರಿಯಸ್ ಪಕ್ಕದಲ್ಲಿ ನೋಟ್ಬುಕ್ ಇಟ್ಕೊಂಡು ಸೀರಿಯಸ್ ಆಗಿ ಕೇಳ್ಬೇಕು ಆಯ್ತಾ? ಅವಾಗ ನಮ್ ಬೆನಿಫಿಟ್ ಆಗೋದು. ದೇವ್ರ ವಾಕ್ಯನ ಅಲಕ್ಷ್ಯ ಮಾಡ್ಬಾರ್ದು, ಯಾರೇ ಇರ್ಲಿ. ಅರ್ಥ ಆಯ್ತಾ? ಸೀರಿಯಸ್ ಆಗಿ ಕಾಯ್ಕೊಂಡು ಕೂತಿರ್ಬೇಕು. 1 ದಿನ ಮುಂಚೆ 2 ದಿನ ಮುಂಚೆ ಆಗ್ತೀರಿ ಅಂದ್ರೆ ಮೀಟಿಂಗ್ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ರೀ. ಫ್ಲೈಟ್ ಬುಕ್ ಆಗಿದೆ 6 ಗಂಟೆಗೆ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಎಷ್ಟು ಗಂಟೆಗೆ ಇರ್ಬೇಕು ಗೊತ್ತಾ? ಯಾರಿಗಾರ ಎಷ್ಟು ಗಂಟೆಗೆ ಇರ್ಬೇಕು? 1 hour ಮುಂಚೆ ಇರ್ಬೇಕು. ಇಂಟರ್ನ್ಯಾಷನಲ್ ಫ್ಲೈಟ್ಗೆ 3 hours ಮುಂಚೆ ಇರಬೇಕು, ಲೋಕಲ್ ಫ್ಲೈಟ್ಗೆ 2 hours ಮುಂಚೆ ಇರಬೇಕು. ನೀವೇನೋ 10 ನಿಮಿಷ ಲೇಟ್ ಆಗ್ಬೋದು, ನೀವು ಒಡೆ ಸೇರಿಸಲ್ಲ. ಗೊತ್ತಾ? ಲೋಕದ ವಿಚಾರಗಳಿಗೆ ದೇವ್ರ ಮಕ್ಕಳು ಅಷ್ಟು ಆಸಕ್ತಿ ಇರ್ತಿರಂದ್ರೆ ದೇವ್ರ ವಿಚಾರಕ್ಕೆ ಯಾಕೆ ನಮ್ಗೆ ಆಲಸ್ಯ? ಗೊತ್ತಾನೆ ಬೈಬಲ್ ಕ್ಲಾಸ್ ಇದೆ ಅಂತ. ಎಷ್ಟೆಷ್ಟೋ ವಾರದಲ್ಲಿ ಎಷ್ಟೆಷ್ಟೋ ಕೆಲಸ ಮಾಡ್ತಾರೆ. ವಾರಕ್ಕೆ 1 ದಿನ 1 hour ಅಪ್ಪ ಕೂತ್ಕೊಂಡು ಗಮನ ಇಟ್ಟು ಕೇಳಕ್ಕೆ ಏನಪ್ಪ ಪ್ರಾಬ್ಲಮ್ಮು? ನೋಡಿ ಎಷ್ಟಿದೆ ಬೈಬಲ್, ನೋಡಿ ಎಲ್ಲ ಕ್ಲೀನಾಗಿ ಹೇಳ್ತಾರೆ. ನೀವು ಕತ್ಲಿನವರಲ್ಲ, ಲೋಕದ ಮೇಲೆ ಗೊತ್ತಾಗ್ತಾರೆ. ಅವ್ರ ಮಕ್ಳುಗಳು ಕತ್ಲವರು ನಿದ್ದೆ ಮಾಡ್ತಾ ಇರ್ತಾರೆ, ನೀವು ಅವ್ರಂಗಲ್ಲ, ನೀವು ಎಚ್ಚರಿಕೆಯಿಂದ ಇರ್ತೀರಾ, ನಿಮಗೆ ಗೊತ್ತಿರ್ತಾರೆ ಅಂತ. ಇದು ಇನ್ನೂ ಎಷ್ಟೋ ವಾಕ್ಯಗಳಿದೆ, ನಂಗೆ ಟೈಮ್ ಎಲ್ಲ ಹೇಳ್ತೀನಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ ಇದ್ದ, ಮತ್ತೇನ ಬರೆದ ಸುವಾರ್ತೆಯಲ್ಲಿ ಇದ್ದೇ ಮಾತನ್ನ ಹೇಳ್ತಾರೆ ಯೇಸು ಕ್ರಿಸ್ತು. ಆಯ್ತಾ? ಇದನ್ನೆಲ್ಲ ನಾನು ಪ್ರೂವ್ ಮಾಡ್ತೀನಿ. ಆಯ್ತಾ? ನಿಮ್ಗೆ ಇನ್ನು ನೆಕ್ಸ್ಟ್ ವೀಕ್ ಕ್ಲಾಸ್ ಇದೆ ಗೊತ್ತಾ? ನೆಕ್ಸ್ಟ್ ವೀಕ್ ವರುಣ್ ಬ್ರದರ್, ಯು ಶುಡ್ ಬಿ ಇನ್ ಟೈಮ್. ಓಕೆನಾ? ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಆಯ್ತಾ? ನನಗೆ ನಿಮ್ಮಿನೇನು ಲಾಭ ಇಲ್ಲ. ಆಯ್ತಾ? ನಿಮ್ಮನ್ನು ಕರ್ಕೊಂಡು ನಾನು ಏನು ಸಭೆಯನ್ನು ಸ್ಥಾಪನೆ ಮಾಡಕ್ಕೆ ಹೋಗಲ್ಲ. ಆಯ್ತಾ? ನೀವು ಕ್ರಿಶ್ಚಿಯನ್ ಸಭೆಗೆ ಸೇರ್ಕೊಳಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸೊ 6:15 ಅಂತಂದ್ರೆ 6:15ಕ್ಕಿಂತ ಮುಂಚೆ ಮನೆಯೊಳಗಿರಿ. ಆಯ್ತಾ? ಎಲ್ಲೇ ಇರಿ ಪರ ಇಲ್ಲ, ಸೀರಿಯಸ್ ಆಗಿ ಕೂತ್ಕೊಂಡು ಗಮನ ಇಟ್ಟು ಕೇಳಿ. ಆಯ್ತಾ? ನಿಮ್ಗೆ ಅರ್ಥ ಆಗ್ತಾರೆ. ಆಯ್ತಾ? ಆವಾಗ ಈ ಮ್ಯಾಟ್ರ್ ಹೇಳ್ತೀನಿ. ನಾನು ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಹೆಂಗೆ ಹೇಳ್ತಾರೆ, ಇದೇ ಮಾತನ್ನ ಯೇಸು ಕ್ರಿಸ್ತು ಹೇಳ್ತಾರೆ. ಯಾವ ಟೈಮಲ್ಲಿ ಬರ್ತಾರೆ ಯೇಸು ಕ್ರಿಸ್ತಲ್ಲಿ ಹೇಳ್ತಾರೆ. ನೀವು ನೋಡ್ತೀನಿ ಬೈಬಲಲ್ಲೇ, ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ. ಇವನ್ ಹೆಂಗೆ ಓದಿಬಿಟ್ಟು ನೀವೇ ಆಶ್ಚರ್ಯ ಪಟ್ರಿ, ಅದೇ ಥರ ಆಶ್ಚರ್ಯ ಪಡ್ತೀರಾ. ಆ ಥರ ನಿಮ್ಗೆ ನೋಡಿಸ್ತೀನಿ. ಓಕೆನಾ? ಆಮೇಲೆ ಇನ್ನೊಂದು ವರುಣ್ ಬ್ರದರ್, ನಿಮ್ಗೆ ಏನೇ ಡೌಟ್ ಇದ್ರು ಬ್ರದರ್, ನೀವು ಧಾರಾಳವಾಗಿ ಫೋನ್ ಮಾಡಿ ಕೇಳಿ, ನಂಗೆ ಏನು ಬೇಜಾರಿಲ್ಲ. ಆಯ್ತಾ? ಆಮೇಲೆ ನೀವು ನಾನು ಫೋನ್ ಅಟ್ಟಿಲ್ಲ ನಾನು ಮಾಡಿದ್ರು ಸರಿ, ದಯವಿಟ್ಟು ವಾಟ್ಸಪ್ ಆಡಿಯೋ ಮೆಸೇಜ್ ಕಳಿಸಿ, ಬ್ರದರ್ ಇಂಥ ಕ್ವಶನ್ಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೀವು ಆಡಿಯೋಲಿ ರೆಕಾರ್ಡ್ ಮಾಡಿ ಕಳಿಸಿ. ನಿಮ್ಗೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬಿಡಿ. ಓಕೆನಾ? ಸರಿ, ನಾವಿಲ್ಲಿ ಸ್ಟಾಪ್ ಮಾಡೋಣ, ಯಾಕಂದ್ರೆ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ. ಓಕೆನಾ? ಪರವಾಗಿಲ್ವಾ? ಓಕೆ, ಥ್ಯಾಂಕ್ ಯು. ಓಕೆ ಬ್ರದರ್. ಓಕೆ. ಓಕೆ. ಸೊ ಎಲ್ಲ ಸೋದರ ಸೋದರಿಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನು ನಿಮ್ಗೆ ದುಡ್ಡೇನು ಕೊಡಬೇಕಾಗಿಲ್ಲ ತಾನೆ, ಫ್ರೀ ತಾನೆ. ಯಾರಿಗೆ ಎಷ್ಟೆಷ್ಟೋ ಕೊಡ್ತೀರಂತೆ, ಇಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಏನಂತೆ ಒತ್ತಿರಿ ದಯವಿಟ್ಟು. ಆಯ್ತಾ? ಆಮೇಲೆ ಯಾರು ಕ್ಲಾಸಿಗೆ ಜಾಯ್ನ್ ಆಗಿದ್ರೆ ನಮ್ಮ QR ಕೋಡ್ ಇದೆ, ಯಾರ ವಾಟ್ಸಪ್ಪಲ್ಲಿ QR ಕೋಡ್ ಇದೆ, ಅದನ್ನು ಯೂಟ್ಯೂಬಲ್ಲಿ ಹಾಕಿರ್ತೀರಿ. ದಯವಿಟ್ಟು ಅದ್ರ ಮುಖಾಂತರ ಯಾರು ಕ್ರಿಶ್ಚಿಯನ್ಸ್ ಇಂಟ್ರೆಸ್ಟ್ ಆಗಿರೋ ಕ್ರೈಸ್ತವರುಗಳು, ದೇವ್ರ ಮೇಲೆ ಆಸಕ್ತಿನ ಭಯಭಕ್ತಿಯಿಂದ ಕ್ರೈಸ್ತವರು, ಕ್ರಿಸ್ತನ್ ಹೆಜ್ಜೆಯಲ್ಲಿ ನಡೆಯುವಂತ ಆಸಕ್ತಿನ ಕ್ರೈಸ್ತವರು ದಯವಿಟ್ಟು ಫ್ರೀಯಾಗಿ ಹಂಚ್ಕೊಳ್ಳಿ. ಫ್ರೀಯಾಗಿ ಏನ್ ಮಾಡ್ಲಿ, ಅವ್ರ ವಾಕ್ಯಗಳನ್ನ ಕೇಳಿ ಆಶೀರ್ವಾದನ ಹೊಂದ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8867768876 ಉಚಿತವಾಗಿ ಫ್ರೀಯಾಗಿ ಹೇಳ್ಕೊಡ್ತೀರಿ. ಆಯ್ತಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ 6:15 ಕರೆಕ್ಟ್ ಟೈಮ್ ಸಿಕ್ಕನ. ದಯವಿಟ್ಟು ಯಾರು ತಡ ಮಾಡಕ್ ಹೋಗ್ಬಿಡಿ. ದೇವ್ರ ನೀವೆಲ್ಲ ಆಶೀರ್ವದಿಸ್ಲಿ. ಕೊನೆಯಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.